ಸ್ನೇಹಿತರೆ ನಮಸ್ಕಾರ. ಈ ವಾರದ ನ್ಯೂಸ್ ಪಂಚ್ ಕೂರ್ಗ್ ಬಸ್ನ ನ್ಯೂಸ್ ಪಂಚ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ 2 ಎಪಿಸೋಡ್ನಲ್ಲಿ ಕೊಡಗಿನ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆಯಾಮಗಳಲ್ಲಿ ಹಲವು ವಿಚಾರಗಳನ್ನು ಮಾತಾಡಿದ್ದೇವೆ. ಈ ಬಾರಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಆಡಳಿತಾತ್ಮಕವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಎತ್ಕೊಂಡು ಮಾತಾಡುವ ಅಂತ. ಅದಕ್ಕೆ ಕಾರಣ ಆಗಿರೋದು ರಾಜ್ಯ ಸರ್ಕಾರ ಕಳೆದ ವಾರ ಆಡಳಿತಾತ್ಮಕವಾಗಿ ಒಂದಷ್ಟು ಬದಲಾವಣೆಯನ್ನು ಮಾಡಿದೆ. ಹಲವು IAS IPS ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವ ಮೂಲಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೊಸ ಜಿಲ್ಲಾಧಿಕಾರಿ, ಹೊಸ SP ಗಳನ್ನು ನೇಮಕ ಮಾಡಿದೆ. ಅದೇ ರೀತಿ ಕೊಡಗು ಜಿಲ್ಲೆಗೂ ಕೂಡ 2 ಅಧಿಕಾರಿಗಳನ್ನು SP ಹಾಗೆ ಜಿಲ್ಲಾಧಿಕಾರಿ ಅವರನ್ನು ಹೊಸದಾಗಿ ನೇಮಕ ಮಾಡಿದೆ. ಅಧಿಕಾರವನ್ನು ಕೂಡ ವಹಿಸ್ಕೊಂಡಿದ್ದಾರೆ. ಆ ಕುರಿತಾಗಿ ಮಾತಾಡ್ತೇವೆ. ಈ ಹಿಂದೆ ಇದ್ದಂತಹ SP ರಾಮರಾಜನ್ ಅವರ ಸ್ಥಾನಕ್ಕೆ ಅವರು ಬೆಳಗಾವಿಗೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಅವರ ಸ್ಥಾನಕ್ಕೆ ಬಿಂದುಮಣಿ ಅವರನ್ನು ನೇಮಕ ಮಾಡಿದೆ. ಹಾಗೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರಿದ್ದರು, ಅವರ ವರ್ಗಾವಣೆಯಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಸೋಮಶೇಖರ್ SG ಅವರನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. 2 ಅಧಿಕಾರಿಗಳು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ, ಜೊತೆಗೆ ತಮ್ಮ ಕಾರ್ಯವನ್ನು ಕೂಡ ಆರಂಭಿಸಿದ್ದಾರೆ. ಈ ಕುರಿತಾಗಿ ಮಾತಾಡ್ತೇವೆ. ಅಂದರೆ ಅಧಿಕಾರಿಗಳು ಬಂದ ನಂತರದಲ್ಲಿ ಪ್ರತಿಯೊಂದು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಅಲ್ಲಿ ಕ್ಷೇತ್ರ ಹೊಸದಾಗಿರುತ್ತೆ. ಹಾಗಾಗಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಈ ಕುರಿತಾಗಿ ಈ ಎಪಿಸೋಡ್ನಲ್ಲಿ ಮಾತಾಡಲಿಕ್ಕಿದ್ದೇವೆ. ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಡ ರಮೇಶ್ ಕುಟ್ಟಪ್ಪ ಅವರು ನಮ್ಮ ಜೊತೆಗೆ ಇದ್ದಾರೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ಪ್ರತಿ ಅಧಿಕಾರಿಗಳಿಗೂ ಕೂಡ ಪೋಸ್ಟಿಂಗ್ ಆದ ತಕ್ಷಣ ಅಲ್ಲಿಗೆ ಆ ಕ್ಷೇತ್ರ ಹೊಸದಾಗಿರುತ್ತೆ, ಆ ಜಿಲ್ಲೆ ಹೊಸದಾಗಿರುತ್ತೆ, ಆ ಪ್ರದೇಶ ಎಲ್ಲವೂ ಕೂಡ ಹೊಸದು. ಅವರಿಗೆ ಅನೇಕ ರೀತಿಯಲ್ಲಿ ಅವರು ಹೊಂದಿಕೊಳ್ಬೇಕಾಗುತ್ತೆ. ಜೊತೆಗೆ ಅಂದುಕೊಂಡಷ್ಟು ಸುಲಭ ಇರೋದಿಲ್ಲ. ಅಧಿಕಾರಿಗಳು ಒಬ್ಬ ಜಿಲ್ಲಾಧಿಕಾರಿ ತನ್ನ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ತನ್ನ ಕಾರ್ಯವನ್ನು ಆರಂಭಿಸಿ ಅಲ್ಲಿಗೆ ಸೆಟ್ ಆಗುವಂಥದ್ದು. ಅದೇ ಸೇಮ್ ಪಾಯಿಂಟ್ SP ಗೂ ಕೂಡ. ಕೊಡಗು ಜಿಲ್ಲೆಗೆ 2 ಅಧಿಕಾರಿಗಳು, ಐ ಥಿಂಕ್ ನಾನು ಅನ್ಕೊಳ್ತೀನಿ ಒಂದು ಹತ್ರ 3 ವರ್ಷ ಆಗಿದೆ ಅಂತ ಈ ವರ್ಗಾವಣೆ ಆಗದೆ. ಹಿಂದಿನ ಜಿಲ್ಲಾಧಿಕಾರಿಗಳು SP ಅಧಿಕಾರದಲ್ಲಿದ್ದು 3 ವರ್ಷದ ಬಳಿಕ ವರ್ಗಾವಣೆ ಮಾಡಿದ್ದಾರೆ. ಹೊಸದಾಗಿ 2 ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಒಬ್ಬರು ಅನುಭವಿ ಇದ್ದಾರೆ, ಇನ್ನೊಬ್ಬರು ಯಂಗ್ಸ್ಟರ್ ಇದ್ದಾರೆ. SP ಯಂಗ್ಸ್ಟರ್ ಇದ್ದಾರೆ, ಜಿಲ್ಲಾಧಿಕಾರಿಗಳು ಅನುಭವದ ಆಧಾರದಲ್ಲಿ ಅನುಭವಿ ಇದ್ದಾರೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ 2 ಅಧಿಕಾರಿಗಳಿಗೆ ಯಾವುದೆಲ್ಲ ಚಾಲೆಂಜಸ್ಗಳನ್ನ ಅವರು ಫೇಸ್ ಮಾಡಬೇಕಾಗುತ್ತೆ, ಜೊತೆಗೆ ಇಲ್ಲಿನ ಭೌಗೋಳಿಕ ಸ್ಥಿತಿಗತಿಗೆ, ರಾಜಕೀಯ ಸ್ಥಿತಿಗತಿಗೆ, ಆಡಳಿತಾತ್ಮಕ ವಾತಾವರಣಕ್ಕೆ ಹೊಂದಿಕೊಳ್ಳೋದು ಎಷ್ಟು ಚಾಲೆಂಜಸ್ ಆಗಿರುತ್ತೆ ಅಧಿಕಾರಿಗಳಿಗೆ? ಪ್ರಥಮವಾಗಿ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಆಗಮಿಸಿರುವಂಥ ಸೋಮಶೇಖರ್ ಅವರು ಹಾಗೂ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ ಬಿಂದುಮಣಿ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಬಿಂದುಮಣಿಯವರು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಅವರ ಮಗಳಾಗಿ IAS UPS ಎಕ್ಸಾಮನ್ನು ಉತ್ತೀರ್ಣರಾಗಿ IPS ಮೂಲಕ ಹುದ್ದೆಗೆ ಬಂದಿರುವಂಥ ಒಂದು ವಿಶೇಷವಾದಂಥ ಅಧಿಕಾರಿ ಅಂತ ಹೇಳುವಂಥ ಆಲ್ರೆಡಿ ಪ್ರಚಾರವನ್ನು ಪಡೆದುಕೊಂಡಿರೋರು. ಇಬ್ಬರಿಗೂ ಒಳ್ಳೆಯದಾಗಲಿ, ಅವರಿಂದ ಕೊಡಗಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಒಳ್ಳೆಯ ಸದಾ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಸಹಜವಾಗಿ ಜಿಲ್ಲೆಯ 2 ಪ್ರಮುಖ ಹುದ್ದೆಗಳು ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ. ಅದರಲ್ಲೂ ಜಿಲ್ಲಾಧಿಕಾರಿ ಅಂದರೆ ಇಡೀ ಜಿಲ್ಲೆಯ ದಂಡಾಧಿಕಾರಿಯೂ ಸಹ ಅವರಾಗಿರುತ್ತೆ. ಎಲ್ಲ ನೀತಿ ನಿಯಮಗಳನ್ನು ಅನುಷ್ಠಾನಕ್ಕೆ ತರುವಂಥದ್ದು, ಶಾಸಕಾಂಗ ಏನು ನೀತಿ ನಿಯಮವನ್ನು ರೂಪಿಸುತ್ತೆ ಅದನ್ನು ಕಾರ್ಯಾಂಗದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅನುಷ್ಠಾನ ತರುವಂತಹ ಮಹತ್ವದ ಜವಾಬ್ದಾರಿ ಇರುವಂಥದ್ದು ಜಿಲ್ಲಾಧಿಕಾರಿಗೆ. ಅದರಲ್ಲೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಶಾಂತಿಗೆ ಭಂಗ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು, ಸೌಹಾರ್ದ ವಾತಾವರಣ ಕದರದಂತೆ ನೋಡುವಂಥದ್ದು, ಅಕ್ರಮ ಚಟುವಟಿಕೆಗಳನ್ನು ತಡೆಯುವಂಥದ್ದು ಅಥವಾ ನಡೆಯದಂತೆ ನೋಡಿಕೊಳ್ಳುವಂಥ ಮಹತ್ವದ ಜವಾಬ್ದಾರಿ ಸಹ ಪೊಲೀಸ್ ವರಿಷ್ಠಾಧಿಕಾರಿಗಳಿಗಿರುತ್ತದೆ. ಈ 2 ಅಧಿಕಾರಿಗಳ ಕಾರ್ಯನಿರ್ವಹಣೆಯ ಆಧಾರದಲ್ಲಿ ಅವರ ಕೆಳಗಿನ ಸಬಾರ್ಡಿನೇಟ್ಗಳು ವರ್ತಿಸ್ತಾರೆ. ಸಹಜವಾಗಿ ಹಿಂದಿನಿಂದೇ ನಡೆದ ಪ್ರಕ್ರಿಯೆ. ಯಾವುದಾದ್ರೂ ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಬಂದಾಗ, ಜಿಲ್ಲಾಧಿಕಾರಿ ಬಂದಾಗ ಸಾರ್ವಜನಿಕರಿಗೆ ಕುತೂಹಲಕ್ಕಿಂತ ಆ ಇಲಾಖೆ ಅವರ ಅಧೀನದಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಗಳಿಗೆ ಕುತೂಹಲ, ಅವರು ಹೇಗೆ ಅಂತ ಹೇಳುವ ಕುತೂಹಲ, ಸಹಜವಾದ ಕುತೂಹಲವನ್ನು ವಿಚಾರ ಮಾಡ್ಕೊಳ್ತಾರೆ. ಸ್ವಲ್ಪ ಸಮಯ ನಂತರ ಅವರು ಹೇಗೆ ಬಯಸ್ತಾರೆ ಹಾಗೆ ಹೊಂದ್ಕೊಳ್ತಾರೆ. ಅದು ಒಳ್ಳೆಯ ರೀತಿಯಲ್ಲಿ ಇರ್ಬೋದು, ಕೆಟ್ಟ ರೀತಿಯಲ್ಲಿ ಇರ್ಬೋದು. ಹಾಗಾಗಿ 2 ಅಧಿಕಾರಿಗಳನ್ನ ಇಡೀ ಜಿಲ್ಲೆಯ ಚಿತ್ರಣ ಮುಂದೆ ಹೇಗಿರುತ್ತೆ ಅಂತ ಹೇಳುವಂಥದ್ದನ್ನು ಅವರು ಉಳಿದ ಅಧಿಕಾರಿಗಳು ಅಥವಾ ಈ ಸಿಬ್ಬಂದಿಗಳು ಹೇಗೆ ಕರ್ತವ್ಯ ನಿರ್ವಹಿಸ್ತಿರೋ ಅಂತ ಹೇಳೋದನ್ನು ಅವರಿಬ್ಬರ ನಡವಳಿಕೆ ಮೇಲೆ ಅವರ ಆಸಕ್ತಿ, ಅವರ ತೋರುವಂಥ ಮುತುವರ್ಜಿ, ಕಾಳಜಿಯನ್ನು ಅವಲಂಬಿಸಿದೆ. ಕೊಡಗು ಅದರೊಂದಿಗೆ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿರುವಂಥ ಕೊಡಗು ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿರುವಂಥ ಪುಟ್ಟದಾದ ಒಂದು ಜಿಲ್ಲೆ.
ಕೇವಲ 5 ತಾಲೂಕಿದೆ, ಕೇವಲ 2 ಶಾಸಕರಿದ್ದಾರೆ, ಸ್ವಂತ ಲೋಕಸಭೆ ಕ್ಷೇತ್ರವೂ ಇಲ್ಲ. ಮೈಸೂರೊಂದಿಗೆ ಸೇರಿಕೊಂಡು ಲೋಕಸಭೆ ಕ್ಷೇತ್ರವನ್ನು ಹೊಂದಿರುವಂಥದ್ದು, ಪದವೀಧರ ಕ್ಷೇತ್ರ ಇರ್ಬೋದು, ಶಿಕ್ಷಕ ಕ್ಷೇತ್ರ ಇರ್ಬೋದು, ಇದು ಸಹ ಸ್ವಂತವಾಗಿಲ್ಲ. 2-3 ಜಿಲ್ಲೆಯಂತಿಗೆ ಹಂಚಿಕೊಂಡು ಈ ಒಂದು ಜನಪ್ರತಿನಿಧಿಗಳನ್ನು ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ. ಅದರೊಂದಿಗೆ ಸಾಕಷ್ಟು ಅಧಿಕಾರಿಗಳು ಕೊಡಗಿಗೆ ಬರುವುದಕ್ಕೆ ಹಿಂದೇಟು ಹಾಕ್ತಾರೆ. ಬೇರೆ ಬೇರೆ ಕಾರಣಗಳಿಗೆ ಇಲ್ಲಿಯ ಪ್ರಕೃತಿ ವಿಚಾರಗಳಿರ್ಬೋದು, ಮಳೆ ಇರುವ ವಿಚಾರ ಇರ್ಬೋದು, ಅಥವಾ ಇಲ್ಲಿಯ ಜನ ಬುದ್ಧಿವಂತರಿರ್ಬೋದು ಅಥವಾ ಪ್ರಶ್ನಿಸುವವರು ಇರ್ಬೋದು, ಅಥವಾ ಇದು ಸಣ್ಣ ಜಿಲ್ಲೆಯ ಮುಖ್ಯವಾದ ಕಾರಣ ಸಣ್ಣ ಜಿಲ್ಲೆ, ಅಲ್ಲೇನು ಕೆಲಸ ಮಾಡೋಕ್ಕಿದೆ, ಅಲ್ಲೇನಿದೆ ಅಂತ ಹೇಳುವಂಥ ಒಂದು ದೊಡ್ಡ ಪ್ರಶ್ನಾರ್ಥ ಚಿಹ್ನೆಯೊಂದಿಗೆ ಬಹುತೇಕ ಅಧಿಕಾರಿಗಳ ಆಯ್ಕೆಯ ಜಿಲ್ಲೆಯಾಗಿ ಇದಿರೋದಿಲ್ಲ. ಕೆಲವು ಸಲ ಪ್ರೊಬೇಷನರಿ ಅವಧಿಯನ್ನು ಮುಗಿಸ್ಕೊಂಡು ಪೋಸ್ಟಿಂಗಿಗೆ ಬರ್ತಾರೆ, ಕೆಲವರಿಗೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಂಗಲ್ಲಿ ಇರ್ತಾರೆ, ಅವ್ರಿಗೆ ಏನಾದರೂ ಪೋಸ್ಟಿಂಗ್ ಮಾಡಿಸ್ಕೊಳ್ಬೇಕಾಗುತ್ತೆ. ಆವಾಗ ನಾನ್ ಎಕ್ಸಿಕ್ಯೂಟಿವ್ ಇರುವವರು ಇಲ್ಲಿಗೆ ಬರೋಕ್ಕೆ ಪ್ರಯತ್ನ ಪಡಿಸ್ತಾರೆ. ಅಥವಾ ಎಲ್ಲಾದರೂ ವರ್ಗಾವಣೆಗೊಂಡವರು ಅಥವಾ ಏನು ಶಿಕ್ಷೆಗೆ ಒಳಗಾದವರು ಅಥವಾ ತನಿಖೆಗೆ ಒಳಗಾದವರು ಬೇರೆ ಬೇರೆ ಇಲಾಖೆಗೆ, ಜಿಲ್ಲಾಧಿಕಾರಿ SP ಮಾತ್ರ ಅಲ್ಲ, ಬೇರೆ ಬೇರೆ ಇಲಾಖೆಗೆ ಆ ರೀತಿಯಲ್ಲಿ ಬರುವಂಥವ್ರು ಇರ್ತಾರೆ. ಅಥವಾ ಇದಕ್ಕಿಂತ ಪ್ರತಿಕೂಲ ಪರಿಸ್ಥಿತಿ ಇರುವ ಜಿಲ್ಲೆಗಳಿಗೆ ಹೋದಾಗ ಅವರ ಆಯ್ಕೆಗಳು ಕೊಡಗು ಆಗ್ಬೋದು. ಅದು ಹೊರತುಪಡಿಸಿದಂತೆ ಆಡಳಿತಾತ್ಮಕವಾಗಿ ನಾನು ಒಳ್ಳೆಯ ಆಡಳಿತ ನೀಡ್ತೇನೆ, ಇಲ್ಲಿಯ ಸುಭಿಕ್ಷೆಯನ್ನು ಕಾಪಾಡ್ತೇನೆ, ಜನರ ನೆಮ್ಮದಿಗೆ ತೊಡಗಿಸ್ಕೊಳ್ತೇನೆ, ಅಲ್ಲಿಯ ಕುಂದುಕೊರತೆಗಳನ್ನು ಪರಿಹರಿಸಕ್ಕೆ ನಾನು ಹೋಗ್ತೀನಿ ಅಂತ ಹೇಳುವಂತಹ ಬಯಸಿ ಬರುವವರ ಸಂಖ್ಯೆ ಬಹಳ ವಿರಳ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿಯ ಈಗ ವೈದ್ಯರುಗಳು ಸೇರಿರ್ಬೋದು, ಸಾಕಷ್ಟು ಜನಪ್ರತಿನಿಧಿಗಳು ಹೇಳ್ತಾರೆ ಇಲ್ಲಿ ಕೊಡಗಿಗೆ ವೈದ್ಯರುಗಳ ಬಗ್ಗೆ ತುಂಬ ಇದಾಗಿ ಕಠೋರವಾಗಿ ಬೆಳಕು ಹೋಗ್ಬಿಡಿ, ಅವ್ರು ಇರೋದಿಲ್ಲ, ಇದು ಹೋದರೆ ಮತ್ತೆ ಸಿಗೋದಿಲ್ಲ, ಇಲ್ಲಿ ಯಾರು ಬರಲ್ಲ ಅಂತ ಹೇಳುವಂತಹ ಒಂದು ಅದನ್ನು ಬೆದರಿಕೆನೋ ಅಥವಾ ವಾಸ್ತವವಾಗಿ ಹೇಳುವಂಥದ್ದು ಸಹ ನಾವು ಗಮನಿಸ್ಬೋದು. ಇಲ್ಲ ನಾವೀಗ ನೀವು ಹೇಳಿದ ರೀತಿಯಲ್ಲಿ ಅಥವಾ ಈ ಚರ್ಚೆಯ ಫೋಕಸಲ್ಲಿ ಇಬ್ಬರು ಅಧಿಕಾರಿಗಳಿಗೆ ಮುಂದೇನು ಸವಾಲಿದೆ ಅಥವಾ ಏನು ಮಾಡಬೇಕಾಗುತ್ತೆ ಅಂತ ಹೇಳುವ ರೀತಿಯಲ್ಲಿ ಹೇಳಿದ್ರಿ. ಬಹುಶಃ 2 ಅಧಿಕಾರಿಗಳನ್ನ ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯು ಬೇರೆ ಇಟ್ಕೊಂಡು ಆಡಳಿತಾತ್ಮಕವಾಗಿ ಜಿಲ್ಲಾಧಿಕಾರಿ 2 ಬಾನು ಪ್ರತ್ಯೇಕವಾಗಿ ಚರ್ಚೆಗೆ ಕೈಗೆತ್ತಿಕೊಂಡ್ರೆ ಆವಾಗ ಅವರಿಬ್ಬರಿಗೆ ಏನೇನು ಸವಾಲುಗಳಿದೆ ಅಥವಾ ಜಿಲ್ಲೆಯಲ್ಲಿ ಏನೇನು ಆಗಬೇಕಾಗಿದೆ, ಏನಾಗಿದೆ ಅಂತ ಹೇಳೋದನ್ನ ನಾವು ವಿಸ್ತಾರವಾಗಿ ಒಂದಿಷ್ಟು ಬೆಳಕು ಚೆಲ್ಲುವ ಕೆಲಸಗಳನ್ನ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಕಾನೂನಾತ್ಮಕವಾಗಿ ಲಾ ಆ್ಯಂಡ್ ಆರ್ಡರ್ ಆಮೇಲೆ ಮಾತಾಡುವ, ಮೊದಲು ಜಿಲ್ಲಾಧಿಕಾರಿ ವಿಚಾರದಲ್ಲಿ ತೆಗೆದುಕೊಳ್ಳೋಣ. ನೀವಾಗಲೇ ಹೇಳಿದಾಗೆ ಭೌಗೋಳಿಕವಾಗಿ ದೊಡ್ಡದಲ್ಲ, ಪುಟ್ಟ ಜಿಲ್ಲೆ, ಜೊತೆಗೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಇಲ್ಲಿನ ಜನಜೀವನ, ಭೌಗೋಳಿಕ ಸ್ಥಿತಿಗತಿ, ಜನರ ಆ್ಯಕ್ಷನ್ ರಿಯಾಕ್ಷನ್ ಎಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಸಂಸ್ಕೃತಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಇಲ್ಲಿನ ಎಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಜಿಲ್ಲಾಧಿಕಾರಿ ಅಧಿಕಾರ ವಹಿಸ್ಕೊಂಡ ನಂತರದಲ್ಲಿ ಇಲ್ಲಿ ನೆಕ್ಸ್ಟಿಗೆ ಇರುವಂಥದ್ದು ಸಹಜವಾಗಿ ಮಳೆಗಾಲ, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ. ಅದರ ಆಚೆಗಿನ ವಿಚಾರಗಳು ಯಾವುದರ ಕಡೆಗೆ ಮುಖ್ಯವಾಗಿ ಜಿಲ್ಲಾಧಿಕಾರಿ ಫೋಕಸ್ ಮಾಡಬೇಕು ಅಂತ ಅನಿಸುತ್ತೆ? ಅನೇಕ ಸಮಸ್ಯೆಗಳು ಕೊಡಗು ಜಿಲ್ಲೆಯಲ್ಲಿ ಇದ್ದಾವೆ, ಮೇನ್ ಪ್ರಿಯಾರಿಟಿಲಿ ಯಾವುದರ ಕಡೆಗೆ ಫೋಕಸ್ ಮಾಡಬೇಕು ಅಂತ ನನಗೆ ಅನಿಸಿಕೊಳ್ಳುವಂಥದ್ದು, ಜಿಲ್ಲಾಧಿಕಾರಿ ಹಲವಾರು ಇಲಾಖೆಯ ಮುಖ್ಯಸ್ಥರಾಗಿ ಹಲವಾರು ಇಲಾಖೆಯ ಸಭೆಗಳನ್ನು ಅವ್ರು ನಡೆಸಬೇಕಾಗುತ್ತೆ. ಒಂದು ತಿಂಗಳಲ್ಲಿ ಹಲವಾರು ದಿನಗಳನ್ನು ಅವರು ಸಭೆಗಳಲ್ಲೇ ಇಲಾಖಾವಾರು ಸಭೆಗಳನ್ನು ಮಾಡುವುದರಲ್ಲೇ ಅವರು ಕಳೆದು ಹೋಗ್ತಾರೆ. ಪ್ರಾದೇಶಿಕ ಆಯುಕ್ತರೊಂದಿಗೂ ಚರ್ಚೆ ಮಾಡಬೇಕಾಗುತ್ತೆ, ಇಲಾಖೆಯ ಸಚಿವರುಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕಾಗುತ್ತೆ, ಅಥವಾ ಸಭೆಗಳನ್ನು ಮಾಡುತ್ತದೆ, ಸಚಿವರ ಸಭೆಗಳನ್ನು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ, ಉಸ್ತುವಾರಿ ಕಾರ್ಯದರ್ಶಿ ಸಭೆಯನ್ನು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ, MP ಸಭೆಯನ್ನು ಕಂಡಕ್ಟ್ ಮಾಡಬೇಕಾಗ್ತದೆ, ಅಥವಾ ಮುಖ್ಯಮಂತ್ರಿ ಅಥವಾ ಅವರು ಬಯಸಿದಾಗ ಅವರು ಸಹ ವಿಡಿಯೋ ಕಾನ್ಫರೆನ್ಸಲ್ಲಿ ಇರಬೇಕಾಗುತ್ತೆ. ಹೆಚ್ಚಿನ ಸಮಯಗಳನ್ನು ಇತ್ತೀಚಿನ ಜಿಲ್ಲಾಧಿಕಾರಿಗಳು ಈ ಸಭೆಗಳಲ್ಲೇ ತಮ್ಮನ್ನು ಕಳೆದು ಹೋಗುತ್ತೆ ಅಂತ ಹೇಳ್ಕೋಬೋದು. ಅದರಲ್ಲೂ ಬಹುತೇಕ ಈಗ ಸಚಿವರುಗಳ ಸಭೆಯನ್ನು ಜವಾಬ್ದಾರಿತವಾಗಿ ತೆಗೆದುಕೊಳ್ಬೋದು, ಸಂಸರ ಸಭೆಯನ್ನು ತೆಗೆದುಕೊಳ್ಳಬಹುದು, ಮುಖ್ಯಮಂತ್ರಿ ಸಭೆಯನ್ನು ಸೀರಿಯಸ್ ಆಗಿ ತಗೊಳ್ಬೋದು. ಅದರ ಹೊರತುಪಡಿಸಿ ಇಲಾಖೆ ಸಭೆಗಳನ್ನು ಒಂದು ಸಭೆ ನಡೆಸಬೇಕು, ದಾಖಲಾತಿಗಾಗಿ ಅಷ್ಟೇ ಒಂದು ಸಭೆ ಅಂತ ಹೇಳುವ ರೀತಿಯಲ್ಲಿ ಅಷ್ಟೇ ನಡೆಸ್ತಿರುವುದನ್ನು ಸಹ ನಾವು ಸೂಕ್ಷ್ಮವಾಗಿ ಗಮನಿಸಿ. ಯಾಕಂದರೆ ಅದರ ಪರಿಹಾರಗಳು ಅಷ್ಟಕ್ಕೆ ಇರ್ತದೆ. ಅಂದರೆ ಎಲ್ಲ ವಿಚಾರಗಳ ಜವಾಬ್ದಾರಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅವ್ರನ್ನ ಮಾಡೋಕ್ಕೆ ಸಾಧ್ಯವಿಲ್ಲ. ನನಗೆ ಅನಿಸೋದು ಇದರ ಆಚೆಗೂ ಸಹ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡಿದಂಥ ಜಿಲ್ಲಾಧಿಕಾರಿ ಜನಮಾನಸದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಜನರ ಹತ್ತಿರಕ್ಕೆ ಹೋಗಬೇಕು. ಜನರ ಹತ್ತಿರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅವರು ಜಿಲ್ಲಾಧಿಕಾರಿ ಕಚೇರಿಯಿಂದ ಫಸ್ಟ್ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗುತ್ತೆ? ಅವರು ಜನಸಂಪರ್ಕ ಸಭೆಗಳನ್ನು ನಡೆಸಬೇಕಾಗುತ್ತೆ, ಅಥವಾ ಹೋಬಳಿ ಮಟ್ಟಕ್ಕೆ ಅವರು ಭೇಟಿ ನೀಡಬೇಕಾಗುತ್ತೆ. ಹೋಬಳಿಯಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡೋದು, ಹಿಂದಿನ ಸರ್ಕಾರದಲ್ಲಿ ಅದನ್ನು ಮಾಡಿದ್ರು ಸಹ. ಹೋಬಳಿಗೆ ವಾರಕ್ಕೆ ಒಂದು ಸಭೆಯನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಸಭೆಯನ್ನು ನಡೆಸಬೇಕು, ತಹಶೀಲ್ದಾರ್ಗಳು ಅವರ ವ್ಯಾಪ್ತಿಯಲ್ಲಿ ಒಂದು ಸಭೆ ನಡೆಸಬೇಕು ಅಂತ ಹೇಳುವ ಆದೇಶವನ್ನು ಕೊಟ್ಟಿದ್ರು. ಜನರ ಹತ್ತಿರ ಅಧಿಕಾರಿಗಳು ಹೋಗಬೇಕು. ಜನರು ಬಂದು ಅಧಿಕಾರಿಗಳನ್ನು ಹುಡುಕೊಂಡು ಬಂದು ದಿನಗಟ್ಟಲೆ ಅಲೆದಾಡುವಂಥದ್ದು ಅಥವಾ ಅವರ ಬೇಕು ಬೇಡಿಕೆಗಳನ್ನು ಹೇಳಕೊಳ್ಳೋಕ್ಕೆ ಸಾಧ್ಯ ಆಗದಿರುವಂಥ ಪರಿಸ್ಥಿತಿಗಳು ಇರ್ಬೋದು. ಜನರ ಹತ್ತಿರಕ್ಕೆ ನೀವು ಎಷ್ಟು ಹತ್ತಿರಕ್ಕೆ ಹೋಗುತ್ತೆ ವಾಸ್ತವ ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸಮಸ್ಯೆಗಳ ಮೂಲವನ್ನು ಅರ್ಥಕೊಂಡಾಗ ಅದಕ್ಕೆ ಪರಿಹಾರ ಕಂಡುಕೊಳ್ಳಕ್ಕೆ ಅಷ್ಟೇ ಸುಲಭವಾಗುತ್ತೆ. ಮುಖ್ಯವಾಗಿ ನಾನು ಹೇಳುವಂಥದ್ದು, ಅಥವಾ ಕೊಡಗಿನಲ್ಲಿ ಸಹ ಹೆಚ್ಚು ಜನ ನಿರೀಕ್ಷೆ ಮಾಡ್ತಿರುವಂಥದ್ದು, ಜನರಿಗೆ ಸಮಸ್ಯೆ ಆಗ್ತಿರುವಂಥದ್ದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳು. ನಾಡ ಕಚೇರಿಯಲ್ಲಿ ಇರ್ಬೋದು, ತಹಶೀಲ್ದಾರ್ ಕಚೇರಿ ಇರ್ಬೋದು, AC ಕಚೇರಿ ಇರ್ಬೋದು, ಜಿಲ್ಲಾಧಿಕಾರಿ ಕಚೇರಿ, ಈ ಎಲ್ಲ ಮಟ್ಟದ ಕಚೇರಿಗಳಲ್ಲಿರುವಂಥ ಸಾರ್ವಜನಿಕರ ಕಡತಗಳು, ಬೇರೆ ಬೇರೆ ಕಡತಗಳು ಹಲವಾರು ವರ್ಷಗಳಿಂದ ನೆನೆಗೆದು ಬಿದ್ದಂತೆ ಸಾಕಷ್ಟು ಕಡತಗಳಿದೆ.
ಅದರೊಂದಿಗೆ ಏನಾಗಿದೆ, ಇದೆಲ್ಲೋ ನಮಗೆ ತ್ವರಿತವಾಗಿ ವಿಲೇವಾರಿ ಆಗ್ತಾ ಇಲ್ಲ. ನಾಡ ಕಚೇರಿಯಲ್ಲಿ ನಮ್ಮ ಕಡತ ಸುಲಭವಾಗಿ ಪಾಸ್ ಆಗ್ತಿಲ್ಲ. ತಾಲೂಕು ಕಚೇರಿಗೆ ಹೋದ್ರೆ ಅದು ಅದರ ಪಾಡಿಗೆ ಅದು ಪಾಸ್ ಆಗ್ತಿಲ್ಲ. ಅದೇ ರೀತಿ ಎಲ್ಲೆಲ್ಲಿಗೆ ಹೋಗಬೇಕು ಅಲ್ಲೆಲ್ಲ ಹೋಗಬೇಕಾದ್ರೆ ಹಣ ಕೊಡದೆ ಕೆಲಸ ಆಗೋದಿಲ್ಲ ಅಂತ ಹೇಳುವ ಒಂದು ಭಾವನೆ ಸಾರ್ವಜನಿಕವಾಗಿ ಮೂಡಿದೆ. ಅದು ಸಹಜ ಅಂತ ಹೇಳುವ ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಕಡೆಯಲ್ಲಿ ಇವತ್ತು ಏಜೆಂಟರುಗಳು, ದಲ್ಲಾಳಿಗಳು, ಬ್ರೋಕರ್ಗಳು ಇವರುಗಳ ಮೂಲಕ ಕೆಲಸ ಆಗ್ತಾ ಇದೆ. ದುಡ್ಡು ಕೊಡದೆ ಏನೂ ಆಗೋದಿಲ್ಲ ಅನ್ನೋದು. ಒಂದು ದುಡ್ಡು ಕೊಡದೆ ಕೆಲಸ ಆಗೋದಿಲ್ಲ ಅಂತ ಹೇಳುವಂಥದ್ದು, ಸಕಾಲದಲ್ಲಿ ಕೆಲಸ ಆಗೋದಿಲ್ಲ ಅಂತ ಹೇಳುವಂಥದ್ದು, ಜನಸ್ನೇಹಿಯಾಗಿ ಕಚೇರಿಗಳಲ್ಲಿ ಜನಸ್ನೇಹಿಯಾಗಿ ವರ್ತಿಸೋದಿಲ್ಲ. ಯಾವುದಾದ್ರೂ ಒಂದು ಕಚೇರಿಗೆ ಹೋದಾಗ ಅವರ ಸಮಸ್ಯೆ ಏನಿದೆ ಅಂತ ಹೇಳೋದಿಲ್ಲ. ನಾಳೆ ಬನ್ನಿ ಅಂತ ಹೇಳುವಂಥದ್ದು ಮಾಮೂಲಿ. ಮೊದಲು ಮನೆಗಳಿಗೆ ಏನೋ ಕಾಟ ಬಂದಾಗ ನಾಳೆ ಬಾ ಅಂತ ಹೇಳಿ ಬೋರ್ಡ್ ಹಾಕ್ತಿದ್ರು. ಆ ಥರಲ್ಲಿ ಅಷ್ಟು ಹೇಳೋದಿಲ್ಲ. ನಾಳೆ ಬಾ ಅಂತ ಹೇಳಿದ್ರು ಸೀರಿಯಸ್ ಆಗಿ ಹೇಳೋದಿಲ್ಲ. ರೆಸ್ಪಾನ್ಸೇ ಪ್ರತಿಕ್ರಿಯೆಯನ್ನು ಸಾರ್ವಜನಿಕರಿಗೆ ಒಂದು ಸ್ಪಂದಿಸುವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡೋದಿಲ್ಲ. ಈ ಏಜೆಂಟರ ಹಾವಳಿ ಆಗೋದಕ್ಕೆ ಏನು ಕಾರಣ ಅಂದರೆ, ಸರ್ಕಾರಿ ಕಚೇರಿಗಳಲ್ಲಿ ಜನಸ್ನೇಹಿಯಾಗಿ ಅಧಿಕಾರಿಗಳು, ಸಿಬ್ಬಂದಿಗಳು ವರ್ತಿಸ್ತಾ ಇಲ್ಲ. ಏನು ಸಮಸ್ಯೆಗಳಂತ ಹೇಳೋದನ್ನು ಅವ್ರಿಗೆ ತಿಳಿಸುತ್ತಿಲ್ಲ. ಈಗ ಒಂದು ಅರ್ಜಿ, ಒಂದು ದಾಖಲೆಗೆ ಸರ್ಕಾರಿ ಅವರ ಸ್ವಂತ ಜಾಗದ ದಾಖಲಾತಿಗೂ ಅಥವಾ ಅವರಿಗೆ ಬೇಕಾದ ಜನನ ಪ್ರಮಾಣ ಪತ್ರ ಇರ್ಬೋದು, ಮರಣ ಪ್ರಮಾಣ ಪತ್ರ ಇರ್ಬೋದು, ಆದಾಯ ದೃಢೀಕರಣ ಇರ್ಬೋದು, ಸರ್ಕಾರದಿಂದ ಸಿಗುವಂಥ ಬೇರೆ ಬೇರೆ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟದ್ದು ಸಹ ಸತಾಯಿಸುವ ಕೆಲಸಗಳು ನಡೀತದೆ. ಅದನ್ನು ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು 2-3% ಅಷ್ಟು ಜನ ಮಾತ್ರ ಒಂದು ವಿಷಯವನ್ನು ಜನರಿಗೆ, ಸಾರ್ವಜನಿಕರಿಗೆ ತಿಳಿಸ್ಬೋದು. ಬಿಟ್ಟರೆ ಬಹುತೇಕ ಜನರು ತಲೆನೂ ಅಲ್ಲಾಡಿಸೋದಿಲ್ಲ. ಒಂದು ದೇಹದಲ್ಲಿ ಜೀವ ಇದೆ ಅಂತ ಹೇಳುವ ರೀತಿಯಲ್ಲೂ ಸ್ಮೈಲ್ ಸಹ ಮಾಡೋದಿಲ್ಲ, ಮುಖ ಎತ್ತಿ ಕಣ್ಣೆತ್ತಿ ನೋಡೋದಿಲ್ಲ. ಆಗ ಸಹಜವಾಗಿ ಏನಾಗುತ್ತೆ, ಇವರಿಗೆ ನಾವು ಇಲಾಖೆಯಿಂದ ಹೋಗಿ ಕೆಲಸ ಮಾಡ್ಕೊಳ್ಳೋಕೆ ಆಗೋಲ್ಲ ಅಂತ ಹೇಳುತ್ತೆ. ಒಂದು ದಿನ 2 ದಿನ 3 ದಿನ ಬರ್ತಾರೆ. ಈ 2-3 ದಿನದ ಖರ್ಚುಗಳನ್ನು ಹೋಲಿಕೆ ಮಾಡಿದಾಗ ಸಹಜವಾಗಿ ಏನು ಅನ್ನಿಸ್ತದೆ ಅಂದರೆ, ಏಜೆಂಟ್ಗಳಾಗಿ, ಬ್ರೋಕರ್ಗಳಾಗಿ ಯಾರು ಕೆಲಸ ಅವರಿಗೆ ಹಣ ಕೊಟ್ಟರೆ ಸಾಕು ಅಂತ ಹೇಳುವಂಥ ಒಂದು ಮನಸ್ಥಿತಿ ಬರುತ್ತೆ. ಈ ಸತಾಯಿಸಿ ಜನರಿಗೆ ಹೇಗಾಗುತ್ತೆ, ಅವರು ಊರಿಡಿ ಹೇಳಿದ್ರೆ ಅಲ್ಲಿ ಹೋದರೆ ಕೆಲಸ ಆಗೋದಿಲ್ಲ, ನಮ್ಮ ಕೆಲಸ ಆಗೋದ್ರೆ ಇಂಥ ಏಜೆಂಟ್ಗಳನ್ನ ಹಿಡ್ಕೊಳ್ಳಿ, ಇಂಥ ಬ್ರೋಕರ್ಗಳು, ಅವರಿಗೊಂದು ಮಾರ್ಕೆಟಿಂಗ್ ಸಹಜವಾಗಿ ಅಭಿಪ್ರಾಯ ಆಗುತ್ತೆ. ನಾವು ಒಬ್ಬ ವ್ಯಕ್ತಿ ಒಂದು ಸಣ್ಣ ಕೆಲಸಕ್ಕೆ ಹಲವಾರು ದಿನ ಅಲೆದು ಎಷ್ಟೋ 100 ರೂಪಾಯಿ ಖರ್ಚು ಮಾಡಿದಾಗ ಸಹಜವಾಗಿ ಅವನ ಅಭಿಪ್ರಾಯ ಏನಾಗುತ್ತೆ, ಸಾರ್ವತ್ರಿಕವಾಗಿ ಒಂದು ಅಭಿಪ್ರಾಯ ಮೂಡುತ್ತೆ. ಆಗ ನಾವು ಅಷ್ಟು ಖರ್ಚು ಮಾಡೋ ಬದಲು ಬ್ರೋಕರ್ ಕೇಳುವ ಅಷ್ಟು ಅಮೌಂಟ್ ಕೊಟ್ಟರೆ ಸಾಕು, ಅವರೇ ನಮ್ಮ ಕೆಲಸವನ್ನೆಲ್ಲ ಮಾಡ್ತಾರೆ. ಅಥವಾ ಅವರಿಗೆ ನಗುಮುಖದ ಸೇವೆಗಳನ್ನು ಈ ಅಧಿಕಾರಿಗಳಿಂದ ಅಥವಾ ಸಿಬ್ಬಂದಿಗಳಿಂದ ಸಿಗುವಂತಾಗುತ್ತೆ. ಇದನ್ನು ಅರ್ಥಕೊಳ್ಬೇಕು ಅಂತ ಹೇಳಿದ್ರೆ, ಅಥವಾ ಇದನ್ನು ತೊಡೆದು ಹಾಕಬೇಕು ಅಂತ ಹೇಳಿದ್ರೆ, ಪ್ರಾರಂಭಿಕವಾಗಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಗಳಿಗೆ ಪ್ರಥಮವಾಗಿ ವಿಸಿಟ್ ಮಾಡಬೇಕು. ಸಾಧ್ಯ ಆಗೋದಾದರೆ ಈಗ ಪ್ರಥಮವಾಗಿ ಇದ್ದಾರೆ, ಹೊಸದಾಗಿ ಜಿಲ್ಲೆಗೆ ಬಂದಿದ್ದಾರೆ, ಇಲ್ಲಿಯ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ 5 ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡೋದೆ ಒಂದೊಂದು ವಾರ ದಿನ ನಿಗದಿಪಡಿಸಿ ಸಾರ್ವಜನಿಕರಿಗೆ ಆ ಕಚೇರಿಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿಂದಿರ್ಬೋದು, ಸಿಬ್ಬಂದಿಗಳಿಂದ ಆಗಿರುವಂಥ ತೊಂದರೆಗಳ ಬಗ್ಗೆ, ಅಥವಾ ಕಡತ ವಿಲೇವಾರಿ ಆಗದೆ ಹಲವಾರು ವರ್ಷಗಳು ನೆನೆಗುದಿರ ಬಿದ್ದಿರುವ ಕಡತಗಳ ಸಂಬಂಧಪಟ್ಟಾಗೆ ಅವರು ಅಹವಾಲುವನ್ನು ಆ ಅಧಿಕಾರಿ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ಕೇಳುವ ಕೆಲಸವನ್ನು ಮಾಡಕ್ಕೆ ಹೊರಟ್ರೆ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸಾಕಷ್ಟು ಕುಟುಂಬಗಳು ನೆಮ್ಮದಿಯಿಂದ ಬಾಳ್ವೆ ನಡೆಸೋದಕ್ಕೆ ಅದು ಸಾಧ್ಯ ಆಗುತ್ತೆ. ನಾನು ಕಂದಾಯ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿ ಎಲ್ಲ ತಾಲೂಕು ಆಫೀಸ್ಗಳಿಗೆ, ತಾಲೂಕು ಕಚೇರಿಗಳಿಗೆ ಖುದ್ದು ಭೇಟಿ ನೀಡಿ ಅಲ್ಲಿ ಸ್ಥಿತಿಗತಿಗಳನ್ನು ಅರಿತುಕೊಳ್ಳೋದ್ರೊಂದಿಗೆ ಸಾರ್ವಜನಿಕ ಅಹವಾಲು ಸ್ವೀಕರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದು ಮಾಡಿದರೆ ನಿಮಗೆ ತುಂಬ ಕೆಲಸಗಳು ಅದರಿಂದ ಪರಿಹಾರ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತಾರೆ. ಜೊತೆಗೆ ಅಲ್ಲಿನ ಅಧಿಕಾರಿಗಳು, ಕೆಳ ಹಂತದ ಅಧಿಕಾರಿಗಳು, ಜೊತೆಗೆ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಒಂದಷ್ಟು ಗೈಡ್ಲೈನ್ ಕೊಡಬೇಕಾಗುತ್ತೆ ಇವರು. ಯಾಕಂದರೆ ಇವರು ಹೋಗಿ ಒಂದು ದಿನ ಪರಿಹಾರ ಮಾಡಿದ್ರೆ ಪುನಃ ಯಥಾ ಪ್ರಕಾರ ಅವರು ಹಳೆ ಕೆಲಸವನ್ನೇ ಮುಂದುವರಿಸ್ತಾರೆ. ಬಟ್ ಜನರಿಗೆ ಯಾವ ರೀತಿ ಜನಸ್ನೇಹಿ ಆಡಳಿತ ಕೊಡಬೇಕು, ಒಳ್ಳೆ ರೀತಿಯಾಗಿ ಆಡಳಿತವನ್ನು ಕೊಡೋ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಸಿಬ್ಬಂದಿಯನ್ನು ಕೂರಿಸಿ ಒಂದು ಸ್ವಲ್ಪ ತಿಳಿ ಹೇಳಿದರೆ 100% ಎಲ್ಲ ಪಾಲನೆ ಮಾಡ್ತಾರೆ ಅಂತ ನಂಬೋದು ಬಹಳ ಕಷ್ಟ. ಒಂದಷ್ಟಾದರೂ ಪಾಲನೆ ಮಾಡಿ ಪರಿವರ್ತನೆ ಸಾಧ್ಯ ಆದರೆ ಒಂದು ದೊಡ್ಡ ಮಟ್ಟದ ಪರಿವರ್ತನೆಗೆ ನಾಂದಿ ಆಡೋದಾಗುತ್ತೆ. ಅದರೊಂದಿಗೆ ಈ ವಿಲೇಜ್ ಅಕೌಂಟೆಂಟ್, ಕಂದಾಯ ನಿರೀಕ್ಷಕರು, ರೆವಿನ್ಯೂ ಇನ್ಸ್ಪೆಕ್ಟರ್ ಇವರೆಲ್ಲ ಕೆಲವರು ಅವರೇ ಇಡೀ ನಿರ್ಣಯ ಮಾಡುವಂಥದ್ದು, ಅವರೇ ಇಡೀ ಊರನ್ನ ತೀರ್ಮಾನ ಮಾಡುವಂಥದ್ದು, ಅವ್ರು ಹೇಳಿದಾಗಷ್ಟೇ ನಡೀತದೆ ಅಂತ ಹೇಳುವಂಥ ಒಂದು ಭಾವನೆ ಇದೆ. ಅವ್ರನ್ನ ಸುದೀರ್ಘ ಅವಧಿಗೆ ಯಾರಿದ್ದಾರೆ ಅವರನ್ನು ಸ್ಥಳಾಂತರ ಮಾಡುವಂಥದ್ದು ಸಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ನಾನು ಹೇಳೋದು, ನೀತಿ ನಿಯಮದ ಆಧಾರದಲ್ಲಿ ಅಲ್ಲಿ ಬರೋರು ಯಾರು ಬೇಕಾದ್ರೂ ಕೆಲಸ ಮಾಡಬೇಕು, ಹಾಗೆ ಇರಬೇಕು. ಯಾರೋ ಒಬ್ಬ ಅಲ್ಲೇ ನಿಂತುಕೊಂಡು ನಾನೇ ಮಾಡ್ತೀನಿ ಅಂತ ಇರುವಂಥದ್ದು ಹಿಂದೆ ಹಲವಾರು ಪ್ರಕರಣಗಳಾಗಿದೆ. ತಹಶೀಲ್ದಾರ್ ಸೀಲನ್ನು ಅವರೇ ಹಾಕಿ ಮಾಡ್ತಿದ್ದಂತು, ಅಕ್ರಮ ಸಕ್ರಮದಲ್ಲಿ ದಾಖಲೆಗಳನ್ನು ಮಾಡ್ತಿದ್ರು. ಯಾರೊಬ್ಬ ಅವರ ಮನೆಯಲ್ಲೇ ಎಲ್ಲ ಸೀಲ್ಗಳು ಇರ್ತಿತ್ತು, ಅವನೇ ಕಡತ ರೆಡಿ ಮಾಡೋದು, ತಹಶೀಲ್ದಾರ್ ಸೈನ್ ಹಾಕೋದು ಅಷ್ಟೇ, ಹೋಗಿ ತಹಶೀಲ್ದಾರ್ ಸೈನ್ ಹಾಕ್ಸೋದು ಅಷ್ಟೇ. ಆ ಪ್ರಕ್ರಿಯೆಗಳನ್ನು ಇರ್ಬೋದು. ಆದರೂ ಸಹ ಅರ್ಥಕೊಳ್ಬೇಕು. ವಿಲೇಜ್ ಅಕೌಂಟೆಂಟ್ ಆಗಲಿ, ಕಂದಾಯ ನಿರೀಕ್ಷಕರುಗಳನ್ನ ಬಗ್ಗೆ ಅವರನ್ನು ಸಹ ಒಂದು ಪ್ರತ್ಯೇಕ ಒಂದು ಸಭೆ ನಡೆಸೋದ್ರ ಮೂಲಕ ನಿಮ್ಮ ಬಗ್ಗೆ ಸಾರ್ವಜನಿಕರಿಂದ ಯಾವುದಾದರೂ ಜೆನ್ಯುವಿನ್ ದೂರು ಬಂದರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ, ನಿಮ್ಮ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಎಂದು ವಾರ್ನಿಂಗ್ ಅನ್ನು ಕೊಟ್ಟು ಯಾವುದಾದ್ರೂ ಸಾರ್ವಜನಿಕರಿಗೂ ಸಹ ಅದೇ ಒಂದು ಸಂದೇಶವನ್ನು ಕಳಿಸಬೇಕಾಗುತ್ತೆ. ಕಂದಾಯ ನಿರೀಕ್ಷಕರಿಂದ, ಗ್ರಾಮ ಲೆಕ್ಕಾಧಿಕಾರಿಗಿಂದ ನಿಮಗೆ ಯಾವುದಾದ್ರೂ ತೊಂದರೆ ಆಗ್ತಾ ಇದ್ರೆ ನನಗೆ ದಾಖಲೆ ಸಮೇತ ಒಂದು ದೂರು ಕೊಡಿ ಅಥವಾ ಪತ್ರ ಬರೀರಿ ಅಂತ ಹೇಳಿದರೆ, ಅದಕ್ಕೆ ಇವರು ರೆಸ್ಪಾನ್ಸ್ ಮಾಡೋದಕ್ಕೆ ಪ್ರಾರಂಭಿಸಿದರೆ ಹಲವಾರು ಸಮಸ್ಯೆಗಳು ಸಹಜವಾಗಿ ಪರಿಹಾರ ಆಗುತ್ತೆ. ಒಂದು ಭಯ ಬೇಕಾಗುತ್ತೆ.
ನಾನು ಮಾಡಿದೆ ಕೆಲಸ, ನಾನು ಹಣ ಕೊಟ್ಟರೆ ಮಾಡ್ತೀನಿ, ನನಗೆ ಯಾರು ನನ್ನನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅವರಿಗೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳೋ ಭಾವನೆ ಹೋಗಬೇಕು ಅಂತ ಹೇಳಿದ್ರೆ ಅವರ ಮೇಲೆ ಹೆಚ್ಚು ನಿಗಾ ಇಡುವ ಕೆಲಸಗಳನ್ನು ಜಿಲ್ಲಾಧಿಕಾರಿ ಮಾಡಬೇಕಾಗುತ್ತೆ. ತನಗೆ ಬೇರೆ ಬೇರೆ ಕಾರ್ಯ ಒತ್ತಡ ಇದೆ ಅಷ್ಟೇ ಸಾಕು, ನಾನು ಯಾರ್ಯಾರಿಗೆ ಉತ್ತರದಾಯಿತ್ವ ಇದೆ ಅಷ್ಟನ್ನೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹಿಂದಿನ ಜಿಲ್ಲಾಧಿಕಾರಿ ಎಷ್ಟು ವರ್ಷ ಇದ್ರು ಅವ್ರು ಯಾರು ಹೆಸರು ಅವ್ರಿಗೆ ಯಾರು ನೆನಪಿಟ್ಟುಕೊಳ್ಳುವಂತ ಜಿಲ್ಲಾಧಿಕಾರಿ ಅಲ್ಲ. ಅವರಿಗೇನು ಕಳಂಕ ಬಂದಿರ್ಲಿಕ್ಕಿಲ್ಲ, ಯಾವುದೇ ಟೀಕೆ ಟಿಪ್ಪಣಿ ಬಂದಿರ್ಲಿಲ್ಲ, ಅವರು ಕೂತರು ಎದ್ದು ಹೋದ್ರು ಅಂತ ಆಗುತ್ತೆ. ಅದರಿಂದ ಯಾವುದೇ ಒಂದು ಪ್ರಯೋಜನ ಆಗೋದಿಲ್ಲ. ಇಡೀ ಜಿಲ್ಲೆಯ ಜವಾಬ್ದಾರಿ ತಿಮ್ಮಲ್ಲಿ ಕಾರಣಕ್ಕಾಗಿ ನಿಮಗೆ ಸುಲಭವಾಗಿ ಜನರ ಹತ್ತಿರ ಆಗಬೇಕು. ನೀವು ಮಾಡಬೇಕಾಗಿರುವಂಥ ಜನರ ಕೆಲಸ ಮಾಡಕ್ಕೆ ಬಂದಿರುವಂಥದ್ದು. ಸಹಜವಾಗಿ ಎಲ್ಲ ಇಲಾಖೆಗಳ ಸಭೆ ಮಾಡಿಸಿರುವುದು, ಸಚಿವರು ಕೇಳುವಂತಿರ್ಬೋದು, CM ಕೇಳುವಂತಿರ್ಬೋದು, ಕಾರ್ಯದರ್ಶಿ ಕೇಳಬಹುದು. ಇದರೆಲ್ಲ ಆಶಯ ಏನಂತ ಹೇಳಿದ್ರೆ ಜನರ ಕೆಲಸಗಳಾಗಬೇಕು. ಇದರೆಲ್ಲ ಏನೇ ಒಂದು ವಿವರ ಕೇಳಿದ್ರು ಸಹ ಏನಕ್ಕೆ ಇರುತ್ತೆ, ಜನರ ಪರವಾಗೇ ಇರ್ತದೆ. ನೀವು ಜನರ ಪರವಾಗಿ ನಾನು ತಾಲೂಕು ಕಚೇರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯಾರೂ ತಡೆಗೆ ಹೋಗಲ್ಲ. ಈ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ ಮಾಡುವಂಥ ಅವಕಾಶಗಳಿದೆ. ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ಮುತುವರ್ಜಿ, ನಿಮ್ಮ ಆಸಕ್ತಿಯ ಮೇಲೆ ಈ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸಾಧ್ಯ ಆದರೆ ಒಂದು ಟೈಮ್ ಬೌಂಡ್, ಒಂದು ಮೀಟಿಂಗ್ ಇರುವಾಗ ಮೀಟಿಂಗ್ ಕಳೆದ ನಂತರ ಹೋಗುವಂಥದ್ದು ಅಥವಾ ಮೀಟಿಂಗ್ ಮುಗಿಸೋ ಮೊದಲು ಬರುವಂಥದ್ದು, ಇದನ್ನು ಪ್ಲಾನ್ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ. ಅದನ್ನು ಜಿಲ್ಲಾಧಿಕಾರಿಯೇ ಸ್ವಯಂ ನಿರ್ಧಾರ ತೆಗೆದುಕೊಂಡು ಅಥವಾ ಆಸಕ್ತಿ ವಹಿಸಿಕೊಂಡು ಆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದರೊಂದಿಗೆ ಇನ್ನೊಂದು ಈ ಜಿಲ್ಲಾಧಿಕಾರಿಗೆ ಈ ಕಂದಾಯ ಇಲಾಖೆ ಸಂಬಂಧಪಟ್ಟ ಹಾಗೆ ಮಹತ್ವದ ಜವಾಬ್ದಾರಿ ಇರುವಂಥದ್ದು ಈ ಹೊಸ ಜಿಲ್ಲಾಧಿಕಾರಿಗೆ ನಾನು ಹೇಳುವ ಪ್ರಕಾರ ಇತ್ತೀಚೆಗಷ್ಟೇ ನಮ್ಮ ವಿಧಾನ ಮಂಡಳದಲ್ಲಿ ಅಂಗೀಕೃತಗೊಂಡಂಥ ಜಮಾಬಾಣಿಯ ತಿದ್ದುಪಡಿ ಮಸೂದೆ ಏನಿದೆ ಅದು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ಕ್ಕೆ ತಿದ್ದುಪಡಿ ತಂದು ಜಮಾಬಾಣಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ತೊಡಕುಗಳನ್ನು ನಿವಾರಣೆ ಮಾಡೋದಕ್ಕೆ, ಪಟ್ಟೇದಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೊಡಕು ನಿವಾರಣೆಗೆ ಏನು ತೀರ್ಮಾನ ಮಾಡಿದರೆ ಅದು ಕೆಲವೇ ಶೀಘ್ರದಲ್ಲಿ ಒಂದು ನೀತಿ ನಿಯಮವಾಗಿ ರೂಪಿತವಾದ ನಂತರ ಅದು ಅನುಷ್ಠಾನಕ್ಕೆ ತರುವಂಥ ಮಹತ್ವದ ಜವಾಬ್ದಾರಿ ಜಿಲ್ಲಾಧಿಕಾರಿಗಿದೆ. ಮಸೂದೆ ಪಾಸಾಗಿ ಅದು ರಾಜ್ಯಪಾಲರ ಒಪ್ಪಿಗೆ ಪಡೆದುಕೊಂಡು ಅಥವಾ ರಾಷ್ಟ್ರಪತಿ ಅಂಕಿತ ಪಡೆದುಕೊಂಡ ನಂತರ ಅದು ಕಾನೂನಾಗಿ ರೂಪುಗೊಂಡು ಜಾರಿಗೆ ಬರುವ ಹಂತದಲ್ಲಿ ಒಂದು 2-3 ತಿಂಗಳ ನಂತರ ಈ ಪ್ರಕ್ರಿಯೆಗಳು ಪ್ರಾರಂಭ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಅದನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಜನಪರವಾಗಿ ಯೋಚನೆ ಮಾಡುವಂಥದ್ದು, ಆ ಸಮಸ್ಯೆಗಳ ವಾಸ್ತವವನ್ನು ಅರಿತುಕೊಂಡು ಜನಪ್ರತಿನಿಧಿಗಳು ಶಾಸನ ಸಭೆಯೊಳಗೆ ಏನು ಚರ್ಚೆ ಮಾಡಿದ್ದಾರೆ, ಏನು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ, ಅದರೊಂದಿಗೆ ಜಮ್ಮ ಹಿಡುವಳಿದಾರರ ಸಮಸ್ಯೆಗಳೇನಿದೆ, ಬಹುಕಾಲಗಳ ಸಮಸ್ಯೆಗಳಾಗಿ ಉಳ್ಕೊಂಡಿರುವಂಥ ಆ ಸಮಸ್ಯೆ ಏನಿದೆ ಅದಕ್ಕೊಂದು ತಾರ್ಕಿಕ ಅಂತ್ಯ, ಸಮಸ್ಯೆ ಪರಿಹಾರದ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಮೇಲ್ಪಂಕ್ತಿ ಹಾಕುವಂಥ ಮಹತ್ವದ ಜವಾಬ್ದಾರಿ ಜಿಲ್ಲಾಧಿಕಾರಿಗಿದೆ. ಆ ಸಂದರ್ಭದಲ್ಲಿ ಅವರು ಬಹಳ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ತಹಶೀಲ್ದಾರಗಳ ಮೂಲಕ ಅದರಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ವಾಸ್ತವವಾಗಿ ಯಾರ ಹೆಸರಿಗೆ ಅದು ದಾಖಲಾತಿ ಯಾರಿಗೆ ಸೇರಬೇಕಾಗುತ್ತೆ, ಅನಗತ್ಯವಾಗಿ ತಾಂತ್ರಿಕವಾಗಿ ಸಮಸ್ಯೆಗಳಾಗ್ತಾ ಇದೆ, ಪಟ್ಟೆದಾರರಿಲ್ಲ ಆದರೂ ಪಟ್ಟೆದಾರರ ಹೆಸರಿದೆ, ಅದನ್ನು ತೆಗೆದು ಹಾಕುವುದರಿಂದ ಜನರ ಪರಿಹಾರವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನ ಸುಲಭವಾಗಿ ಮಾಡ್ಬೋದು. ನೀವು ತಿಳ್ಕೊಂಡ್ರೆ ತಹಶೀಲ್ದಾರ್ ಮೂಲಕ, RI ಮೂಲಕ, ವಿಲೇಜ್ ಅಕೌಂಟೆಂಟ್ ಮೂಲಕ ಆಯಾ ಊರಿನ ಸಮಸ್ಯೆಗಳನ್ನು ಅರ್ಥಕೊಳ್ಳೋಕೆ ಸಹಜವಾಗಿರುತ್ತೆ. ವಾಸ್ತವ ಚಿತ್ರಣವನ್ನು RI ಮತ್ತು ವಿಲೇಜ್ ಅಕೌಂಟೆಂಟ್ಗಳ ಮೂಲಕ ತಿಳಿದುಕೊಂಡು ಅದರೆಲ್ಲ ವರದಿಗಳು ಇವರಲ್ಲಿ ಇರಬೇಕು. ಈಗ ಪಟ್ಟೆದಾರ ಹೆಸರು ಅನಗತ್ಯವಾಗಿ ಎಲ್ಲೆಲ್ಲಿ ಸೇರ್ಪಡೆಯಾಗಿದೆ ಅಥವಾ ಪಟ್ಟೆದಾರರು ಮೃತಪಟ್ಟ ನಂತರ ಅವರ ಕುಟುಂಬದವರು ಯಾರ್ಯಾರು ಸೇರಿದ್ದಾರೆ, ನಿಜವಾಗ್ಲೂ ಆ ಜಾಗಕ್ಕೆ ಅವ್ರ ಹಕ್ಕುದಾರಿಕೆ ಇದೆಯಾ ಅಥವಾ ತಾಂತ್ರಿಕವಾಗಿ ಅಷ್ಟೇ ಅವರ ಹೆಸರು ಸೇರ್ಪಡೆ ಆಗಿದೆಯಾ, ನಿಜವಾಗ್ಲೂ ಪಟ್ಟೆದಾರ ನಮ್ಮ ಫ್ಯಾಮಿಲಿಗೂ ಆ ಜಾಗದಲ್ಲಿ ಹಕ್ಕುದಾರಿಕೆ ಇದೆಯಾ, ಇದನ್ನು ವಾಸ್ತವ ಚಿತ್ರಣವನ್ನು ನೀವು ಹೋಬಳಿವಾರು ಪಡೆದುಕೊಂಡಿಟ್ಟರೆ ಸರ್ಕಾರದ ನೀತಿ ನಿಯಮ ಬರುವ ಸಂದರ್ಭದಲ್ಲಿ ಸುಲಭವಾಗಿ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಎಲ್ಲವನ್ನ ತಹಶೀಲ್ದಾರ್ ಕೋರ್ಟ್ ಮೂಲಕ ಹಾಕುವಂಥದ್ದಾದರೆ ಅದರಿಂದ ಯಾವುದೇ ಪ್ರಯೋಜನಗಳು ಆಗೋದಿಲ್ಲ. ಜಮಾಬಾಣೆ ತಿದ್ದುಪಡಿಯಿಂದ ಏನು ಸಮಸ್ಯೆ ಪರಿಹಾರ ಆಗಿದ್ರೆ 4 ಜನಕ್ಕೆ ಅದರಿಂದ ಪ್ರಯೋಜನ ಆಗದಿದ್ರೆ ಕೇವಲ ರಾಜಕೀಯವಾಗಿ ಅಷ್ಟೇ ಅದು ಚರ್ಚೆಗೆ ಸೀಮಿತವಾಗುತ್ತೆ. ಇನ್ನೊಂದಷ್ಟು ವರ್ಷದ ನಂತರ ಮತ್ತೆ ಅದಕ್ಕೆ ತಿದ್ದುಪಡಿ ತರುವಂಥದ್ದು, ಮತ್ತೆ ಅದರ ಚರ್ಚೆ ಆಗುವಂಥದ್ದು ಬರುತ್ತದೆ. ಅದರ ಬದಲು ಈ ಕಾಲಘಟ್ಟಗಳಲ್ಲೇ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದನ್ನ ಜಿಲ್ಲಾಧಿಕಾರಿ ಆ ಜವಾಬ್ದಾರಿಯನ್ನು ಸಹ ಬಹಳ ಜವಾಬ್ದಾರಿಯಿಂದ ಅಥವಾ ಹೊಣೆಗಾರಿಕೆಯಿಂದ ಆ ಕೆಲಸವನ್ನು ಮಾಡಬೇಕು. ತಾವು ಮಾಡಬೇಕು ಅಂತ ಹೇಳೋದಕ್ಕಿಂತ ತಹಶೀಲ್ದಾರ್ಗಳ ಮೂಲಕ ಅದನ್ನು ಮಾಡುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅನಗತ್ಯವಾಗಿ ಜನರಿಗಿರುವಂತಹ ತೊಂದರೆಯನ್ನ ನಿವಾರಿಸುವಂಥ ಮಹತ್ವದ ಜವಾಬ್ದಾರಿ ಜಿಲ್ಲಾಧಿಕಾರಿಗಿದೆ. ಪರ್ಟಿಕ್ಯುಲರ್ ಈ ವಿಚಾರವಾಗಿ ನಾನು ಹೇಳೋದಾದ್ರೆ ಹೆಚ್ಚಿನ ಆಸಕ್ತಿ ವಹಿಸಿಕೊಂಡು ಆ ದಾಖಲೆಗಳನ್ನೆಲ್ಲ ಸಂಗ್ರಹಿಸುವಂತಹ ಕೆಲಸ ಮಾಡಿದ್ರೆ ಇದು ಒಂದು ಸಾರ್ವತ್ರಿಕ ವಿಚಾರ, ಜೊತೆಗೆ ಜನರ ಭಾವನಾತ್ಮಕ ವಿಚಾರ ಕೂಡ, ಜನರ ಮನಸ್ಸಿನಲ್ಲೂ ಕೂಡ ನೆಲೆಯೂರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನ್ಗನ್ಸುತ್ತೆ ಈ ವಿಚಾರದಲ್ಲಿ. ಅಲ್ಲ 100%. ಈಗ ನೋಡಿ, ಈಗ ಕೆಲವು ಏನಾದ್ರು ಹಕ್ಕುದಾರಿಕೆ ಇಲ್ಲದಿರುವಂಥದ್ದು ಕೋರ್ಟ್ ಕಚೇರಿ ಈಗ ನನಗೆ ಈ ಜಾಗದ ಅನುಭವ ಸ್ವಾಧೀನದಲ್ಲಿದೆ, ನನಗೆ ಹಕ್ಕುದಾರಿಕೆ ಇದೆ, ನನಗೆ ಸೇರಬೇಕಾಗುತ್ತೆ. ಆದರೂ ಇದರಲ್ಲಿ ಪಟ್ಟೆದಾರ ಸೇರ್ಕೊಂಡಿದ್ದಾನೆ, ಪಟ್ಟೆದಾರ ಫ್ಯಾಮಿಲಿಯನ್ನು ಸೇರ್ಕೊಂಡಿದ್ದಾರೆ, ಜಂಟಿ ಖಾತೆ ಆಗ್ತಾ ಇದೆ. ಅದರಿಂದ ನನಗೇನು ಸಮಸ್ಯೆ ಆಗುತ್ತೆ, ನನಗೆ ಯಾವುದೋ ಒಂದು ಲೋನಲ್ಲಿ ಸಂಘ ಸಂಸ್ಥೆಯಲ್ಲಿ ಲೋನ್ ತೆಗಿಬೇಕು ಅಂದರೆ ಲೋನ್ ಸಿಗೋದಿಲ್ಲ. ಸರ್ಕಾರದಿಂದ ಪ್ರಕೃತಿ ವಿಕೋಪ ಆಗಿ ಪರಿಹಾರ ಸಿಗಬೇಕಾದ್ರೆ ಜಂಟಿ ಖಾತೆಗಳಿಗೆ ಪರಿಹಾರ ಸಿಗೋಲ್ಲ. ಆಗ ಸರ್ಕಾರದ ಸವಲತ್ತು ನನಗೆ ಸಿಗೋಲ್ಲ. ಮಳೆ ಬಂದು ನನ್ನ ಕಾಫಿ ಫಸಲು ನೆಲಕ್ಕೆ ಬಿದ್ದರೂ ಸಹ ನನಗೆ ಪರಿಹಾರ ಸಿಗೋದಿಲ್ಲ. ಇದು ವೈಯಕ್ತಿಕವಾಗಿ ಜನರಿಗೆ ಸಿಗುವಂಥದ್ದು, ಪ್ರಯೋಜನ ಆಗುವಂಥದ್ದು. ಅದರೊಂದಿಗೆ ಅನಗತ್ಯವಾಗಿ ತೊಡಕನ್ನು ಕೆಲವರು ಲಾಭ ಮಾಡ್ಕೊಳ್ಳೋದು. ಈಗ ಇಡೀ ವಂಶಾವಳಿ ಮಾಡ್ಕೊಂಡು
ಮಾಡ್ಕೊಳ್ಳಿ ಬನ್ನಿ ಅಂತ ಹೇಳೋದು, ಇಡೀ ಫ್ಯಾಮಿಲಿ ಎಲ್ಲರ ಸಹಿತ ಕೊಡು ಬನ್ನಿ ಅಂತ ಹೇಳೋದು ಇಲ್ಲಿ ಸಾಧ್ಯ ಆಗುತ್ತೆ? ಈಗ ಯಾರು ಒಬ್ರು ಸೈನ್ ಹಾಕಿ ಅಂತ ಹೇಳಿದ್ರೆ ತುಂಬಾ ಅಣ್ಣ ತಮ್ಮಂದಿರಿರಲಿ, ಒಡ ಹುಟ್ಟಿದವರೇ ಇರಲಿ, ಅವ್ರು ಯಾರು ಸೈನ್ ಹಾಕಿ ಕೊಡೋದಿಲ್ಲ. ನನಗೇನು ಒಂದು 5,000 ಕೊಡಿ, ಒಂದು 5 ಲಕ್ಷ ಕೊಡು, 2 ಲಕ್ಷ ಕೊಡು, ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮಾಡಕ್ಕೆ ಸ್ಟಾರ್ಟ್ ಆಗ್ತಾರೆ. ಒಂದು ಏಕರಿಗೆ ಸಂಬಂಧಪಟ್ಟಾಗ ಇಷ್ಟು, ನಿನಗೆ ಇಷ್ಟು ವ್ಯಾಲ್ಯೂ ಸಿಗ್ತದೆ, ನನಗೆ ಅಷ್ಟು ಕೊಡು. 10 ಎಕರೆ ಇದ್ರೆ ಇಷ್ಟು, ಏಕರೆ ಜಾಸ್ತಿ ಆದ ಹೋದಾಗ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲಿ ಅವನು ಪಾಲುದಾರಿಕೆ ಇರೋಲ್ಲ, ಇವನಿಗೆ ಅನಿವಾರ್ಯತೆ ಆಗೋಗ್ತದೆ. ಈ ಕೆಲಸ ಅವರ ಸಂಬಂಧಗಳು ಹಾಳಾಗ್ತದೆ. ಅನಿವಾರ್ಯ ಕಾರಣಕ್ಕಾಗಿ ಹಣ ಕೊಟ್ಟು ಸೈನ್ ಹಾರಿಸ್ಕೊಳ್ಬೋದು, ಆದರೆ ಅವ್ರ ಸಂಬಂಧ ಶಾಶ್ವತವಾಗಿ ಹಣ ಕೊಟ್ಟಂದ್ರೆ ಕೆಲಸ ಅವನು ಉರಿಡಿ ಹೇಳ್ತಾನೆ, ನಾನು ಸೈನ್ ಹಾಕೋದಕ್ಕೆ ಇಷ್ಟು ದುಡ್ಡು ತಗೊಂಡು ಅವನ ಮಾರ ದಿನ ಉಡಿ ತೆಗಿತಾನೆ. ಆದರೆ ಎಲ್ಲ ಬಾಂಧವ್ಯಗಳನ್ನ, ಎಲ್ಲ ಸಂಬಂಧಗಳನ್ನು ಆ ಒಂದು ವ್ಯವಸ್ಥೆ ಹಾಳು ಮಾಡುವಂಥದ್ದಾಗುತ್ತೆ. ಹಾಗಾಗಿ ಅದು ತುಂಬ ಉಪಯೋಗ ಆಗುವಂಥ ಕೆಲಸಗಳು. ಅದರೊಂದಿಗೆ ಕಂದಾಯ ಇಲಾಖೆಯಲ್ಲೂ ಅಷ್ಟೇ ತ್ವರಿತಗತಿಗಳಾಗಿ ಕೆಲಸಗಳು ಆಗಬೇಕು. ಅದು 100% ನಡೀತಾ ಇಲ್ಲ. ಸಾರ್ವಜನಿಕರಿಗೆ ಹೆಚ್ಚು ಆಕ್ರೋಶ ಇರುವಂಥದ್ದೇ ಸರ್ಕಾರಿ ಕಚೇರಿಗಳಲ್ಲಿ ಹೋದಾಗ ನಮ್ಮ ಕೆಲಸಗಳು ತ್ವರಿತವಾಗಿ ಆಗೋದಿಲ್ಲ, ಸತಾಯಿಸ್ತಾರೆ, ಕೆಲಸಗಳಾಗೋದಿಲ್ಲ, ಹಣಕ್ಕೆ ಬೇಡಿಕೆ ಇಡ್ತಾರೆ, ಏಜೆಂಟ್ಗಳ ಮೂಲಕ ಹೋದ್ರಷ್ಟೇ ಆಗುತ್ತೆ. ಅದರೊಂದಿಗೆ ಕೆಲವು ಏಜೆಂಟ್ಗಳು ಮೋಸ ಮಾಡುವಂಥ ಏಜೆಂಟ್ಗಳು ಸಹ, ಕೆಲವು ಏಜೆಂಟ್ಗಳು ದುಡ್ಡು ತೆಗೆದುಕೊಂಡು ಕೆಲಸ ಮಾಡ್ತಾರೆ, ಕೆಲವು ಏಜೆಂಟ್ಗಳು ದುಡ್ಡು ತೆಗೆದುಕೊಂಡು ಕೆಲಸನೂ ಮಾಡೋದಿಲ್ಲ. ಮತ್ತೆ ಇನ್ಯಾರ್ಯಾರು ಅಧಿಕಾರಿಗಳ ಮೇಲೆ ಹಾಕ್ತಾರೆ. ತಹಶೀಲ್ದಾರಿಂದ AC ಕೋರ್ಟ್ಗೆ ಬಂದರೆ AC ಮೇಲೆ ಹಾಕುವಂಥದ್ದು, ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಮೇಲೆ ಹಾಕುವಂಥದ್ದು. ನಮ್ದೆಲ್ಲ ಕೆಲಸ ಮಾಡಿದ್ರೆ ನೀವು DC ಮೂಲಕ ಮಾಡ್ಕೊಳ್ಳಿ, ಅಥವಾ ನೀವು AC ಮಾಡ್ಕೊಳ್ಳಿ, ನೀವು ನಾಡ ಕಚೇರಿ ವಿಚಾರ ಅಂದರೆ ನಾವು ತಹಶೀಲ್ದಾರ್ ಕಚೇರಿ ಕಳಿಸಿದ್ವಿ, ಅಲ್ಲಿ ನೋಡ್ಕೊಳ್ಳಿ. ಅಂದರೆ ಎಲ್ಲರೂ ಬಗ್ಗೆ ಒಂದು ಅನುಮಾನ ಬರುವ ರೀತಿಯಲ್ಲಿ ಒಂದು ಯೋಚನೆ ಆಗಿದೆ. ಅದು ಸರ್ಕಾರ ಸಕಾಲದಲ್ಲಿ ಕೆಲಸ ಆಗಲಿ ಅಂತ ಕಾರಣಕ್ಕೆ ಸಕಲ ಯೋಜನೆಯನ್ನು ತಂದಿದೆ. ನಿಮ್ಮ ಅರ್ಜಿಯನ್ನು ಹಾಕಿ ಅವ್ರು ಏನು ತಿಳ್ಕೊಳ್ಳೋಕ್ಕೆ ಅದರೊಳಗೆ ಕಾಲಮಿತಿ ಒಳಗೆ ಮಾಡಬೇಕು ಅಂತೇಳಿ. ಆದರೂ ಇವರು ವಾಮ ಮಾರ್ಗಗಳ ಮೂಲಕ ಕೆಲಸ ಮಾಡದೇ ರೀತಿಯಲ್ಲಿ ಸತಾಯಿಸ್ತಿರುತ್ತದೆ. ಇಡೀ ಜಿಲ್ಲಾಡಳಿತಕ್ಕೆ ಸಕ್ರಿಯಗೊಳ್ಳಬೇಕು ಅಂತ ಹೇಳಿದ್ರೆ ಎಲ್ಲ ಇಲಾಖೆಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ಕ್ರಿಯಾಶೀಲವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಸಿದ್ಧಗೊಳಿಸುವಂಥ ಕೆಲಸಗಳಿಗೆ ಜಿಲ್ಲಾಧಿಕಾರಿ ಮುಂದಾಗಬೇಕಾಗುತ್ತೆ. ತಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಕೂತು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಆದರ್ಶಗಳು, ಆಶಯಗಳು ಕೇವಲ ಮಾತಿಗೆ, ನಮ್ಮ ಮಾತುಗಳಿಗೆ ಅಷ್ಟೇ ಸೀಮಿತ ಆಗುತ್ತೆ. ಇಡೀ ಸಮಾಜ ಆದರ್ಶವನ್ನ, ಆಶಯವನ್ನ ಮಾತಾಡುತ್ತೆ, ಬಯಸುತ್ತೆ. ಆದರೆ ಅನುಷ್ಠಾನ ಮಾಡುವಂಥ ಅವಕಾಶ ಇರುವಂಥದ್ದು ಜಿಲ್ಲಾಧಿಕಾರಿಗೆ. ಜಿಲ್ಲಾಧಿಕಾರಿ ಮನಸ್ಸು ಮಾಡಿದರೆ ಎಲ್ಲ ಆದರ್ಶಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಜನ ಸುಖವಾಗಿರಬೇಕಾದರೆ, ಜನರ ನೆಮ್ಮದಿಗೆ ಭಂಗವಾಗದ ರೀತಿಯಲ್ಲಿ ಬದುಕು ನಡೆಸಬೇಕು ಅಂತ ಹೇಳಿದ್ರೆ ಆ ಕೆಲಸವನ್ನು ಮಾಡುವಂಥ ಅವಕಾಶ ಜಿಲ್ಲಾಧಿಕಾರಿಗಿದೆ. ಜಿಲ್ಲಾಧಿಕಾರಿ ಆ ರೀತಿಯ ನಡವಳಿಕೆಯನ್ನು ಪ್ರದರ್ಶನ ಮಾಡ್ತಾರೆ ಅಂತ ಹೇಳುವಂಥ ಆಶಯವನ್ನಷ್ಟೇ ನಾವು ವ್ಯಕ್ತಪಡಿಸಬಹುದು. ಯಾಕಂದ್ರೆ ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಅದೆಷ್ಟೋ ಜಿಲ್ಲಾಧಿಕಾರಿಗಳು ಬಂದು ಹೋಗಿದ್ದಾರೆ. ದಶಕಗಳಿಂದ ಇರುವಂತಹ ಸಮಸ್ಯೆ. ಜಿಲ್ಲಾಧಿಕಾರಿಗಳು ಬದಲಾದರೂ ಕೂಡ ಈ ಸಮಸ್ಯೆಗಳು ಮಾತ್ರ ಬದಲಾಗಲಿಲ್ಲ, ಪರಿಹಾರ ಕಾಣಲಿಲ್ಲ. ಪ್ರತಿ ಜಿಲ್ಲಾಧಿಕಾರಿ ಬಂದಾಗಲೂ ಕೂಡ ಆಶಾಭಾವನೆ ಇರುತ್ತೆ, ಏನೋ ಒಂದು ಮಾಡ್ತಾರೆ ಅಂತ. ಆದರೆ ಕಡೆಗೆ ಅನೇಕ ಜಿಲ್ಲಾಧಿಕಾರಿಗಳು ತಳಮಟ್ಟಕ್ಕೆ ಇಳಿದು ಕೆಲಸ ಮಾಡಿದ್ದಾರೆ. ನೀವು ಆಗಲೇ ಹೇಳಿದಾಗೆ ಜನಸ್ಪಂದನ ಕಾರ್ಯಕ್ರಮ, ಗ್ರಾಮಗಳಿಗೆ ಭೇಟಿ ನೀಡಿ ಜನರಿಂದ ಸಮಸ್ಯೆ ಆಲಿಸುವಂಥ ಕೆಲಸ ಮಾಡಿದ್ದಾರೆ. ಇನ್ನು ಕೆಲವು ಅಧಿಕಾರಿಗಳು ನೀವು ಹೇಳಿದಾಗೆ ಕಚೇರಿಯಲ್ಲೇ ಕೂತು ಸೂಟು ಬೋಟ್ ಹಾಕೊಂಡು ಹೊರಗಡೆ ಹೋಗುವಂಥದ್ದು, ಆ ರೀತಿಯ ಬಿಹೇವಿಯರ್ ಮೂಲಕವೂ ಗುರುಸ್ಕೊಂಡಿದ್ದಾರೆ. ಈ ಹಿಂದಿನ ಅನೇಕ ಜಿಲ್ಲಾಧಿಕಾರಿಗಳನ್ನ ಈಗಲೂ ಕೂಡ ಜನ ನೆನೆಸ್ಕೊಳ್ತಾರೆ, ತಮ್ಮ ಅಲ್ಲಿಗೆ ಬಂದು ಸಮಸ್ಯೆಗಳನ್ನ ಆಲಿಸಿದ್ರು, ಕಷ್ಟಗಳಿಗೆ ನೆರವಾದರು ಅಂತ. ಈ ಜಿಲ್ಲಾಧಿಕಾರಿಗೆ ಅದೊಂದು ಆಪ್ಷನ್ ನೀವು ಕೊಟ್ಟಂತೆ ಆಗಲೇ ಹೇಳಿದಾಗೆ ಗ್ರಾಮ ಮಟ್ಟಕ್ಕೆ, ತಳಮಟ್ಟಕ್ಕೆ ಜನರ ಜೊತೆಗೆ ಇಳಿದು ಜನರ ಸಮಸ್ಯೆಗಳನ್ನ ಆಲಿಸುವಂತಹ ನಿಟ್ಟಿನಲ್ಲಿ ಗೊತ್ತಿಲ್ಲ. ಈಗ 1 ವಾರ ಆಯ್ತಷ್ಟೇ ಬಂದು, ಅವರ 1 ವಾರದಲ್ಲಿ ನಾವು ಅವ್ರನ್ನ ಚಟುವಟಿಕೆಯನ್ನು ನಾವು ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ಈ ಹಿಂದಿನ ಕಾರ್ಯವೈಖರಿಗಳನ್ನೆಲ್ಲ ಗಮನಿಸಿದಾಗ ಕೊಡಗಿನಲ್ಲಿ ಬಂದು ಒಳ್ಳೆಯ ಸೇವೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಅನಿಸುತ್ತಾ? ಅಲ್ಲ, ಮಾಡ್ಬೋದು ಅಂದ್ಕೊಳ್ಳುವ. ಇದರೊಂದಿಗೆ ಇನ್ನೊಂದು ಜಿಲ್ಲಾಧಿಕಾರಿಗೆ ಸವಾಲು ಇರುವಂಥದ್ದು, ಮುಖ್ಯವಾದ ಸವಾಲು ಇರುವಂಥದ್ದು ಪ್ರಕೃತಿ ವಿಕೋಪ ಆಗುವ ಸಂದರ್ಭದಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಎದುರಾಗುವಂಥ ಸಮಸ್ಯೆಗಳು. ಜೀವನದಿ ಕಾವೇರಿ ಮೈದುಂಬಿ ಹರಿದಾಗ ಮಂಡ್ಯ, ಮೈಸೂರು, ಕರ್ನಾಟಕದ ಬಹುಭಾಗದ ಜನ, ತಮಿಳುನಾಡು ಇವರೆಲ್ಲರೂ ಖುಷಿ ಪಡ್ಬೋದು. ಆದರೆ ಕೊಡಗಿನವರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರ್ತದೆ. ಈ ಪ್ರಕೃತಿ ವಿಕೋಪದಲ್ಲಿ ಮುಂದೆ ಆಗುವಂಥ ಸಂದರ್ಭದಲ್ಲಿ ಆಗುವಂಥ ಅನಾಹುತಗಳಿಗೆ ಮುನ್ನೆಚ್ಚರಿಕೆ ವಹಿಸುವಂಥದ್ದು ಒಂದು ಭಾಗ, ಅದು ಇನ್ನೂ ಸಮಯ ಇದೆ. ಆದರೆ ಈಗಾಗಲೇ ಪ್ರಕೃತಿ 2018 ಇರ್ಬೋದು, 2019 ಇರ್ಬೋದು, 2020 ಇರ್ಬೋದು, ಈ ಸತತವಾಗಿ ನಡೆದಂತಹ ಪ್ರಕೃತಿ ವಿಕೋಪದಲ್ಲಿ ಜಿಲ್ಲೆಯ ವಿವಿಧೆಡೆಯಲ್ಲಿ ಸಂತ್ರಸ್ತರುಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಕಷ್ಟು ಜನ. ಅದರಲ್ಲಿ ಒಂದಿಷ್ಟು ಮನೆಗಳಿಗೆ ನಮ್ಮ ಜಂಬೂರು ಬಾಣೆಯಲ್ಲಿ ಮನೆ ಕೊಟ್ಟಿರುವಂಥದ್ದು ನಾವು ಗಮನಿಸಬಹುದು, ಹಲವಾರು ಸಂತ್ರಸ್ತರುಗಳಿಗೆ. ಅದರೊಂದಿಗೆ ಅಲ್ಲೇ ಸಹ ಇನ್ಫೋಸಿಸ್ ಅವರು 200 ಮನೆ ಕಟ್ಟಿದ್ದಾರೆ. ಆ ಮನೆ ಇನ್ನೂ ಹಂಚಿಕೆ ಆಗಲಿಲ್ಲ. ಒಂದು, ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಒಂದು ಜಿಲ್ಲಾಡಳಿತ ನಕಲಿ ಸಂತ್ರಸ್ತರ ಪಟ್ಟಿಯನ್ನು ಸಿದ್ಧಪಡಿಸಿತ್ತು. ಹೌದು, ಇಲ್ಲದೆ ಕೊಟ್ಟಿದ್ರೆ, ನೀವು ನಿಜವಾದ ಸಂತ್ರಸ್ತರ ಪಟ್ಟಿ ಸಿದ್ಧಪಡಿಸಿದ್ರೆ ಆ ಮನೆಯೂ ಕೊಡಬೇಕಾಗಿತ್ತು. ಆದರೆ ನಕಲಿ ಸಂತ್ರಸ್ತ ಪಟ್ಟಿ ಮಾಡಿದಕ್ಕಾಗಿ ವಾಸ್ತವ ಸಂತ್ರಸ್ತರು ಅಲ್ಲಿ ಇರ್ಲಿಕ್ಕಿಲ್ಲ, ಅಥವಾ ನಾನು ಸಂಖ್ಯೆ ಸುಮ್ಮನೆ ಮಾಡ್ಕೊಂಡಿದ್ದಾರೆ, ಅಥವಾ ಅಲ್ಲಿ ಹೋಗೋದಕ್ಕೇನೋ ರೆಡಿ ಇಲ್ಲ ಅಂತೇಳಿ ಆಯಿತು. ಅದರೊಂದಿಗೆ ಈ ಸಿದ್ದಾಪುರ, ಕರಡಿಗೋಡು, ನೆಲ್ಲಿಹುದಿಕೇರಿ ಸಿದ್ದಾಪುರ ಪಂಚಾಯತಿ ವ್ಯಾಪ್ತಿಯ ಏನು ಪ್ರಕೃತಿ ವಿಕೋಪ ಸಂತ್ರಸ್ತರಾಗಿ ಕಾವೇರಿ ನದಿ ಬದಿಯಲ್ಲಿ ಯಾರು ವಾಸಿಸಿದ್ರು, ಮನೆ ಕಳೆದುಕೊಂಡರು, ಅವರಿಗೆ ಇನ್ನೂ ಸಹ ಶಾಶ್ವತವಾದಂಥ ಸೂರು ಕಲ್ಪಿಸಲು ಸಾಧ್ಯ ಆಗಲಿಲ್ಲ.
ಅವರು ಗುರುತಿಸಿರುವಂಥ ಜಾಗ ಎಲ್ಲಿದೆ ಆ ಜಾಗಕ್ಕೆ ಅವ್ರು ಹೋಗೋದಕ್ಕೆ ರೆಡಿ ಇಲ್ಲ. ಸಿದ್ದಾಪುರ ಪಂಚಾಯತಿ ವ್ಯಾಪ್ತಿಯವರಿಗೆ ಬಿಶೆಟ್ಟಿಗೇರಿ ಭಾಗದಲ್ಲಿ ಜಾಗ ಗುರುತಿಸಿದ್ರು, ಅದು ದೂರ ಅಂತ ಹೇಳೋ ಕಾರಣಕ್ಕಾಗಿ ಅವ್ರು ಹೋಗೋದನ್ನು ನಿರಾಕರಿಸಿದರು. ಆ ನಂತರ ಅವರೇಗುಂದ ಗ್ರಾಮದಲ್ಲಿ ಜಾಗವನ್ನು ಗುರುತಿಸಿದ್ರು, ಅದು ದಟ್ಟ ಅರಣ್ಯದ ಮಧ್ಯದಲ್ಲಿದೆ. ಆನೆ ವಾಸಸ್ಥಾನನೇ, ಅದು ಆನೆ ಬರುತ್ತೆ ಅಂತ ಹೇಳೋದು, ಆನೆ ಇರುವ ಜಾಗ, ಅಲ್ಲೇ ವಾಸಕ್ಕೆ ಯೋಗಿ ಆಗಿಲ್ಲ. ಮತ್ತೆ ಸಮಸ್ಯೆ ಮಧ್ಯಕ್ಕೆ ತಗೊಂಡು ಹೋಗಿ ಬಿಟ್ಟಾಗೆ, ಸಮಸ್ಯೆ ಆಗುತ್ತೆ ಅಂತಲ್ಲ, ಸಮಸ್ಯೆಗೆ ಮಧ್ಯಕ್ಕೆ ಹೋಗಿ ಅವರನ್ನು ಬಿಡುವ ಪ್ರಯತ್ನಗಳು ನಡೆಯುವ ಪ್ರಯತ್ನಗಳು. ಅಲ್ಲಿ ಯಾರೋ ಅನುಭವ ಅಥವಾ ಯಾರೋ ದಾಖಲಾತಿ ಜಾಗವನ್ನು ದೊಡ್ಡ ಮಟ್ಟಕ್ಕೆ ಸರ್ಕಾರಕ್ಕೆ ಮಾರಿ ಅವರು ಕೈ ತೊಳೆದುಕೊಂಡು ಹೋಗಿ ಸಂತ್ರಸ್ತರನ್ನ ಮತ್ತೆ ಸಂಕಷ್ಟಕ್ಕೆ ಸಿಕ್ಕುವ ಪ್ರಯತ್ನ, ಅದು ಸಹ ಯೋಗ್ಯ. ನಾನು ಗಮನಿಸಿದ್ದೇನೆ ಆ ಜಾಗವನ್ನು, ಅದು ನಿಜವಾಗ್ಲೂ ಸಂತ್ರಸ್ತರಿಗೆ ಯೋಗ್ಯವಾದ ಜಾಗ ಅಲ್ಲ. ಅಲ್ಲಿಗೆ ಹೋಗೋದಕ್ಕೆ ಅವರು ಸಾಧ್ಯನೂ ಆಗೋದಿಲ್ಲ, ಬಲವಂತವಾಗಿ ಕಳಿಸೋ ಪ್ರಯತ್ನವೂ ತಪ್ಪು. ಆದರೆ ಅವರಿಗೂ ಸಹ ಇನ್ನೂ ಸಹ ನದಿ ಬದಿಯಲ್ಲಿ ವಾಸಿಸಿದ್ದವರಿಗೆ ಇನ್ನೂ ಸಹ ನಮಗೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಒಂದು ಕಾಲ ಅದರೊಂದಿಗೆ ಈ ನೆಲ್ಲಿಹುದಿಕೇರಿ ಭಾಗದವರಿಗೂ ಸಹ ಜಾಗ ಗುರುತಿಸು ಸಹ ಅದು ಸಹ ಕಾಡಾನೆ ಇರುವಂಥ ಪ್ರದೇಶ, ಕಾಡಾನೆ ವಾಸಸ್ಥಾನ ಇರುವ ರೀತಿಯಲ್ಲಿ ಪ್ರದೇಶ, ಅದು ಸಹ ಅಲ್ಲಿ ಮೂಲಭೂತ ಸವಲತ್ತುಗಳಾಗಲಿ ಅದನ್ನು ನಿವೇಶನಗಳ ಮಾಡಿ ಕೊಡುವಂಥದ್ದಾಗಲಿ ಮನೆ ಕಟ್ಟಿ ಕೊಡುವಂಥದ್ದಾಗಲಿ ಆ ಪ್ರಕ್ರಿಯೆಗಳು ಬಹುತೇಕ ಪೂರ್ಣಗೊಂಡಿಲ್ಲ. ಇದೆಲ್ಲ ಒಂಥರ ಕಾಟಚಾರಕ್ಕೆ ಮಾಡಿದ್ದಾರೆ. ನಾನು ಅದನ್ನೇ ಹೇಳುವಂಥದ್ದು, ನದಿ ಬದಿಯಲ್ಲಿ ವಾಸ ಮಾಡ್ತಿರುವವರು ಮತ್ತು ಗಿರಿಕಂದರಗಳಲ್ಲಿ ವಾಸ ಮಾಡ್ತಿರುವವರನ್ನ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ಹೋಗಿ ಅಂತ ಹೇಳಿ ಜಿಲ್ಲಾಡಳಿತ ಒಂದು ಸೂಚನೆ ಕೊಡುತ್ತೆ. ಕಾವೇರಿ ನದಿ ಬದಿಯಲ್ಲಿ ಇರುವಂಥವ್ರು ಇರ್ಬೋದು, ಮಡಿಕೇರಿ ಸೇರಿದಂತೆ ಬೇರೆ ಬೇರೆ ಬೆಟ್ಟ ಪ್ರದೇಶದಲ್ಲಿ ಇರುವವರಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಹೋಗಿ ಅಂತ ಹೇಳ್ತಾರೆ. ಅದರೊಂದಿಗೆ ಅಥವಾ ಪರಿಹಾರ ಕೇಂದ್ರಗಳು ಏನಿರುತ್ತೆ ಅಲ್ಲಿಗೆ ಹೋಗಿ ಸ್ಥಳಾಂತರ ಮಾಡಿ ಅಂತ ಹೇಳ್ತಾರೆ. ಸಾರ್ವಜನಿಕರಿರ್ಬೋದು, ಮಾಧ್ಯಮಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಸಹ ಅವರ ಬಗ್ಗೆ ಕಾಳಜಿ ವಹಿಸುವಂತೂ ಮಳೆ ಹೆಚ್ಚಾದಾಗ ಜುಲೈಯಲ್ಲಿ ಅವ್ರ ಬಗ್ಗೆ ಸ್ಟಾರ್ಟ್ ಆಗಿದೆ. ಜೂನ್ ಸ್ಟಾರ್ಟ್ ಆಗಿ ದೊಡ್ಡದಾಗಲಿ, ಜುಲೈ ಆಗಸ್ಟ್ಲಿ ಅವ್ರ ಬಗ್ಗೆ ಹೆಚ್ಚು ಚರ್ಚೆಗಳು ನಡೀತಾ ಇರ್ತದೆ. ಒಂದು ಹಂತದಲ್ಲಿ ನದಿ ಬದಿಯಲ್ಲಿ ಇರುವವರನ್ನ ಅವರು ಬೇರೆ ಬೇರೆ ಕಾರಣಕ್ಕಾಗಿ ಅವರಿಗೊಂದು ಸ್ವಂತ ಜಾಗ ಇಲ್ಲದ ಕಾರಣಕ್ಕಾಗಿ ಬದುಕು ಕಟ್ಟಿಕೊಳ್ಳುವ ಅನಿವಾರ್ಯತೆ ಕಾರಣಕ್ಕಾಗಿ ಕಾರ್ಮಿಕರಾಗಿ ಶ್ರಮಿಕರಾಗಿ ಬಂದು ಬದುಕನ್ನು ರೂಪಿಸ್ತಾ ಇರೋರು ಅನಿವಾರ್ಯವಾಗಿ ನದಿ ಬದಿಯಲ್ಲಿ ಅವರು ಗುಡಿಸಲು ಕಟ್ಟಿಕೊಂಡು ಅಥವಾ ಅವ್ರಂತ ದುಡ್ಡು ಸಣ್ಣ ಸಣ್ಣ ಮನೆಗಳನ್ನ ಕಟ್ಟಿಕೊಂಡು ಬದುಕಿದ್ದಾರೆ. ಸಹಜವಾಗಿ ಅದು ಯಾವ ಕಾಲಕ್ಕೂ ಅಪಾಯಕಾರಿ ಸ್ಥಳವೇ. ಅವರು ಹೋಗೋದಕ್ಕೆ ಸಾಕಷ್ಟು ವರ್ಷಗಳು ಮನವೊಲಿಸಿದ್ರು, ಅವರು ಯಾರೂ ಒಪ್ತಾ ಇರಲಿಲ್ಲ, ಹೋಗೋಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಆಡಳಿತ ವ್ಯವಸ್ಥೆಯೂ ಪೂರಕವಾದ ಕೆಲಸಗಳನ್ನ ಮಾಡಿಲ್ಲ. ಆದರೆ ಒಂದು ಪ್ರಕೃತಿ ವಿಕೋಪ ಆದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಗುವಂಥ ಅವಕಾಶ ನಿರ್ಮಾಣ ಆಗಿತ್ತು. ನನಗೆ ಹೋಗಕ್ಕೆ ಆಗೋಲ್ಲ ಅಂತ ಹೇಳಿ ಅವರು ನಿಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅವರನ್ನು ಕಳಿಸೋದಕ್ಕೆ ವ್ಯವಸ್ಥೆ ಕೊಡೋದಕ್ಕೆ ಆಡಳಿತ ವ್ಯವಸ್ಥೆಗೂ ತೊಂದರೆ ಇರಲಿಲ್ಲ. ಆದರೆ ಈ ಜವಾಬ್ದಾರಿ ನಿರ್ವಹಿಸೋದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾವೇರಿ ನದಿಯ ಎಡಬದಿ ಬಲಬದಿಯಲ್ಲಿರುವಂಥ ಸಿದ್ದಾಪುರ ಮತ್ತು ನೆಲ್ಲಿಹುದಿಕೇರಿ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿರುವ ವಾಸಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಶಾಶ್ವತವಾಗಿ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಗಳಿಗೆ ಸಿಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ಆಡಳಿತ ವ್ಯವಸ್ಥೆ ಕೈ ಚೆಲ್ಲಿ ಕೂತಿದೆ. ಮತ್ತೆ ಅದು ಸಮಸ್ಯೆಗೆ ಕಾರಣ ಆಗುತ್ತೆ. ಮತ್ತೆ ನಮಗೆ ಆ ಭಯ, ಅದು ಬೆಂಕಿಯನ್ನು ನಾವು ಕೆಂಡವನ್ನು ಇಟ್ಕೊಂಡು ಮಡಿದಲ್ಲಿ ಇಟ್ಕೊಂಡಾಗೆ, ನಾವು ಕೆಂಡವನ್ನು ಮಡಿದಲ್ಲಿ ಇಟ್ಟುಕೊಂಡು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಆಗುತ್ತಾ? ನದಿಯ ಒಳಗೆ ಮನೆ ಕಟ್ಟಿಕೊಂಡು ಇರೋಕ್ಕೆ ವಾಸಿಸಕ್ಕೆ ಸಾಧ್ಯ ಆಗುತ್ತಾ? ಅದನ್ನು ಯಾವುದೇ ಕಾರಣಕ್ಕಾಗಿ ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ನಿಜವಾಗ್ಲೂ ಅವರ ಸಮಸ್ಯೆಗಳನ್ನು ನಾವು ಹೃದಯಕ್ಕೆ ತೆಗೆದುಕೊಂಡಿಲ್ಲ. ನಾವು ಅವ್ರು ಯಾಕೆ ನದಿಯಲ್ಲಿ ಮನೆ ಕಟ್ಟಿಕೊಂಡ್ರು, ಯಾಕೆ ಬೆಟ್ಟದಲ್ಲಿ ವಾಸಿಸ್ತಾರೆ ಅಂತ ಹೇಳೋ ಪ್ರಶ್ನೆ ಅದು ಮಾನವೀಯತೆ ಲಕ್ಷಣಗಳಲ್ಲ. ನಾನು ಸುರಕ್ಷಿತ ಪ್ರದೇಶದಲ್ಲಿ ಇಟ್ಟುಕೊಂಡು ಮಾಲೀಕತ್ವವನ್ನು ಇಟ್ಟುಕೊಂಡು ಮಾತಾಡುವಾಗ ನನಗೇನು ಅನಿಸೋದಿಲ್ಲ. ಅಥವಾ ಅಧಿಕಾರಿಗಳು ಸರ್ಕಾರಿ ಸಂಬಳ ಪಡ್ಕೊಂಡು ಎಲ್ಲರೂ ಬೇರೆ ಆಡಳಿತಾತ್ಮಕ ಸುರಕ್ಷಿತವಾಗಿರುವವರಿಗೆ ಅವ್ರ ಬಗ್ಗೆ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಅವರ ಸ್ಥಿತಿಯಲ್ಲಿ ಅವರ ಸ್ಥಾನದಲ್ಲಿ ನಾನಿದ್ರೆ ಏನು ಅಂತ ಹೇಳಿ ಯೋಚನೆ ಮಾಡಿ ಅರ್ಥಕೊಂಡ್ರೆ ಅವರಿಗೂ ಒಳ್ಳೆ ಸೂರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಬೆಂಗಳೂರಲ್ಲಿ ಕೋಗಿಲು ಇದರಲ್ಲಿ ಜಾಗ ಸ್ಥಳಾಂತರ ಮಾಡುವ ಸಂದರ್ಭದಲ್ಲಿ ಹೇಗೆ ರಾಜ್ಯಕ್ಕೆ ಒತ್ತಡಕ್ಕೊಳಗಾದಾಗ ಕೆಲವೇ ದಿನಗಳಲ್ಲಿ ಅವರಿಗೆ ಮನೆ ಕೊಡೋದಕ್ಕೆ ಸರ್ಕಾರ ಇಡೀ ಆಡಳಿತ ವ್ಯವಸ್ಥೆ ರಿಯಾಕ್ಟ್ ಮಾಡ್ತು. ರಾಜ್ಯಕ್ಕೆ ಒತ್ತಡ ಬಂದಾಗ, ಮತ ಬ್ಯಾಂಕಿನ ಅಭಿಪ್ರಾಯ ಬಂದಾಗ ಎಷ್ಟು ತಕ್ಷಣಕ್ಕೆ ಸ್ಪಂದಿಸ್ತಾರೆ. ಆದರೆ ಇದು ಎಷ್ಟು ವರ್ಷಗಳಿಂದ ಸಮಸ್ಯೆಗಳು, ನಾವು ಇದಕ್ಕೂ ಹೋಲಿಕೆ ಮಾಡ್ತಿಲ್ಲ, ಅದಕ್ಕಾಗಿ ಇದು ಮಾಡಿ ಅಂತ ಹೇಳುವ ಕಾರಣಕ್ಕಾಗಲಿ ಇದು ಮಾಡಲೇಬೇಕಾದಂಥ ಸಮಸ್ಯೆ. ಅದು ಸಹ ಜಿಲ್ಲಾಧಿಕಾರಿಯ ಜವಾಬ್ದಾರಿ ಅಂತ ಅಂದ್ಕೊಳ್ತೇನೆ. ಅವರು ಅದರ ನಿಜವಾಗಲೂ ಸಂತ್ರಸ್ತರುಗಳಿಗೆ ಏನು ಸಮಸ್ಯೆ ಇದೆ ಅದನ್ನು ಸ್ಥಳಾಂತರ ಮಾಡೋದಕ್ಕೆ ಯೋಗ್ಯವಾದಂಥ ಸರ್ಕಾರಿ ಜಾಗವನ್ನು ಗುರುತಿಸಿ ಅವರಿಗೆ ಒದಗಿಸುವ ಕೆಲಸಗಳನ್ನು, ಮತ್ತು ಸರ್ಕಾರದ ಅನುದಾನ ಇದೆ ಅದಕ್ಕೆ ಮನೆ ಕಟ್ಟಿಕೊಡುವ ಅಥವಾ ಅದರ ಅನುದಾನವನ್ನು ಒದಗಿಸುವ ಕೆಲಸವನ್ನು, ಆ ಭಾಗದ ಸಮಸ್ಯೆಯನ್ನು ಹಳೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಆಗಲಿಲ್ಲ. ಅದು ಏನು ತೊಡಕಿದೆ ಅದನ್ನು ನಿವಾರಣೆ ಮಾಡಬೇಕಾಗುತ್ತೆ. ಮತ್ತೆ ಕೋರ್ಟ್ ಆದೇಶ ಕೊಡುತ್ತೆ, ಸರ್ಕಾರಿ ಜಾಗವನ್ನು 15,000 ಎಕರೆಯಷ್ಟು ಜಾಗ ಹೈಕೋರ್ಟ್ ಆದೇಶ ಮಾಡಿದೆ. ಕೊಡಗಿನಲ್ಲಿ 15,000 ಎಕರೆಯಷ್ಟು ಸರ್ಕಾರಿ ಜಾಗವನ್ನು ಒತ್ತುವರಿಯಾಗಿದೆ, ಅದನ್ನು ತೆರವುಗೊಳಿಸಿ ಅಂತ. ಇವರು ಆ ಎಲ್ಲ ಜಾಗಕ್ಕೆ ಇದು ಸರ್ಕಾರದ ಜಾಗ, ಇದರ ಒಳಗೆ ಅಕ್ರಮ ಪ್ರವೇಶ ಅಂತ ಬೋರ್ಡ್ ಹಾಕಿ ಬಂದಿರಷ್ಟೇ. ಆ ಜಾಗವನ್ನು ಸ್ವಾಧೀನ ಪಡೆದುಕೊಂಡು ನೈಜ ಸಂತ್ರಸ್ತರುಗಳಿಗೆ ಆಶ್ರಯ ಕೊಡುವಂಥ ಕೆಲಸ ಮಾಡ್ಬೋದಲ್ಲ. ಏನೇ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಹೋದಾಗ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳ್ತಾರೆ. ಆಗ ಹೈಕೋರ್ಟ್ ಆದೇಶಕ್ಕೆ ಏನು ಬೆಲೆ ಬಂತು? ನೀವು ಒತ್ತುವರಿ ತೆರವು ಮಾಡಿದೇನು? ಹೈಕೋರ್ಟ್ ಆದೇಶ ಕೊಟ್ಟಿದ್ದೇನು? ಅಷ್ಟೊಂದು ಜಾಗ ಇರುವಾಗ ಆ ಜಾಗ ಇಲ್ಲ ಅಂತೇಳಿ ಯಾವ ಉತ್ತರ ಕೊಡ್ತೀರಿ? ಅಥವಾ ಕಂಪನಿ ಎಸ್ಟೇಟ್ಸ್ಗಳು 100 ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಾಗ ಅದನ್ನು ಮುಲಾಜಿಲ್ಲದೆ ನೀವು ತೆರವುಗೊಳಿಸಬಹುದಲ್ಲ? ನೀವು ತೆರವುಗೊಳಿಸಿ ಅಂತೇಳಿ ಹೋಗುವಾಗ ಯಾರಿಗೆ ಮಾಡ್ತಾರೆ? 2 ಸೆಂಟ್ 3 ಸೆಂಟು 1 ಎಕರೆ ಅರ್ಧ ಎಕರೆ ಅಥವಾ 1/4 ಎಕರೆ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಹೋಗಿ ಗದಾ ಪ್ರಹಾರ ಮಾಡಕ್ಕೆ ಹೋಗ್ತೀರಿ. ಕಂಪನಿ ಎಸ್ಟೇಟ್ಗಳು 100 ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಿಲ್ಲ, ಅದರ ಮೇಲೆ ಪ್ರಭಾವ ಬೀರಿ ನಿಮಗೆ ತೆಗೆದುಕೊಳ್ಳಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ?
ಅದರೊಂದಿಗೆ ನೂರಾರು ಎಕರೆ ಸಾವಿರಾರು ಎಕರೆ ರಬ್ಬರ್ ಎಸ್ಟೇಟುಗಳು ಲೀಸ್ ಅವಧಿ ಮುಗ್ದ ನಂತರನೂ ಅವರು ಕಂಪನಿಯವರು ಸ್ವಾಧೀನದಲ್ಲಿದೆ. ಅದು ಕೋರ್ಟನ್ನು ಫಾಲೋ ಅಪ್ ಮಾಡುವ ಪ್ರಕ್ರಿಯೆಗಳು ನಡೀತಾ ಇದೆ. 5,000 ಹೆಕ್ಟರ್ ಇರ್ಬೋದು, ಮೋಸ್ಟ್ಲಿ 5,000 ಹೆಕ್ಟರ್ಗಳಷ್ಟು ಇವತ್ತು ರಬ್ಬರ್ ಎಸ್ಟೇಟ್ ಕಂಪನಿಗಳು ಸ್ವಾಧೀನಪಡಿಸ್ಕೊಂಡಿದ್ದಾರೆ. ಅವರು ದೊಡ್ಡ ಮಟ್ಟದಲ್ಲಿ ಎಲ್ಲ ವ್ಯವಸ್ಥೆ ಮೇಲೆ ಪ್ರಭಾವ ಬೀರುವಂಥ ಶಕ್ತಿಯನ್ನು ಹೊಂದಿರುವಂಥವ್ರು. ಆಡಳಿತ ವ್ಯವಸ್ಥೆ ತೆಗೆದುಕೊಂಡು ನಮ್ಮ ಎಲ್ಲ ಸರ್ಕಾರದ ಉದ್ದೇಶಗಳಿಗೆ, ಸಾರ್ವಜನಿಕರಿಗೆ ನಿವೇಶನ ರೈತರಿಗೆ ನಿವೇಶನ ಒದಗಿಸೋದಕ್ಕೆ, ಸೂರಿಲ್ಲದರಿಗೆ ಸೂರು ಕಟ್ಟಿಕೊಡುವಂಥದ್ದಕ್ಕೆ ಸಾಧ್ಯ ಆಗುತ್ತಲ್ಲ. ಇದನ್ನು ಇಚ್ಛಾಶಕ್ತಿಯನ್ನು ಯಾರು ಪ್ರದರ್ಶನ ಮಾಡಬೇಕಾಗುತ್ತೆ? ಅದು ಜಿಲ್ಲಾಧಿಕಾರಿಯಿಂದ ಸಾಧ್ಯ ಆಗೋದಾದರೆ, ಈ ಜಿಲ್ಲಾಧಿಕಾರಿಯಿಂದ ಅದು ಸಾಧ್ಯ ಆಗೋದರೆ ನಿಮ್ಮ ಹೆಸರು ಶಾಶ್ವತವಾಗಿ ಕೊಡಗಿನಲ್ಲಿ ಉಳಿಯುವಂತಾಗುತ್ತೆ. ನನಗೆ ಇನ್ನೊಂದೇನಾಗಿಸ್ತಂದರೆ, ಆಡಳಿತಾತ್ಮಕ ದೃಷ್ಟಿಯಿಂದ ನಮಗೆ ಭಾರತೀಯ ಆಡಳಿತ ಸೇವೆಯಲ್ಲಿ ಎಲ್ಲಿ ಬೇಕಾದರೂ ಸೇವೆ ಮಾಡೋದಕ್ಕೆ ಅವರು ನಿಯೋಜನೆಗೊಳ್ಬೋದು. ಅವರು ಆಯ್ಕೆ ಮಾಡುವಂಥ ರಾಜ್ಯದೊಂದಿಗೆ ಆಗ್ಬೋದು, ಅದರೊಂದಿಗೆ ಕೇಂದ್ರ ಸೇವೆಗೂ ಅವ್ರು ಹೋಗ್ಬೋದು, ಅದು ಆಯ್ಕೆ ಮಾಡಿದ ರಾಜ್ಯಕ್ಕೂ ಹೋಗ್ಬೋದು. ಹೊರ ರಾಜ್ಯದಿಂದ ಬಂದಾಗ ಸಹಜವಾಗಿ ಅವರಿಗೆ ತುಂಬ ಅಟ್ಯಾಚ್ಮೆಂಟ್ ಇರೋದಿಲ್ಲ ಅಥವಾ ಭಯನೂ ಇರೋದಿಲ್ಲ. ಈ ಜಿಲ್ಲೆಯಲ್ಲಿ ನಾನೇನೋ ಕೆಲಸ ಮಾಡಲೇಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಏನಾಗ್ತದೆ, ಸೀಮಿತವಾಗಿ ನನಗೆ ಯಾವುದೇ ಟೆಕ್ನಿಕಲ್ ಆಗಿ ತೊಂದರೆ ಆಗಬಾರ್ದು, ಕಾನೂನಾತ್ಮಕವಾಗಿ ತೊಂದರೆ ಆಗ್ಬೋದು, ಆಡಳಿತಾತ್ಮಕವಾಗಿ ನನಗೆ ತೊಂದರೆ ಆಗಬಾರ್ದು, ಆ ಥರದ ಯೋಚನೆಯಲ್ಲೇ ದಿನವನ್ನು ಕಳೆದುಕೊಂಡು ಸೇವೆಯ ಸರ್ವಿಸನ್ನು ಮುಗಿಸ್ಕೊಂಡು ಹೋಗುವಂಥ ಕೆಲಸಗಳನ್ನು ಸಾಕಷ್ಟು ಅಧಿಕಾರಿಗಳು ಇತ್ತೀಚೆಗೆ ಅದನ್ನು ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಅಲ್ಲ, ನೀವು ಕಾನೂನು ಕಟ್ಟಳೆಗಳನ್ನು ಅನುಷ್ಠಾನಕ್ಕೆ ತರಬೇಕು. ಜನಸ್ನೇಹಿ ಆಗಿರುವ ವಿಚಾರಗಳಿಗಾಗಿ ನೀವು ಏನು ಮಾಡಿದ್ರು ಯಾರೂ ಸ್ವೀಕರಿಸ್ತಾರೆ. ಜನರ ಪರವಾಗಿ ಯಾವುದೋ ಒಂದು ವಿಚಾರಕ್ಕೆ ನೀವು ತೀರ್ಮಾನ ತೆಗೆದುಕೊಳ್ಳೋ ಹೋದಾಗ ಯಾರು ನಿಮ್ಮ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದು. ಅದು ಸಮರ್ಥನೀಯವಾಗಿ ಇದ್ದಾಗ, ಸ್ವಾರ್ಥರಹಿತವಾಗಿ ನಿಸ್ವಾರ್ಥ ಮನೋಭಾವದಿಂದ ನೀವು ಜನಪರವಾದಂಥ ಕಾಳಜಿಯನ್ನು ವಹಿಸಿದಾಗ ಯಾವ ಕೆಲಸ ಮಾಡೋದಕ್ಕೂ ಸಹಜವಾಗಿ ಸಾರ್ವಜನಿಕರಿರ್ಬೋದು, ಆಡಳಿತ ವ್ಯವಸ್ಥೆ ಎಲ್ಲ ವಲಯದಿಂದ ನಿಮಗೆ ಬೆಂಬಲ ಸಿಗುವಂಥ ಅವಕಾಶಗಳಿರುತ್ತೆ. ಆ ಪ್ರಕೃತಿ ವಿಕೋಪ ಸಂದರ್ಭದಲ್ಲೂ ಏನು ನದಿ ಬದಿಯಲ್ಲಿ ವಾಸ ಮಾಡ್ತಿರುವ ಸಂತ್ರಸ್ತರಿರ್ಬೋದು, ಗಿರಿಕಂದರಗಳಲ್ಲಿ ವಾಸಿಸಿರುವಂಥ ಸಂತ್ರಸ್ತರಿರ್ಬೋದು, ಅವರುಗಳಿಗೆಲ್ಲ ಸರ್ಕಾರದ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವ ಕೆಲಸಗಳನ್ನ ಮಾಡಬೇಕಾಗುತ್ತೆ. ವಸತಿ ಯೋಜನೆಗಳನ್ನು ನೀವು ಪರಿಶೀಲನೆ ಮಾಡಿದಾಗ ಅದರ ಇಂಪ್ಲಿಮೆಂಟೇಷನ್ 100ಕ್ಕೆ 100 ಇರೋದಿಲ್ಲ. ಒಂದು ಕಡೆ ನಿವೇಶನ ರೈತರ ಬೇಡಿಕೆಗಳು ಶಾಶ್ವತವಾಗಿದೆ. ಸಾವಿರಾರು ಜನ ನಿವೇಶನ ರೈತರಿದ್ದಾರೆ, ಮನೆ ಇಲ್ಲದವರು ಸಾವಿರಾರು ಜನ ಇದ್ದಾರೆ. ಆದರೆ ವಸತಿ ಯೋಜನೆ ಇಂಪ್ಲಿಮೆಂಟೇಷನ್ನಲ್ಲಿ ಪ್ರಮಾಣ ಮಾತ್ರ 100% ಇರೋಲ್ಲ. ವಸತಿ ಯೋಜನೆ ಅನುದಾನ ಇದೆ ಅಂತೇಳಿ, ಯಾಕೆ ಅವರಿಗೆ ಜಾಗದ ದಾಖಲೆ ಇರೋಲ್ಲ ಅಂತ ಹೇಳೋದು. ಜಾಗದ ದಾಖಲೆ ಯಾರು ಮಾಡಬೇಕಾಗಿರೋದು? ಜಾಗವೇ ಇಲ್ಲದೆ ಹೋದರೆ ನೀವು ಜಾಗ ಒದಗಿಸುವ ಕೆಲಸ ಯಾರು ಮಾಡಬೇಕಾಗುತ್ತೆ? ಅಥವಾ ಜಾಗದ ದಾಖಲೆ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಮಾಡೋಕ್ಕೆ ಯಾರು ಮಾಡಬೇಕಾಗುತ್ತೆ? ಏನು ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಳ್ಬೇಕಲ್ಲ. ಈಗ ಒಂದು 10 ಸೆಂಟ್ ಜಾಗ ಇಟ್ಕೊಳ್ಳಿ, ಅವನಿಗೆ ದಾಖಲಾತಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಅವನಿಗೆ ಕೂಲಿ ಮಾಡಿ ಬದುಕಬೇಕು ಅಂದರೆ ಅವನು ಬಂದು ಕಚೇರಿಯಲ್ಲಿ ಅಲದಾಡಕ್ಕೆ ಸಾಧ್ಯ ಆಗುತ್ತಾ? ನೀವು ಕೇಳುವ ಹಣ ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಬ್ರೋಕರ್ಗಳ ಮೂಲಕ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇರ್ತದಾ? ಅದು ಯಾವುದೂ ಇರೋದಿಲ್ಲಲ್ಲ. ಆ ಸಮಸ್ಯೆಗಳನ್ನು ಯಾರು ಪರಿಹಾರ ಮಾಡಬೇಕಾಗುತ್ತೆ? ವಸತಿ ಯೋಜನೆಗೆ ಇನ್ನೂ ಅನುದಾನ ಬೇಕು ಅಂತ ಹೇಳುವ ಲೆವೆಲ್ಗೆ ಇರಬೇಕು. ಇವರು ಯಾವುದೋ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಉಸ್ತುವಾರಿ ಸಚಿವರ ಸಭೆಗಳು ಮಾಡಿದಾಗ, ಪ್ರಧಾನ ಕಾರ್ಯದರ್ಶಿಗಳ ಸಭೆ ಮಾಡಿದಾಗ ವಸತಿ ಯೋಜನೆಗೆ ಅನುದಾನ ಇದೆ, ಫಲಾನುಭವಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿ ಕೂತರೆ ಆಗೋದಿಲ್ಲ. ಅದಕ್ಕೆ ಏನು ಕಾರಣ ಅಂತ ಹೇಳೋದನ್ನ ಅರ್ಥಕೊಳ್ಬೇಕಾಗುತ್ತಲ್ಲ. ಬೇಡಿಕೆ ಇದ್ದೇ ಇದೆ, ಅದನ್ನು ಈಡೇರಿಸಬೇಕು ಅಂತ ಹೇಳಿದ್ರೆ ಏನು ತಾಂತ್ರಿಕವಾಗಿ ಸಮಸ್ಯೆಗಳಿದೆ ಅದನ್ನು ಪರಿಹರಿಸಬೇಕಾಗುತ್ತೆ. ಆಡಳಿತಾತ್ಮಕವಾಗಿ ಮತ್ತೆ ನೂರಾರು ಜನ ಅಥವಾ ಸಾವಿರಾರು ಜನ ಇವತ್ತು ಕೊಡಗಿನಲ್ಲಿ ನಿವೇಶನ ರೈತರು, ಸೂರು ರೈತರು ಇದ್ದಾರೆ. ಅವರುಗಳಿಗೂ ಸಹ ಅದನ್ನು ಸವಲತ್ತನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ವಿರಾಜಪೇಟೆ ಈಗಿನ ಶಾಸಕರುಗಳು ಸಹ ಅದೇ ರೀತಿಯಲ್ಲಿ ಸಾವಿರಾರು ಜನರಿಗೆ ಸೂರು ಒದಗಿಸುವ ಆಶಯವನ್ನು ವ್ಯಕ್ತಪಡಿಸಿದರೆ ಅವರಿಗೆ ನಿವೇಶನ ಒದಗಿಸಬೇಕು, ಸರ್ಕಾರದ ವಿವಿಧ ಯೋಜನೆಗಳ ಸದುಪಯೋಗ ಪಡಿಸಬೇಕು. ನಿವೇಶನ ಅವರ ಹೆಸರಿಗೆ ಬಂದಾಗ ಸಹಜವಾಗಿ ಸರ್ಕಾರ ಯೋಜನೆಯಲ್ಲಿ ಮನೆ ಕಟ್ಟಿಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡು ಅವ್ರ ಬದುಕನ್ನು ಕಟ್ಟಿಕೊಳ್ಳುವಂಥ ಅವಕಾಶಗಳು ಸಿಗುತ್ತೆ. ಅದಕ್ಕೆ ಪೂರಕವಾಗಿ ವಿಳಂಬವಾಗದ ರೀತಿಯಲ್ಲಿ ಅದನ್ನು ಕ್ರಿಯಾಶೀಲಗೊಳಿಸುವಂಥ ಕೆಲಸವನ್ನು ಆಡಳಿತಾತ್ಮಕವಾಗಿ ಆ ಕೆಲಸಗಳು ಬಹಳ ವೇಗವಾಗಿ ನಡೆಯುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಹೆಚ್ಚು ಕ್ರಿಯಾಶೀಲವಾಗಿ ಆ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಜಿಲ್ಲಾಧಿಕಾರಿ ಮನಸ್ಸು ಮಾಡಿದರೆ ಕೂತಲ್ಲಿಂದಲೇ ಈ ಎಲ್ಲ ಕೆಲಸಗಳನ್ನು ಸರವೇಗದಲ್ಲಿ ಮಾಡಿಸ್ಬೋದಾಗುತ್ತೆ. ಅದರ ಮೊದಲು ಎಲ್ಲ ಕಡೆಗೆ ಒಂದು ವಿಸಿಟ್ ಮಾಡಿ ಜನರ ಸ್ಥಿತಿಗತಿ, ನಮ್ಮ ಇಲಾಖೆಗಳ ಬಗ್ಗೆ, ಆಡಳಿತ ವ್ಯವಸ್ಥೆ ಬಗ್ಗೆ ಜನಾಭಿಪ್ರಾಯ ಏನಿದೆ ಅಂತ ಹೇಳೋದನ್ನು ವಾಸ್ತವ ಚಿತ್ರಣವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಸಂದರ್ಭದಲ್ಲೂ ನೀವು ಯಾವುದೋ ಒಂದು ಸಭೆ ನನಗೆ ಮೊನ್ನೆ ಯಾರು ಮಾತಾಡ್ತಿದ್ದ ಒಬ್ಬ ಜನಪ್ರತಿನಿಧಿ ಹೇಳಿದರು, ನಾನು ತಾಲೂಕು ಕಚೇರಿಗೆ ಹೋದರೆ ಅಲ್ಲಿ ಬಂದು ಸಾರ್ವಜನಿಕರವಾಗಿ ಪರವಾಗಿ ಮಾತಾಡುವವರು ಯಾರಂತ ಹೇಳಿದ್ರೆ ಇದೇ ಬ್ರೋಕರ್ಗಳಂತೆ. ನೀವು ಯಾರಾದರೂ ಒಬ್ಬರು, ಈಗ ಇವರು ಯಾರೋ ಒಬ್ಬರು ತಹಶೀಲ್ದಾರ್ ಆಫೀಸಿಗೆ ಹೋಗ್ತಾರೆ, ಯಾರೋ ಗಣ್ಯ ವ್ಯಕ್ತಿ ಭೇಟಿ ನೀಡ್ತಾರೆ, ಜನಪ್ರತಿನಿಧಿ ಭೇಟಿ ನೀಡ್ತಾರೆ. ಅವ್ರು ಭೇಟಿ ನೀಡಿದ್ರೆ ಗೊತ್ತಾದರೆ ಈ ಬ್ರೋಕರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರ ರೀತಿಯಲ್ಲಿ ಅವರು ನಿಂತಿರ್ತಾರೆ. ಯಾರಾದರೂ ನಿಜವಾದ ಸಮಸ್ಯೆ ಹೇಳಿದ್ರೆ, ತಹಶೀಲ್ದಾರ್ ಒಳ್ಳೆ ಕೆಲಸ ಮಾಡ್ತಾನೆ, ಈ ಸಿರಿಸ್ದಾರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಸರ್, ಈ RI ಬಹಳ ಒಳ್ಳೆ, ಇವ್ರು ಇಲ್ಲೇ ಇರಬೇಕು, ಅವರು ಜನರೇ ಇರ್ತಾರಲ್ಲ, ನಿಮಗೆ ಅವರು ಬ್ರೋಕರ್ ಅಂತೇಳಿ ಅರಿವೇ ಆಗೋದಿಲ್ಲ. ನನಗೆ ಇದು ಹೇಗೆ ಅಂತ ಹೇಳಿದ್ರೆ, ನನಗೂ ಸಹ ಹಿಂದೆ ನಾನು ಸಾಕಷ್ಟು ಬಾರಿ ಗಮನಿಸಿದ್ದೇನೆ, ಮರ ಮಾಲೀಕತ್ವದ ಬಗ್ಗೆ ಮರ ವ್ಯಾಪಾರಿಗಳು ಬಂದು ಮಾತಾಡೋದು. ಅವರಿಗೂ ಜಾಗ ಇರ್ತದೆ, ಮರ ವ್ಯಾಪಾರ ಮಾಡುವವರು ಸಹ ಹಿಡುವಳಿದಾರರಾಗಿರ್ತಾರೆ, ಲೋಕಲ್ ಇರ್ತಾರೆ. ಇವರೆಲ್ಲ ಸಾಲಾಗಿ ಪ್ರೆಸ್ ಮೀಟ್ಲಿ ಕೂತು ನಮಗೆ ಮರ ಮಾಲೀಕತ್ವ ಸಿಕ್ಕಿದ್ರೆ ಬಹಳ ಸಮಸ್ಯೆ ಪರಿಹಾರ ಆಗುತ್ತೆ, ನಮ್ಮ ಮಕ್ಕಳನ್ನ ಓದಿಸ್ಬೋದು, ಮದುವೆ ಮಾಡ್ಬೋದು, ನಮ್ಮ ಸಾಲ ತೀರಿಸ್ಬೋದು. ಅವರು ಯಾರು ಅಂತ ನೋಡಿದ್ರೆ ಅವರೆಲ್ಲ ಮರ ವ್ಯಾಪಾರಿ. ಮರ ವ್ಯಾಪಾರಿ ಬಂದು ಮರ ಮಾಲೀಕತ್ವದ ಬಗ್ಗೆ ಮಾತಾಡೋದು. ನೀವು ಮರ ಯಾಕೆ ಮಾತಾಡಿ ನಾವು ಕೇಳೋಕ್ಕಾಗಲ್ಲ. ಅವಾಗ ಅವರು ಮರ ಮಾಲೀಕತ್ವ ಸಂಘದ ಬ್ಯಾನರಲ್ಲಿ ಬಂದು ಮಾತಾಡೋಲ್ಲ. ಹಾಗೆ ಈ ಬ್ರೋಕರ್ಗಳು ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತೋದು.
ನೀವು ಅದು ಸಾರ್ವಜನಿಕ ಬ್ರೋಕರ್ ಅಂತೇಳಿ ಏನು ಬ್ಯಾನರ್ ಇರೋದಿಲ್ಲ, ಲೆಟರ್ ಹೆಡ್ ಇರೋದಿಲ್ಲ, ವಿಸಿಟಿಂಗ್ ಕಾರ್ಡ್ ಏನಿರೋಲ್ಲ. ಆಗ ಅವರೇ ಬಂದು ಈ ಆಡಳಿತ ವ್ಯವಸ್ಥೆಯಲ್ಲಿ ಅವರೇ ಒಂದು ನಿರ್ಧಾರಗಳನ್ನ ತೀರ್ಮಾನ ಮಾಡುವಂಗೆ ಇಲ್ಲೆಲ್ಲ ಕೆಲಸ ಆಗ್ತಿದೆ, ಏನು ಸಮಸ್ಯೆಗಳಿಲ್ಲ ಅಂತ ಹೇಳುವ ಡಬಲ್ ಆಕ್ಟಿಂಗ್ ಮೈನ್ ಆಕ್ಟಿಂಗ್ ಅವರೇ ಮುಖ್ಯ ಪಾತ್ರದಾರರು. ಅಲ್ಲಿ ಯಾರು ಪ್ರಶ್ನೆ ಮಾಡೋರು ಬಂದಾಗ ಸಾರ್ವಜನಿಕ ಆಗಿರ್ತಾನೆ, ಅಲ್ಲಿ ಅವ್ರು ಬೇಕಾದ ಅಧಿಕಾರಿಗಳಿದ್ದಾಗ ಬ್ರೋಕರ್ ಆಗಿ ಹೋಗ್ತಾನೆ. ಹೌದು, ಅದನ್ನು ನನಗೆ ಅನ್ಸೋದು ಈ CC ಕ್ಯಾಮೆರಾಗಳಿರ್ತದೆ, ನೋಡ್ಬೇಕಾಗುತ್ತೆ, ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಈ ಒಂದು ವಾರದ ಚೆಕ್ ಮಾಡಿದ್ರೆ ನಿರಂತರವಾಗಿ ಈ ವಿಸಿಟ್ ಮಾಡಿದ್ರೆ ಹೆಚ್ಚು ಪ್ರಮಾಣದಲ್ಲಿ ಯಾರು ವಿಸಿಟ್ ಮಾಡ್ತಾನೆ, ಆ ಅಧಿಕಾರಿ ಸಿಬ್ಬಂದಿಗಳ ಹತ್ರ ನೋಡಿದ್ರೆ ನಿಮಗೆ ಮಾರ್ಕ್ ಮಾಡಿಬಿಡ್ಬೋದು, ಯಾರ್ಯಾರು ಏನು ಅಂತ ಮಾರ್ಕ್ ಮಾಡಿಬಿಟ್ರೆ ಅವಾಗ ಗೊತ್ತಾಗುತ್ತೆ. ಆಗ ಅವನ ಕಡತ ಏನು, ಅಲ್ಲಿ ಅಧಿಕಾರಿಗಳನ್ನ ಅಲ್ಲಿ ಮುಖ್ಯಸ್ಥರನ್ನ ಕೇಳಿ ಇವ್ರ ಕೆಲಸ ಏನಿದೆ, ಏನಕ್ಕಾಗಿ ಬರ್ತಿದೆ ಅಂತ ನೋಡಿದ್ರೆ ಬ್ರೋಕರ್ನ ಕೆಲವು ಸಲ ಏನು ಮಾಡಬೇಕಂದ್ರೆ ನಿಜವಾಗ್ಲೂ ಕೆಲವರು ಪರವಾಗಿ ಕೆಲವರು ಕೆಲಸ ಮಾಡೋರು ಇರ್ತಾರೆ, ಹಣ ತೆಗೆದುಕೊಳ್ಳದೆ ಪರವಾಗಿ ಕೆಲಸ ಮಾಡೋದು. ಅದು ಸೇವೆ ಅಲ್ಲ. ಈಗ ಯಾರು ನನಗೆ ಓಡಾಡೋಕ್ಕಾಗಲ್ಲ, ವಯಸ್ಸಾದವರು ಇರ್ತಾರೆ, ಕಚೇರಿಯಲ್ಲಿ ಹೋಗಿ ಕೇಳಬೇಡ, ಅವ್ರ ಪರವಾಗಿ ಯಾರು ಪವರ್ ಆಫ್ ಅಟರ್ನಿ ತಗೊಂಡು ಕೆಲಸ ಮಾಡೋಂಗೆ ಮಾಡ್ತಾರೆ. ಆ ಲೆಕ್ಕದಲ್ಲಿ ಬಂದು ಇವರು ಬ್ರೋಕರ್ ಆಗಿ ಅಲ್ಲಿ ಒಂದು ಪ್ರಭಾವ ಬೀರಿ ಕೆಲಸ ಮಾಡ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಜನಪ್ರತಿನಿಧಿಗಳಾಗಿರುವಂಥವ್ರು, ಸ್ಥಳೀಯ ಮುಖಂಡರುಗಳು, ಪಕ್ಷದ ಹುದ್ದೆಗಳಿರುವವರು, ಇವರುಗಳೆಲ್ಲ ಈ ಕೆಲಸಗಳನ್ನ ಮಾಡೋಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದಾರೆ. ಒಂದು ಕಡೆ ಸೇವೆ, ನಾನು ಜನಪ್ರತಿನಿಧಿ, ಪಕ್ಷದ ಮುಖಂಡ, ಪಕ್ಷದ ಕಾರ್ಯಕರ್ತ, ಪಕ್ಷದ ಸ್ಥಳೀಯ ಮುಖಂಡ ಅಂತ ಹೇಳ್ಕೊಂಡು ಮಾಡ್ತಾ ಇವರ ನಿಯಂತ್ರಣ ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾರೆ. ಇದು ಅನಗತ್ಯ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ಮಧ್ಯವರ್ತಿಗಳು ಬರೋದು ಯಾವಾಗೆಂದರೆ ನಿಮಗೆ ಇಲಾಖೆಗಳಲ್ಲಿ ಕೆಲಸಗಳಾದಾಗ, ಆಗದೆ ಹೋದಾಗ ಸಾರ್ವಜನಿಕರು ಸಹಜವಾಗಿ ಅವರನ್ನು ಅವಲಂಬಿಸ್ತಾರೆ. ಅವರವರ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾವು ಹೇಳಿದ ಮಾತನ್ನು ಕೇಳ್ಕೊಂಡು ಕೂರಲ್ಲ. ಅವ್ರ ಕೆಲಸ ಆಗಲೇಬೇಕು. ಕೆಲಸ ಆಗೋದಕ್ಕೆ ಅವರು ವಾಮ ಮಾರ್ಗವನ್ನು ಸಹಜವಾಗಿ ಹಿಡಿತಾರೆ. ಆ ವಾಮ ಮಾರ್ಗವನ್ನು ತುಳಿಬೇಕು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜನರ ಸಮಸ್ಯೆಗಳು ಏನಾಗ್ತಿದೆ, ಎಲ್ಲಿ ಸಮಸ್ಯೆ ಆಗ್ತಿದೆ, ಯಾರಿಂದ ಸಮಸ್ಯೆ ಆಗುತ್ತೆ ಅನ್ನೋ ಅರ್ಥಕೊಳ್ಬೇಕು. ಆ ನಿಟ್ಟಿನಲ್ಲಿ ಒಂದು ನೀವು ಖಡಕ್ಕಾಗಿ ನಿರ್ಧಾರ ತೆಗೆದುಕೊಂಡ್ರೆ, ನೀವು ಆ ನಿಟ್ಟಿನಲ್ಲಿ ಗಮನಿಸಿದ್ರೆ ಆಟೋಮೆಟಿಕ್ ಅದು ಪರಿಹಾರ ಆಗುತ್ತೆ. ಅದು ಪರಿಹಾರ ಆಗದ ಸಮಸ್ಯೆಗಳಂತೂ ಅಲ್ವೇ ಅಲ್ಲ. ಆಗ್ಲೊಂದು ವಿಚಾರವನ್ನು ತೆಗೆದ್ರಿ, 2018 ನಂತರದಲ್ಲಿ ಆದಂತಹ ಪ್ರಕೃತಿ ವಿಕೋಪ ಸಂತ್ರಸ್ತರಿಗೆ ಮನೆ ಒದಗಿಸೋದು ಅಂತ. ಐ ಥಿಂಕ್ ನನಗೆ ಅದರ ಬಗ್ಗೆ ಮಾತಾಡಬೇಕು ಅನಿಸ್ತಿದೆ, ಆದರೆ ಅದೊಂದು ಸಪ್ರೇಟ್ ಡಿಬೇಟ್ ಆಗ್ಬೋದು, ಮುಂದೆ ಇನ್ನೊಂದ್ಸಲಿ ಮಾತಾಡುವ. ಇನ್ನೊಂದು ಮುಖ್ಯವಾದ ವಿಚಾರ ಇರುವಂಥದ್ದು ಕೊಡಗಿನಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ. ಕರೆಕ್ಟ್. ಈ ರಿಲೇಟೆಡ್ ಆಗಿ ಹಲವು ಆಯಾಮದಲ್ಲಿ ನಾವು ಪಾಯಿಂಟ್ ಔಟ್ ಮಾಡ್ಬೋದು. ಅದು 2 ಡಿಪಾರ್ಟ್ಮೆಂಟ್ಗೂ ಇನ್ಕ್ಲೂಡ್ ಆಗುತ್ತೆ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಬರುತ್ತೆ, ಜಿಲ್ಲಾಧಿಕಾರಿಗೂ ಬರುತ್ತೆ. ಈಗ ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಜಿಲ್ಲಾಧಿಕಾರಿಯ ಜವಾಬ್ದಾರಿ, ಹಿಂದೆ ಕೂಡ ನಾವು ಅನೇಕ ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ದೇವೆ. ಅನಧಿಕೃತ ಹೋಮ್ ಸ್ಟೇಗಳಿರ್ಬೋದು, ಅಕ್ರಮ ಚಟುವಟಿಕೆಗಳಿರ್ಬೋದು, ಬೇರೆ ಬೇರೆ ಅವ್ಯಾಹತವಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಈಗಿನ ಜಿಲ್ಲಾಧಿಕಾರಿ ಹಿಂದೆ ಇದ್ದವರು ಏನು ಮಾಡಿದ್ದಾರೋ ಅದನ್ನು ಪ್ರಶ್ನೆ ಮಾಡ್ತಾ ಕೂರೋ ಸಮಯ ಅಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಆಗ್ತಾನೇ ಇದೆ. ಪ್ರವಾಸೋದ್ಯಮದ ಚಟುವಟಿಕೆಗಳು, ಪ್ರವಾಸೋದ್ಯಮ ಕೂಡ. ಅದನ್ನು ಕಂಟ್ರೋಲ್ಗೆ ತರಬೇಕಾದ್ರೆ ಮುಖ್ಯವಾಗಿ ಯಾವುದರ ಕುರಿತಾಗಿ ಫೋಕಸ್ ಮಾಡಬೇಕಾಗುತ್ತೆ ಈಗಿನ ಜಿಲ್ಲಾಧಿಕಾರಿ? ಅದರಲ್ಲಿ ಏನಂದರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವ ಎಲ್ಲರ ಮೇಲೆಯೂ ಒಂದು ಗಮನ ಹರಿಸಬೇಕಾಗುತ್ತೆ. ಹೋಮ್ ಸ್ಟೇಗಳಿರ್ಬೋದು, ಹೋಟೆಲ್ ಇರ್ಬೋದು, ವಸತಿ ಗೃಹಗಳಿರ್ಬೋದು, ಲಾಡ್ಜಸ್ ಇರ್ಬೋದು, ರೆಸಾರ್ಟ್ಗಳಿರ್ಬೋದು, ಅದರ ಅವಲಂಬಿತ ವಾಹನ ವ್ಯವಸ್ಥೆಗಳು ಮಾಡೋ ಸಂಬಂಧಪಟ್ಟಿರೋದು, ಅದರಲ್ಲೂ ಮಧ್ಯವರ್ತಿಗಳು ನಡೀತಿರುವಂಥ ವ್ಯವಹಾರಗಳಿರ್ಬೋದು, ಅಕ್ರಮ ಚಟುವಟಿಕೆಗಳಿರ್ಬೋದು. ಅದನ್ನೇ ನನಗನ್ಸೋದು ಜಿಲ್ಲಾಧಿಕಾರಿ ಇದರ ಮೇಲೆ ಒಂದು ನಿಗಾ ವಹಿಸಬಹುದಾಗಿದೆ. ಸುಸ್ಥಿರವಾದಂಥ ಜನಸ್ನೇಹಿ ಪ್ರವಾಸೋದ್ಯಮ ಹೇಗೆ ಮಾಡ್ಬೋದು ಅಂತ ಹೇಳುವ ಕಡೆ ಒಂದಷ್ಟು ಸರ್ಕಾರಕ್ಕೆ ವರದಿ ತಲುಪಿಸುವ ಮೂಲಕ ಸಾಧಿಸಲೇಬೇಕು. ಅವರಿಗೆ ತೆರಿಗೆನೂ ಹಾಕಬೇಕಾಗುತ್ತೆ, ಅಕೌಂಟೇಬಿಲಿಟಿ ತರಲೇಬೇಕಾಗುತ್ತೆ. ಪ್ರವಾಸೋದ್ಯಮದ ಹೆಸರಿನಲ್ಲಿ ಅವರನ್ನು ಸ್ವೇಚ್ಛಾಚಾರದಿಂದ ಅವ್ರು ಹೇಗೆ ಬೇಕಾದ್ರೂ ನಡೆದುಕೊಳ್ಳಿ ಅಂತ ಹೇಳಿ ನಾಯಿ ಕೊಡೆ ರೀತಿಯಲ್ಲಿ, ನಾಯಿ ಅಣಬೆ ರೀತಿಯಲ್ಲಿ ಅವ್ರನ್ನ ಬೆಳೆಯೋದಕ್ಕೆ ಬಿಟ್ಟರೆ ಅದು 100% ಇದು ಜಿಲ್ಲೆಗೆ ದೊಡ್ಡ ಕಳಂಕ ಆಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ಅದನ್ನು ಅವಲಂಬಿಸಿದ್ದಾರೆ, ಬೇರೆ ಬೇರೆ ಮಾತುಗಳ ಕಾರಣಕ್ಕಾಗಿ ಅದನ್ನು ನಿಯಂತ್ರಣ ವಲಯಕ್ಕೆ ತರದೇ ರೀತಿಯಲ್ಲಿ ಅವ್ರನ್ನ ಬಿಟ್ಟಿದ್ದು ತಪ್ಪಾಗುತ್ತೆ. ಸ್ಥಳೀಯವಾಗಿ ಅವರಿಗೆ ತೆರಿಗೆಯನ್ನು ನಿಗದಿಪಡಿಸಲೇಬೇಕಾಗುತ್ತೆ. ಅಲ್ಲಿ ಬಂದು ಪ್ರವಾಸಿಗರು ಉಳಿಯುವುದಕ್ಕೆ ಏನು ಅವ್ರು ನಿಗದಿಪಡಿಸ್ತಾರೆ, ಒಂದು ಕನಿಷ್ಠ ದರ ನಿಗದಿಪಡಿಸುವಂಥದ್ದು ಇರ್ಬೋದು, ಅಲ್ಲಿನ ಅವರು ವಸೂಲಿ ಮಾಡುವಂಥ ಅಮೌಂಟ್ಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಏಕೆಂದರೆ ಸ್ಥಳೀಯ ಸಂಸ್ಥೆಗಳ ಎಲ್ಲ ಮಟ್ಟದಲ್ಲಿ ಅವರು ನೀರಿನ ವ್ಯವಸ್ಥೆಗಳನ್ನ ಬಳಸ್ಕೊಳ್ತಾರೆ, ವಿದ್ಯುತ್ತನ್ನು ಬಳಸ್ಕೊಳ್ತಾರೆ, ಎಲ್ಲವನ್ನು ಬಳಸ್ಕೊಳ್ತಾರೆ. ಅದಕ್ಕೊಂದು ನಿಗದಿತ ಹಣವನ್ನು ನಿಗದಿಪಡಿಸಲೇಬೇಕಾಗುತ್ತೆ. ನೀವು ನಿಮ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ, ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ಸಿಂದ ಯಾವ ಪ್ರಯೋಜನಗಳು ಇಲ್ಲ. ಅದರ ಬದಲು ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದರೆ ಅವರಲ್ಲಿ ಎಷ್ಟು ಹೋಮ್ ಸ್ಟೇಗಳಿದೆ, ಅವರಿಗೆ ಅಲ್ಲಿ ಬರುವಂಥ ಪ್ರವಾಸಿಗರು ಯಾವ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ, ಯಾರು ಬರ್ತಾರೆ, ವಿಸಿಟ್ ಮಾಡುವಂಥ ಅಧಿಕಾರಿಗಳನ್ನು PDOಗಳಿಗೆ ಕೊಡಬೇಕಾಗುತ್ತೆ. ಅಥವಾ ಸ್ಥಳೀಯ ಮಟ್ಟದಲ್ಲಿ ಅದನ್ನು ಗಮನ ಹರಿಸುವಂಥ ಒಂದು ಸಮಿತಿಗಳನ್ನ ಮಾಡಿ ಅದನ್ನು ಈ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ನಿಯಂತ್ರಣ ಮಾಡ್ಬೋದು, ಒಳ್ಳೆಯ ರೀತಿಯಲ್ಲಿ ಆ ಪ್ರವಾಸೋದ್ಯಮ ನಡೆಯುವ ರೀತಿಯಲ್ಲಿ ಹೇಗೆ ಗಮನ ಹರಿಸ್ಬೋದು ಅಂತ ಹೇಳೋದನ್ನ ಹೆಚ್ಚು ಕ್ರಮವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಜಿಲ್ಲಾಧಿಕಾರಿ ಈ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಮಾಡುವಾಗಲೂ ಸಹ ಈ ಉದ್ಯಮದಲ್ಲಿ ಅವಲಂಬಿಸಿರುವಂಥ ಅಥವಾ ಉದ್ಯಮ ನಡೆಸ್ತಿರುವವರನ್ನು ಕೂತ್ಕೊಂಡ್ರೆ ಅದು ಒಂದೇ ಆ್ಯಂಗಲ್. ಅವರ ಲಾಭದ ಕಾರಣಕ್ಕಾಗಿ ಎಲ್ಲೂ ಚೆನ್ನಾಗಿ ನಡೀತಾ ಇದೆ, ಅವರೆಲ್ಲ ಮಾತು ಕೇಳಿದ್ರೆ ಯಾವ ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ,
ಅಂತ ಹೇಳ್ತಾರೆ. ಆದರೆ ಆ ಕ್ಷೇತ್ರದಿಂದ, ಆ ಉದ್ಯಮದಿಂದ ಸಾರ್ವಜನಿಕವಾಗಿ ಏನು ತೊಂದರೆ ಆಗ್ತಾ ಇದೆ, ಕೊಡಗಿನ ಭವಿಷ್ಯಕ್ಕೆ ಏನು ತೊಂದರೆ ಆಗ್ತಿದೆ, ಕೊಡಗಿನ ಹೆಸರಿಗೆ ಏನು ತೊಂದರೆ ಆಗ್ತಿದೆ, ಕೊಡಗಿನ ಸಂಸ್ಕೃತಿಗೆ ಏನು ತೊಂದರೆ ಆಗ್ತಾ ಇದೆ, ಕೊಡಗಿನ ಜಲಮೂಲಗಳಿಗೆ ಏನು ತೊಂದರೆ ಆಗ್ತಿದೆ, ಕೊಡಗಿನ ಪ್ರಕೃತಿಗೆ ಏನು ತೊಂದರೆ ಆಗ್ತಿದೆ, ಇದರ ಬಗ್ಗೆ ಆಸಕ್ತಿ ಹೊಂದಿರುವವರ ಸಭೆಯನ್ನೇ ಪ್ರತ್ಯೇಕವಾಗಿ ನಡೆಸಬೇಕು. ಆ ಸಭೆ ನಡೆಸುವ ಸಂದರ್ಭದಲ್ಲಿ ಅವರಿಗೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಯಾವ ವ್ಯವಹಾರವೂ ಇರಬಾರ್ದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಪ್ರವಾಸೋದ್ಯಮಕ್ಕೆ ವ್ಯವಸ್ಥೆಗೆ ಏನೂ ಇಲ್ಲದಿರುವವರ ಸಭೆಯೂ ನಡೆಸಬೇಕಾಗಿದೆ. ನ್ಯೂಟ್ರಲ್ ಆಗಿರುವಂತಹ ನಮಗೆ ಬೇಕಾಗಿರೋದು ಅದು ಆಗಬೇಕಾಗಿದೆ. ಪ್ರವಾಸೋದ್ಯಮವನ್ನು ಅವಲಂಬಿಸಿರುವವರು, ಪ್ರವಾಸೋದ್ಯಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವ ನೀವು ಸಭೆ ನಡೆಸಿದರೆ ನಿಮಗೆ ವಾಸ್ತವ ಚಿತ್ರಣ ಸಿಗುವುದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರ ಹೊರತುಪಡಿಸಿರುವಂಥ ವ್ಯಕ್ತಿಗಳನ್ನು ಕರೆದು, ಸಂಘ ಸಂಸ್ಥೆಗಳಿರ್ಬೋದು, ಬೇರೆ ಬೇರೆ ಅಲ್ಲೂ ಸಹ ಮುಖವಾಡ ಹೊತ್ತುಕೊಂಡು ಬರ್ತಾರಲ್ಲ, ಬೇರೆ ಬೇರೆ ಕ್ಷೇತ್ರದ ಹೆಸರು ಹೇಳ್ಕೊಂಡು ಅಲ್ಲಿ ಬಂದು ಸಭೆಯಲ್ಲಿ ನುಸುಳಿ ಅದು ಏನು ಚೆಂದಾಗಿ ನಡೀತಿದೆ ಅಂತ ಹೇಳುವ ಚಿತ್ರಣವನ್ನು ಕೊಡುವಂಥದ್ರಿಂದ ಏನೂ ಪ್ರಯೋಜನಗಳು ಆಗೋದಿಲ್ಲ. ಅದರ ಬದಲು ವಾಸ್ತವ ತೆಗೆದುಕೊಳ್ಬೇಕು. ಯಾಕೆಂದರೆ ಆ ಪ್ರವಾಸೋದ್ಯಮ ಇನ್ನೂ ಬಹುಕಾಲಗಳು ಇರಬೇಕು ಅಂತ ಹೇಳಿದ್ರೆ, ಇದರಿಂದ ಲಕ್ಷಾಂತರ ಜನ ಅಥವಾ ಸಾವಿರಾರು ಜನ ಇದರಿಂದ ಅವಲಂಬಿಸಿ ಬದುಕು ರೂಪಿಸ್ತಿದ್ದಾರೆ ಅಂತ ಹೇಳಿದ್ರೆ, ಆ ಬದುಕು ಇನ್ನೂ ಸಹ ನಡಿಬೇಕು ಅಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ನಡೆದ್ರೆ ಅಷ್ಟೇ ಅದು ಸಾಧ್ಯ ಆಗುವಂಥದ್ದು. ಅನಾಹುತಗಳು ಹೆಚ್ಚಾಗ್ತಾ ಹೋದಾಗ ಅದರ ವಿರುದ್ಧವಾದ ದಂಗೆ ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಆ ಕ್ಷೇತ್ರದಲ್ಲಿರುವವರಿಗೂ ಅಷ್ಟೇ ಜವಾಬ್ದಾರಿ ಇದೆ. ಆದರೆ ಅವರು ಯಾರೂ ಕೇಳೋದಿಲ್ಲ. ಹಣದ ವಿಚಾರ ಚಲಾವಣೆ ಆಗುವ ಸಂದರ್ಭದಲ್ಲಿ ಯಾರು ನಿಮ್ಮ ನೀತಿ ನಿಯಮ ಆದರ್ಶಗಳನ್ನು ಯಾರೂ ಕೇಳಕ್ ಹೋಗಲ್ಲ, ನೇರಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ. ಹೌದು. ಅದನ್ನ ನಾವು ಪೊಲೀಸ್ ವಿಚಾರಕ್ಕೆ ಮಾತಾಡುವಾಗ ಪ್ರವಾಸೋದ್ಯಮ ಸಂಬಂಧಪಟ್ಟಾಗ ಏನು ಬೇರೆ ಬೇರೆ ಚಟುವಟಿಕೆ ನಡೆಯುತ್ತೆ ಅದರ ಬಗ್ಗೆ ಆವಾಗ ಹೆಚ್ಚು ಮಾತಾಡ್ಕೊಳ್ಳುವಂಥ ಯೋಚನೆ ಮಾಡ್ತಾನೆ. ಆದರೆ ಒಂದು ಸುಸ್ಥಿರವಾದಂತಹ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ನಡಿಬೇಕು ಅಂತ ಹೇಳಿದ್ರೆ ಏನೇನು ಆ ಕ್ರಮಗಳು ಆಗಬೇಕಾಗುತ್ತೆ ಅಂತ ಹೇಳೋದನ್ನ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗುತ್ತೆ. ನಾವು ಕಳೆದ ಸಲ ಮಾತಾಡಿದಾಗನೇ ಲಕ್ಷದ್ವೀಪಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಹೇಗೆ ನಿಯಂತ್ರಿತ ಪ್ರವಾಸೋದ್ಯಮ ಇದೆ, ಅದೇ ರೀತಿ ಪ್ರವಾಸೋದ್ಯಮವನ್ನು ಜಿಲ್ಲಾ ಅಧಿಕಾರಿಯೂ ಸಹ ಕೊಡಗಿಗೂ ಸಹ ಒಂದು ಪ್ರವಾಸಿ ತಾಣಕ್ಕೆ, ಒಂದು ಮಡಿಕೇರಿ ನಗರಕ್ಕೆ ಒಂದು ದಿನ ಎಷ್ಟು ಜನ ಬರ್ಬೋದು ಅಂತ ನಿರ್ಧಾರ ಮಾಡಿ ಅವರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿ ಆನ್ಲೈನ್ ಮೂಲಕ ಪ್ರಾಸೆಸ್ ಅನ್ನು ಪಡ್ಕೊಳ್ಳೋಂಗೆ ಮಾಡಿ ಪ್ರವಾಸಿಗರಾಗಿ ಬರುವವರು ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಒಂದು ಮಡಿಕೇರಿಗೆ ಒಂದು ದಿನಕ್ಕೆ ಒಂದು 5,000 ಜನ ಬರ್ಬೋದು ಅಂತ ಹೇಳಿದ್ರೆ ಪ್ರತಿದಿನ 5,000 ಜನಕ್ಕೆ ಅಷ್ಟೇ ಅಲೋವ್ ಮಾಡಬೇಕು. 5,000 ಜನ ಎಷ್ಟು ಜನ ಉಳಿತಾರೆ, ಇವು ಆ ನಂತರದ ಎಷ್ಟು ಖಾಲಿ ಆಗುತ್ತೆ. ನೀವು ಆನ್ಲೈನ್ ಆ ಪ್ರೋಸೆಸ್ ಅನ್ನು ಮಾಡಿದ್ರೆ ಸಹಜವಾಗಿ ನಿಯಂತ್ರಣ ಆಗುತ್ತೆ. ನಮಗೆ ಎಷ್ಟು ಒಂದು ಊರು ಎಷ್ಟು ತಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಅಷ್ಟೇ ನೀವು ಅದನ್ನು ಕೊಟ್ಟರೆ ಚೆನ್ನಾಗಿ ನಡೀತದೆ. ಸಹಜವಾಗಿ ಎಲ್ಲರೂ ನಿಗದಿ ಮಾಡಿಕೊಂಡು ಅಥವಾ ಕ್ರಮಬದ್ಧವಾಗಿ ಬಂದು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅವರು ಎಲ್ಲೇ ಉಳಿಲಿ, ಹೋಮ್ ಸ್ಟೇ ರೆಸಾರ್ಟ್ ಎಲ್ಲೇ ಉಳಿಲಿ, ಅವ್ರು ಎಲ್ಲಿ ಉಳಿತಾರೆ ಅಂತ ಹೇಳೋ ಮಾಹಿತಿಯನ್ನು ಪಡ್ಕೊಳ್ಳೋ ಒಂದು ಆನ್ಲೈನ್ ಪ್ರೋಸೆಸ್ಸನ್ನು ಮಾಡ್ಬೋದು. ಈಗ ಲಕ್ಷದ್ವೀಪದಲ್ಲಿ ಎಲ್ಲಿ ಉಳಿತಾರೆ ಅಂತ ಹೇಳೋದೆಲ್ಲ ಮಾಹಿತಿಗಳು ಸಿಗುತ್ತೆ. ನಾವು ಅಲ್ಲಿಗೆ ಹೋಗಬೇಕು ಅಂದರೆ ಸಹ ಅಲ್ಲಿಯ ಜನ ಲೋಕಲ್ ಯಾರು ಉದ್ಯಮ ನಡೆಸ್ತಿರ್ತಾರೆ ಅಥವಾ ಪ್ರವಾಸೋದ್ಯಮ ನಡೆಸ್ತಾರೆ ಅಥವಾ ಮನೆಗಳಿರುತ್ತೆ ಅವ್ರು ನಮ್ಮನ್ನು ಅತಿಥಿಯಾಗಿ ಅಲ್ಲಿಗೆ ಬರಮಾಡ್ಕೊಳ್ಳೋ ಪ್ರೋಸೆಸ್ ನಮ್ಮ ಜವಾಬ್ದಾರಿ ಅವನಿಗೂ ಇರ್ತದೆ. ನಾವೇನೋ ತಪ್ಪು ಮಾಡಿದ್ರೆ ಫಸ್ಟ್ ಅವನನ್ನು ಕೇಳ್ತಾರೆ. ಎಲ್ಲರಿಗೂ ಅಕೌಂಟೆಬಿಲಿಟಿ ಇದ್ದಾಗ ಯಾರು ದಾರಿ ತಪ್ಪೋ ಕೆಲಸಗಳು ಆಗೋದಿಲ್ಲ. ಆ ಪ್ರಕ್ರಿಯೆಗಳಿಗೂ ಸಹ ಗಮನ ಹರಿಸಲೇಬೇಕಾಗುತ್ತದೆ. ಅದು ನೀವು ಈಗ ಒಂದು ಸಣ್ಣ ಪ್ರಮಾಣದಲ್ಲಿ ತೊಡಕುಗಳಾಗ್ತಿರ್ಬೋದು. ಇದು ದೊಡ್ಡ ಗಂಭೀರ ಪರಿಸ್ಥಿತಿ ಹೋದಾಗ ಯಾರಿಗೂ ಕೈಚೆಲ್ಲಿ ಹೋದಾಗ ಆಗುತ್ತೆ, ಏನು ಸರಿಪಡಿಸೋಕ್ಕಾಗೋದಿಲ್ಲ. ಹಾಗಾಗಿ ಪ್ರವಾಸೋದ್ಯಮದ ಸಾಧಕ ಬಾಧಕಗಳ ಬಗ್ಗೆ 2-3 ಹಂತದ ಸಭೆಗಳನ್ನು ನಡೆಸಬೇಕಾಗುತ್ತೆ. ಒಂದು, ನೇರವಾಗಿ ಪ್ರವಾಸೋದ್ಯಮನ ಅವಲಂಬಿಸಿರುವವರು ಅವರ ಅಭಿಪ್ರಾಯ. ಪರೋಕ್ಷವಾಗಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟರಿಂದ ಪ್ರವಾಸೋದ್ಯಮದ ವಿಚಾರ. ಪ್ರವಾಸೋದ್ಯಮದ ಯಾವ ಸಂಪರ್ಕವೂ ಇಲ್ಲದೆ ಬದುಕು ನಡೆಸ್ತಿರುವವರಿಂದ ಅವರಿಗೆ ಕೊಡಗಿನ ಭವಿಷ್ಯದ ಬಗ್ಗೆ ಏನು ಅವರ ಅಭಿಪ್ರಾಯಗಳಿದೆ, ಏನೇನು ಮಾಡ್ಬೋದು, ಎಲ್ಲ ಒಟ್ಟಾರೆ ಜನಾಭಿಪ್ರಾಯವನ್ನು ರೂಪಿಸಿ ಅಥವಾ ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆದಿರುವ ಪ್ರವಾಸೋದ್ಯಮಗಳನ್ನು ಗಮನಿಸಿ ಅದರ ಅನುಭವ ಹೊಂದಿರುವಂಥ ವ್ಯಕ್ತಿಗಳನ್ನು ಸಹ ಮಾಹಿತಿ ಪಡ್ಕೊಂಡು ಒಂದು ಒಳ್ಳೆಯ ರೀತಿಯ ಪ್ರವಾಸೋದ್ಯಮ ಆಗುವ ವರದಿಯನ್ನು ಸಿದ್ಧಪಡಿಸುವಂಥ ಮಹತ್ವದ ಜವಾಬ್ದಾರಿ ಸಹ ಅದು ಜಿಲ್ಲಾಧಿಕಾರಿಗಿದೆ. ಇದುವರೆಗೆ ಯಾರೂ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಈ ಜಿಲ್ಲಾಧಿಕಾರಿ ಆದರೂ ಮಾಡಲಿ ಅಂತ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಇನ್ನೊಂದು ವಿಚಾರ ಮಾತಾಡಬೇಕು. ಒಂದು, ಈ ಕಾವೇರಿ ನದಿಯ ಕುರಿತಾಗಿ, ಕಾವೇರಿ ನದಿ ಕಲುಷಿತ ಆಗ್ತಿದೆ ಅನ್ನೋಂಥ ಚರ್ಚೆಯು ಕೂಡ ದಶಕದಿಂದ ಚರ್ಚೆಯಲ್ಲಿ ಇದೆ, ಚಾಲ್ತಿಯಲ್ಲಿದೆ. ಅದರ ಒಂದು ಶಾಶ್ವತವಾದಂತಹ ಒಂದು ಪರಿಹಾರ, ಅದಕ್ಕೆ ಬೇಕಾದ ಕ್ರಮವನ್ನು ಕೈಗೊಳ್ಳುವಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ ಇದುವರೆಗೂ ಕೂಡ. ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತೀವಿ ಅದು ಇದು ಅಂತ ಹೇಳ್ತಾ ಬರ್ತಿದ್ದಾರೆ ಹೊರತು ಯಾವುದು ಕೂಡ ಅಲ್ಲಿ ಇಂಪ್ಲಿಮೆಂಟ್ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಜಿಲ್ಲೆಯಿಂದ ಒಂದು ಸರ್ಕಾರಕ್ಕೆ ವರದಿ ತಲುಪಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಯ ಪಾತ್ರ. ಹೌದು. ಈ ಕಾವೇರಿ ನದಿ ನೀರನ್ನು ಹಲವು ದಶಕಗಳ ಹಿಂದೆ ಕೊಡಗಿನ ಎಲ್ಲ ನದಿ ನೀರುಗಳನ್ನು ನೇರವಾಗಿ ನೀವು ಬಳಸೋದಕ್ಕೆ ಯೋಗ್ಯವಾಗಿತ್ತು. ಆದರೆ ಇವಾಗ ಬಹಳ ಬೇಜಾರ ಅನ್ನಿಸ್ತದೆ. ಧಾರ್ಮಿಕವಾಗಿ ಕಾವೇರಿ ಕಲುಷಿತಗೊಂಡಿಲ್ಲ. ಸಾವಿರಾರು ಜನ ಭಕ್ತರು ಕಾವೇರಿಯನ್ನು ದೇವ ಸ್ವರೂಪ ಕೊಟ್ಟು ಆರಾಧಿಸ್ತಾರೆ. ಎಲ್ಲ ನಮ್ಮ ಬದುಕಿನ ವಿಧಿವಿಧಾನಗಳನ್ನು ಕಾವೇರಿಯನ್ನೇ ಇಟ್ಟುಕೊಂಡು ಬದುಕನ್ನು ಸಾಗಿಸ್ತಿರುವರು. ಹಾಗಾಗಿ ಧಾರ್ಮಿಕವಾಗಿ ಕಾವೇರಿ ಯಾವ ರೀತಿಯಲ್ಲೂ ಕಲುಷಿತಗೊಂಡಿಲ್ಲ. ಆದರೆ ಫಿಸಿಕಲಿ ಕಾವೇರಿ ನದಿ ಇವತ್ತು ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ ಅದು ನೇರವಾಗಿ ಬಳಸೋಕ್ಕೆ ಯೋಗ್ಯ ಅಲ್ಲದ ನದಿ ನೀರು ಅಂತ ಹೇಳುವ ರೀತಿಯಲ್ಲಿ ವರದಿ ಬಂದಿರೋದು ಬಹಳ ಬೇಜಾರಾಗೋದು. ಅದು ಇನ್ನೆಲ್ಲೋ ಜಿಲ್ಲೆಯಲ್ಲಿ ಯಾವುದೋ ರಾಜ್ಯದಲ್ಲಿ ಆದರೆ ಅದನ್ನು ಇನ್ನೊಂದು ಬೇಜಾರು ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ಳೋ, ನಮ್ಮದಲ್ಲ ಅವ್ರು ಯಾರೋ ಮಾಡ್ತಿರಂತೆ. ಆದರೆ ಕಾವೇರಿನ ಆರಾಧಿಸುವ ಹುಟ್ಟೂರಿನಲ್ಲೇ ಕಾವೇರಿ ಇವತ್ತು ಕಲುಷಿತಗೊಂಡಿದೆ ಅಂತ ಹೇಳುವಂಥದ್ದು ಬಹಳ ಬೇಸರದ ವಿಚಾರ. ಇದನ್ನು ಕ್ರಮ ತೆಗೆದುಕೊಳ್ಳುವುದಕ್ಕೆ ಇಚ್ಛಾಶಕ್ತಿಯ ಕೊರತೆಗಳಿದೆ ಅಷ್ಟೇ. ಭಾಗಮಂಡಲದಿಂದ
ಹರಿದು ಹೋಗುವಂಥ ತಲಕಾವೇರಿ ಉಗಮವಾಗಿ ಭಾಗಮಂಡಲ ಪಂಚಾಯತಿ ಮೂಲಕ ಸ್ಟಾರ್ಟ್ ಆಗುವಂಥದ್ದು ಸ್ಥಳೀಯ ಸಂಸ್ಥೆಗಳಿಗೆ ಜವಾಬ್ದಾರಿ ಕೊಟ್ಟರೆ ಅಷ್ಟೇ ಅದರ ನಿವಾರಣೆ ಮಾಡ್ಬೋದು. ತ್ಯಾಜ್ಯಗಳು, ಯಾವುದೇ ರೀತಿಯ ತ್ಯಾಜ್ಯಗಳು ನದಿಗೆ ಸೇರದ ರೀತಿಯಲ್ಲಿ ಆ ಗ್ರಾಮದ ಎಲ್ಲ ತ್ಯಾಜ್ಯಗಳನ್ನು ಇವತ್ತು ನದಿಗೆ ಬಿಡುವಂಥ ಪ್ರಕ್ರಿಯೆಗಳಿಂದ ಅದನ್ನು ತಡೆಯುವಂಥದ್ದು. ಪ್ಲಾಸ್ಟಿಕ್ ಇರ್ಬೋದು, ಮನೆ ತ್ಯಾಜ್ಯ ಇರ್ಬೋದು, ಅಂಗಡಿ ಮುಂಗಡಿ ಎಲ್ಲ ತ್ಯಾಜ್ಯಗಳು ಇವತ್ತು ನದಿಗೆ ಬಿಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅಥವಾ ಕಾಫಿ ಪಲ್ಪಿಂಗ್ ನೀರನ್ನು ಅದರೊಳಗೆ ಸೇರುವಂತಿರ್ಬೋದು, ಪ್ರಾಣಿಗಳ ತ್ಯಾಜ್ಯಗಳನ್ನು ಇರ್ಬೋದು, ಎಲ್ಲ ರೀತಿಯ ಮನೆಯ ತ್ಯಾಜ್ಯ, ಎಲ್ಲ ತ್ಯಾಜ್ಯಗಳನ್ನು ಇವತ್ತು ಎತ್ಕೊಂಡು ಹೋಗಿ ನದಿಗೆ ಹಾಕುವಂಥ ಒಂದು ಜನರ ಮನಸ್ಥಿತಿ ಇದೆಯಲ್ಲ, ಅದು ತಪ್ಪಿಸಬೇಕು ಅಂತ ಹೇಳಿದ್ರೆ ಆದರೆ ಸ್ಥಳೀಯವಾಗಿ ಆಯಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದರ ಜವಾಬ್ದಾರಿಯನ್ನು ನಿರ್ವಹಿಸುವ ರೀತಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸಬೇಕಾಗುತ್ತೆ. ಹಿಂದೆ ಸಾಕಷ್ಟು ಬಾರಿ ಚರ್ಚೆಗಳು ಆಗುತ್ತೆ. ಒಂದು 32 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕೊಡಗಿನಲ್ಲಿ ಈ ನದಿ ಹರಿದು ಹೋಗುತ್ತದೆ, ಆ ಪ್ರದೇಶಗಳಲ್ಲಿ ಏನೇನು ಮಾಡಬೇಕಾಗುತ್ತೆ ಅಂತ ಹೇಳುವ ರೀತಿಯ ಚರ್ಚೆಗಳು ನಡೀತಾ ಬಂದಿದೆ. ಅದು ಇನ್ನೂ ಸಹ ಅನುಷ್ಠಾನಗೊಳ್ಳುವ ಹಂತಕ್ಕೆ ಹೋಗಿಲ್ಲ. ಸಮಗ್ರವಾಗಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಆಡಳಿತ ವ್ಯವಸ್ಥೆಯ ಜವಾಬ್ದಾರಿಯೊಂದಿಗೆ ಏನೇನು ಮಾಡಬೇಕಾಗುತ್ತೆ ಅಂತ ಹೇಳುವಂಥ ಅದರೂ ಸಹ ಒಂದು ಸಮಗ್ರವಾದ ವರದಿಯನ್ನು ಸಿದ್ಧಗೊಳಿಸಬೇಕು. ಅದನ್ನು ಸಾರ್ವಜನಿಕ ಚರ್ಚೆಗೂ ಇಡಬೇಕು. ಅದರ ಬಗ್ಗೆ ಜನಾಭಿಪ್ರಾಯ ಮೂಡುವಂಗೆ ಇರಬೇಕು. ಅದರ ಬಗ್ಗೆ ನಾವು ನದಿಯನ್ನು ಕಲುಷಿತಗೊಳ್ಳದ ರೀತಿಯಲ್ಲಿ ಪ್ರತಿಯೊಬ್ಬರು ಸಂಕಲ್ಪ ಮಾಡುವ ರೀತಿಯಲ್ಲಿ, ನಡೆದುಕೊಳ್ಳುವ ರೀತಿಯಲ್ಲಿ, ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ಜಾಗೃತಿ ಮಾಡ್ಬೋದು. ಅದನ್ನು ತಪ್ಪಿತಸ್ಥರಿಗೆ ಒಂದು ಒಳ್ಳೆಯ ದಂಡವನ್ನು ವಿಧಿಸುವ ಮೂಲಕ ಕಾನೂನಿನ ಭಯವೂ ಅವರಿಗೆ ಮೂಡುವ ರೀತಿಯಲ್ಲಿ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾದ್ರೆ, ಹಾಗಾಗಿ ಕಾವೇರಿ ಇಡೀ ದಕ್ಷಿಣ ಭಾರತದ ಜೀವಾಳ ಆಗಿರುವ ಕಾರಣಕ್ಕಾಗಿ ಕಾವೇರಿ ನದಿ ಸಂರಕ್ಷಣೆಗೆ ಅದು ಕಲುಷಿತಗೊಳ್ಳೋದು ಒಂದು. ಅದರೊಂದಿಗೆ ಮೊದಲು ಕಾವೇರಿ ನಿರಂತರವಾಗಿ ಹರಿದು ಹೋಗ್ತಿತ್ತು. ವರ್ಷದ 12 ತಿಂಗಳು ಹರಿದು ಹೋಗುವಂಥ ಕಾಲಘಟ್ಟಗಳಿತ್ತು. ಇವತ್ತು 5-6 ತಿಂಗಳಿಗೆ ಅಷ್ಟೇ ಸೀಮಿತ. ಮಳೆಗಾಲ ಕಳೆದು 2 ತಿಂಗಳಿಗೆ ಬರಿದಾಗಿ ಹೋಗುತ್ತೆ. ಇವತ್ತು ಉಕ್ಕಿ ಹರಿತಿದ್ದಂಥ ಕಾವೇರಿ ಜನವರಿಗೆ ತಳಮಟ್ಟಕ್ಕೆ ಸೇರಿದೆ. ಮಾರ್ಚ್ ಏಪ್ರಿಲ್ಗೆ ಕಾವೇರಿ ನೀರಲ್ಲಿ ಏನೂ ಇರೋದಿಲ್ಲ. ಮುಂದೆ ಹೋಗುತ್ತೆ, ಮರಳುಗಾಡು ಥರ ಕಾಣ ಪರಿಸ್ಥಿತಿ. ಯಾಕಾಗಿ? ಕೊಡಗಿನ ಪರಿಸರಕ್ಕೆ ಆಗಿರುವಂಥ ಹಾನಿಯೂ ಸಹ ಅದರ ಮೂಲ ಕಾರಣ. ಕಾವೇರಿ ಇವತ್ತು ಹರಿದು ಹೋಗಬೇಕಾದ್ರೆ ಕೇವಲ ಮಳೆ ನೀರಲ್ಲ, ಮಳೆ ನೀರು ಹಿಡಿದಿಟ್ಟುಕೊಳ್ಳುವಂಥ ಪರಿಸರದಿಂದ ಏನು ಧಕ್ಕೆ ಆಗ್ತಿದೆ, ಪರಿಸರಕ್ಕೆ ಧಕ್ಕೆಯಾಗದಾಗೆ ಕೊಡಗಿನ ಪರಿಸರ ಸಂರಕ್ಷಣೆಗೆ ಏನೇನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳುವ ವಾಸ್ತವ ವರದಿಯನ್ನು ಕೊಡಬೇಕಾಗುತ್ತೆ. ನಾನು ಅದನ್ನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಅದನ್ನು ರಾಯಲ್ಟಿ ಕೊಟ್ಟು ಕಾಡನ್ನು ಬೆಳೆಸುವಂಥದ್ದು. ನಾನು ಮತ್ತೆ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೇನೆ. 1 ಎಕರೆ ಕಾಡನ್ನು ಬೆಳೆಸುವುದರಿಂದ ಅವನಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ರಾಯಲ್ಟಿ ಸಿಗುತ್ತೆ ಅಂತ ಹೇಳಿದ್ರೆ, ಈ ಕಾಫಿ ಬೆಳೆಯುವಂಥದ್ದು, ಇನ್ನೊಂದು ಮರ ವ್ಯಾಪಾರ ಮಾಡೋದು, ಇದೆಲ್ಲ ಬದಿಗಿಟ್ಟು ಕೇವಲ ಕಾಡು ಬೆಳೆಸ್ಕೊಂಡೇ ಹೋಗ್ಬೋದು ಅಂತ ಅಂದ್ಕೊಳ್ತೇನೆ. 1 ಎಕರೆಗೆ 5 ಲಕ್ಷ ರೂಪಾಯಿ ಏನು ನನಗೆ ಸುಮ್ಮನೆ ಹೇಳಿದ್ದು, ಕ್ಯಾಶುವಲ್ ಆಗಿ ಹೇಳಿದ್ದು, 5 ಲಕ್ಷ ಅವನಿಗೆ ಏನು ಕಾಡಾಗಿ ಬೆಳೆಸೋದಕ್ಕಾಗಿ ಕೊಡ್ತಾನೆ ಅಂತ ಹೇಳಿದ್ರೆ, ಅಥವಾ ಅದರ ಗುಣಮಟ್ಟದ ಮೇಲೆ ದಟ್ಟ ಅರಣ್ಯವಾಗಿದ್ದರೆ, ಸ್ವಾಭಾವಿಕ ಅರಣ್ಯವಾಗಿದ್ದರೆ ಸ್ವಾಭಾವಿಕವಾಗಿ ಅರಣ್ಯ ಬೆಳೆಸೋದು, ಮರಗಿಡ ಬೆಳೆಸುವಂಥ ಅವಶ್ಯಕತೆ ಬೇಡ. ನಿಮ್ಮ ಯಾವ ಹಸ್ತಕ್ಷೇಪವಿಲ್ಲದೆ ಸುಮ್ಮನೆ ಬಿಟ್ಟರೆ ಸ್ವಾಭಾವಿಕವಾಗಿ ಅರಣ್ಯಗಳು ಬೆಳೆಯುತ್ತದೆ. ಆ ಸ್ವಾಭಾವಿಕ ಅರಣ್ಯ ಬೆಳೆಯುವುದಕ್ಕೆ ಪೂರಕವಾಗಿ ಸರ್ಕಾರದ ಒಂದು ಯೋಜನೆಯನ್ನು ರೂಪಿಸಿ ಇಂಪ್ಲಿಮೆಂಟ್ ತಂದರೆ ಕೊಡಗಿನ ಅರಣ್ಯ ಪ್ರದೇಶವೂ ಉಳಿತದೆ, ಖಾಸಗಿಯಾಗಿರುವಂಥ ಪ್ರದೇಶ ಸಹ ಅರಣ್ಯ ಪ್ರದೇಶವಾಗಿ ಉಳಿತದೆ, ಜನರ ಜಂಜಾಟವೂ ತಪ್ಪುತ್ತೆ, ನದಿ ಮೂಲ ಬರಿದಾಗದೆ ನಿರಂತರವಾಗಿ ಹರಿದು ಹೋಗುವುದಕ್ಕೆ ಸಹ ಸಾಧ್ಯ ಆಗುತ್ತೆ. ಒಂದು, ನದಿ ನೀರು ಕಲುಷಿತ ಆಗದಂತಹ ಗಮನ ಹರಿಸುವುದು ಒಂದು, ಅದರೊಂದಿಗೆ ನೀರು ನಿರಂತರವಾಗಿ ಹರಿದು ಹೋಗುವುದು, ಅದರಿಂದ ಕೋಟ್ಯಾಂತರ ರೂಪಾಯಿ ಲಾಭ ಆಗುತ್ತೆ. ಇವತ್ತು ಹರಿದು ಹೋಗೋದ್ರಿಂದ ಕೈಗಾರಿಕೆಗಳು, ದೊಡ್ಡ ಮಟ್ಟದ ಕೈಗಾರಿಕೆಗಳು ಬೇರೆ ಬೇರೆ ಜಿಲ್ಲೆಗಳಿದೆ, ಕೃಷಿ ಇದೆ. ಈ ಪ್ರಮಾಣ ಕೊಡಗಿನವರಿಗೆ ನೀವು ಬೇರೆ ಎಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾವೇರಿಯಲ್ಲಿ ಹರಿದು ಹೋಗುವ ನೀರು 70% ಕೊಡಗಿನದೇ ಹೋಗುವಂಥದ್ದು. ಹಾಗಾಗಿ ಇಲ್ಲಿ ಕಾವೇರಿ ನೀರಿನ ಸಂರಕ್ಷಣೆ ಮಾಡಿದರೆ ಕರ್ನಾಟಕ ತಮಿಳುನಾಡು ನಡುವಿನ ಜಲ ವಿವಾದ ಇರೋದಿಲ್ಲ. ಅದಕ್ಕಾಗಿ ನೀವು 2 ರಾಜ್ಯಗಳ ನಡುವಿನ ಮನಸ್ತಾಪಗಳು ಇರೋದಿಲ್ಲ. ತಮಿಳರು ಕನ್ನಡಿಗರು ಅಂತ ಹೇಳಿ ಜಗಳಾಡೋದು ಇರೋದಿಲ್ಲ. ಕೋರ್ಟ್ ಕಚೇರಿ ಖರ್ಚು ಇರೋದಿಲ್ಲ. ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ನಿಂದ ಚೀಮಾರಿ ಹಾಕಿಸ್ಕೊಳ್ಳುವ ಪ್ರಶ್ನೆ ಬರೋದು. ನೀರು ಬಿಡದಿದ್ರೆ ನಿಮ್ಮನ್ನು ಅಧಿಕಾರ ಹೋಗುತ್ತೆ ಅಂತ ಹೆದರಿಸುವ ಕೆಲಸಗಳು ಬರೋಲ್ಲ. ಮಂಡ್ಯದವರು ಬೀದಿಗಿಳಿದು ರಸ್ತೆ ತಡೆ ಮಾಡೋ ಕೆಲಸ ಬರೋಲ್ಲ. ಆದರೆ ನಿಮಗೆ ಇದನ್ನು ವಾಸ್ತವವಾಗಿ ಹೇಗೆ ಪರಿಹರಿಸಬಹುದು ಅಂತ ಹೇಳಿ ಪರಿಹಾರ ವಿಚಾರ ಇದೆ, ಅದನ್ನು ನೀವು ಮಾಡೋದಿಲ್ಲ. ಕಾವೇರಿ ನೀರು ಕೊಡಗಿನಲ್ಲಿ ಎಷ್ಟು ಬೇಕಷ್ಟು ಹರಿದು ಹೋಗುವಂಥ ಪರಿಸ್ಥಿತಿ ಬಂದರೆ ನಿಮಗೆ ಈ ಯಾವ ಸಮಸ್ಯೆಗಳು ಇರೋದಿಲ್ಲ. ಆ ಸಮಸ್ಯೆಗಳಿಗೆ ನೀವು ವಾರ್ಷಿಕವಾಗಿ ಎಷ್ಟು ಖರ್ಚು ಮಾಡ್ತೀರಿ? ಒಂದು ಬರಗಾಲ ಬಂದರೆ ಎಷ್ಟೆಲ್ಲ ಪ್ರತಿಕೂಲ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನೀವು ಯೋಚನೆ ಮಾಡಬೇಕಾಗುತ್ತಲ್ಲ. ಆ ನಿರ್ಮಾಣ ಆಗದ ರೀತಿಯಲ್ಲಿ ಗಮನ ಹರಿಸೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಹೇಳೋದಂಥ ಒಂದು ಸಮಗ್ರವಾದ ವರದಿಯನ್ನು ಸಹ, ಅದು ಶಾಶ್ವತವಾದ ವರದಿ, ಇಂಪ್ಲಿಮೆಂಟೇಷನ್ ಹಂತ ಹಂತವಾಗಿ ಆಗ್ಬೋದು, ತಕ್ಷಣಕ್ಕೆ ಯಾವುದೂ ಆಗಲಿಕ್ಕಿಲ್ಲ. ಆದರೆ ಒಂದು ಏನೇನು ಮಾಡಬೇಕು, ಪರಿಹಾರ ಕ್ರಮಗಳು ಏನು ಅಂತ ಹೇಳೋದನ್ನು, ಏನು ನಡೀತಾ ಇದೆ, ಕಾವೇರಿಗೆ ಏನು ಧಕ್ಕೆ ಆಗ್ತಿದೆ, ಕಾವೇರಿ ಕೇವಲ ಒಂದು ನದಿಯಲ್ಲ, ಒಂದು ಕೋಟ್ಯಾಂತರ ಜನರ ಜೀವನ ಕಾವೇರಿ ನದಿಯನ್ನು ಅವಲಂಬಿಸಿದರೆ. ಹಾಗಾಗಿ ಆ ವಿಚಾರವನ್ನು ಸಹ ಜಿಲ್ಲಾಧಿಕಾರಿ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಮೂಲದಲ್ಲಿ ಕಾವೇರಿ ಶುದ್ಧವಾಗಿದ್ದರೆ, ನಿರಂತರವಾಗಿ ನದಿ ನೀರು ಎಲ್ಲ ತಿಂಗಳು ನದಿ ನೀರು ಹರಿದು ಹೋಗುವಂಥ ರೀತಿಯಲ್ಲಿ ಮಾಡಿದರೆ ಅದು ಸಹ ನಿಮಗೆ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುವುದಕ್ಕೆ ಅದು ಒಂದು ಕಾರಣ ಆಗುತ್ತೆ. ಜಿಲ್ಲಾಧಿಕಾರಿ ಅಂದರೆ ಕೇವಲ ಅಧಿಕಾರಿ ಆಗಿರುವಂಥದ್ದಲ್ಲ, ಅದರ ಆಚೆಗಿನ ಹಲವು ವಿಚಾರಗಳನ್ನ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತೋದ್ರೆ ಸುಮಾರು ವಿಚಾರಗಳಿದ್ದಾವೆ. ತಳಮಟ್ಟಕ್ಕೆ ಹಿಡಿದು ಒಂದೊಂದೇ ಪಾಯಿಂಟ್ ಹಿಡಿದು ಮಾತಾಡೋದು. ಆದರೆ ಮುಖ್ಯವಾಗಿ ಏನು ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದಷ್ಟು ಪಾಯಿಂಟನ್ನು ಹೇಳಿದ್ವಿ.
SP ಕುರಿತಾಗಿ ಮುಂದಿನ ಎಪಿಸೋಡ್ನಲ್ಲಿ ಮಾತಾಡೋಣ. ಈಗ ಜಿಲ್ಲಾಧಿಕಾರಿಗೆ ಓವರ್ ಆಲ್ ಒಂದು ಕನ್ಕ್ಲೂಷನ್ ಕೊಡೋದಾದ್ರೆ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಹಾಗೆ. ಜಿಲ್ಲಾಧಿಕಾರಿ ನಮ್ಮ ರಾಜ್ಯದವರೇ ಇದ್ದಾರೆ, ಬೇರೆ ಜಿಲ್ಲಾ ಪಂಚಾಯತಿಯಲ್ಲೂ ಕೆಲಸ ಮಾಡಿದ ಅನುಭವ ಇದ್ದಾರೆ, ಆಡಳಿತಾತ್ಮಕವಾಗಿ ಬೆಂಗಳೂರಲ್ಲೂ ಅವರು ಕೆಲಸ ಮಾಡಿ ಬಂದಿರೋರು ಇದ್ದಾರೆ. ಹಾಗಾಗಿ ಹೆಚ್ಚು ನಾನು ಫಸ್ಟ್ ಬಯಸುವಂಥದ್ದೇ, ನೀವು ಮೇಲ್ಪಂಕ್ತಿ ಹಾಕುವಂಥದ್ದು ನಿಮ್ಮದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳುವುದಾದರೆ ನೀವು ಮೊದಲು ಜಿಲ್ಲೆಯ ಪ್ರವಾಸಗಳನ್ನು ಪ್ರಥಮವಾಗಿ ಮಾಡಬೇಕಾಗುತ್ತೆ. ನೀವು ಮಡಿಕೇರಿಯಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯಿಂದ ನೀವು ಎಷ್ಟು ಹೊರಗೆ ಬಂದು ತಹಶೀಲ್ದಾರ್ ಆಫೀಸಿಗೆ ಬರ್ತೀರಿ, ನಾಡ ಕಚೇರಿಗೆ ಬರ್ತೀರಿ, ನೀವು ಈ ಪ್ರವಾಸಗಳನ್ನು ಯಾವಾಗ ಪ್ರಾರಂಭಿಸ್ತೀರಿ, ಜನರ ಸಮಸ್ಯೆಗಳು ಹೆಚ್ಚು ನಿಮಗೆ ಅರ್ಥಕೊಳ್ಳೋಕೆ ಸಾಧ್ಯ ಆಗುತ್ತೆ. ವಾಸ್ತವ ಚಿತ್ರಣವು ನಿಮಗೆ ಸಾಧ್ಯ ಆಗುತ್ತೆ. ಮೊದಲು ನಿಮಗೆ ಗೊತ್ತಿದ್ದಲ್ಲ, ಒಬ್ಬ ರಾಜನಿಗೆ ಎಲ್ಲೂ ಚೆನ್ನಾಗಿರುತ್ತೆ ತೋರಿಸ್ತಾರೆ, ಎಲ್ಲೂ ಅವನಿಗೆ ಚೆನ್ನಾಗಿ ಇರೋದನ್ನೇ ತೋರಿಸ್ತಾರೆ. ಅವನು ಆ ವ್ಯವಸ್ಥೆಯಿಂದ ಹೊರಗೆ ಬಂದಾಗಷ್ಟೇ ವಾಸ್ತವ ಚಿತ್ರಣ ಸಿಗೋದಕ್ಕೆ ಸಾಧ್ಯ ಆಗೋದು. ಇಡೀ ಸಾರ್ವಜನಿಕರೇ ಆ ರಾಜನನ್ನು ಬೈತಾ ಇದ್ದಾರಂತೆ, ಭಟ್ರು ರಾಜನ ಹೊಗಳ್ತಾ ರಾಜ ನನ್ನ ರಾಜ್ಯ ಸುಭಿಕ್ಷವಾಗಿದೆ ಅಂತ ಅಂದ್ಕೊಂಡಿದ್ದಂತೆ. ಆದರೆ ಹೊರಗೆ ಬಂದಾಗ ಆ ರಾಜನಿಗೆ ಜನ ಬೈತಿದ್ದಾನೆ, ನಮ್ಮಲ್ಲಿ ಕೆಟ್ಟ ರಾಜ ಇದ್ದಾನೆ, ಅವನಿಂದ ನಮ್ಮ ಇಡೀ ವ್ಯವಸ್ಥೆ ಹಾಳಾಗ್ತಿದೆ, ಅವನು ಯಾವಾಗ ತೊಲಗ್ತಾನೆ ಅಂತ ಹೇಳೋ ಭಾವನೆ ಜನವಲಯದಲ್ಲಿತ್ತಂತೆ. ಅದು ನಿಜವಾದ ವಾಸ್ತವ ಚಿತ್ರಣವಾಗಿರುತ್ತೆ. ತಾಲೂಕು ಕಚೇರಿಗಳು ಜನರ ಕೆಲಸಗಳನ್ನು ಸುಲಭವಾಗಿ ಮಾಡಿದ್ರೆ ಸುಮಾರು ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಾಡ ಕಚೇರಿಗಳು ಜನರ ಕೆಲಸವನ್ನು ಸುಲಭವಾಗಿ ಮಾಡೋದಿದ್ರೆ ಹಲವಾರು ಸಮಸ್ಯೆಗಳು ಪರಿಹಾರ ಆಗುತ್ತೆ. ನೀವು ಸಾರ್ವಜನಿಕವಾಗಿ ಒಂದೇ ವಿಚಾರವಲ್ಲ, ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಇರ್ಬೋದು, ಆನೆ ಮಾನವ ಸಂಘರ್ಷಗಳಿರ್ಬೋದು, ರಸ್ತೆ ಸಮಸ್ಯೆಗಳಿರ್ಬೋದು, ಜನರ ಮೂಲಭೂತ ಸವಲತ್ತುಗಳ ಕೊರತೆಗಳಿರ್ಬೋದು, ನೀವು ಇದನ್ನೆಲ್ಲವನ್ನು ಅರಿತುಕೊಂಡಾಗಷ್ಟೇ ನಿಮಗೆ ಉಸ್ತುವಾರಿ ಕಾರ್ಯದರ್ಶಿ ಬಂದಾಗ ಅವರ ಮುಂದೆ ಪ್ರೆಸೆಂಟೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಥವಾ ನೀವು ಇಲಾಖೆಯ ಅಧಿಕಾರಿಗಳು ಕೊಡುವಂಥ ವಿವಿಧ ಇಲಾಖೆ ಅಧಿಕಾರಿಗಳು ಕೊಡುವಂಥ ಮಾಹಿತಿಗಳನ್ನ ನಂಬಿಕೊಂಡು ನೀವು ಮಾತಾಡಬೇಕಾಗುತ್ತದೆ. ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ವಾಸ್ತವ ಚಿತ್ರಣಗಳನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸ್ಥಿತಿಗತಿ ಹೇಗಿದೆ, ಶೈಕ್ಷಣಿಕವಾಗಿ ಹೇಗಿದೆ, ಶಿಕ್ಷಣ ಮಟ್ಟ ಹೇಗಿದೆ, ಶಾಲೆಗಳ ಸ್ಥಿತಿಗತಿಗಳು ಹೇಗಿದೆ, ಸರ್ಕಾರಿ ಕಟ್ಟಡಗಳು ಹೇಗಿದೆ. ಅದರೊಂದಿಗೆ ಇತ್ತೀಚೆಗೆ ಸಾಕಷ್ಟು ಸರ್ಕಾರಿ ನೌಕರರುಗಳು ಮೈಸೂರಿಂದ ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭಿಸಿದ್ದಾರೆ. ಅಥವಾ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಿರೋರು ಮಡಿಕೇರಿಗಿಂತ ಕುಶಾಲನಗರದಲ್ಲಿ ಇರೋರಿದ್ದಾರೆ. ಈಗ ಅದರಲ್ಲೂ ಬಹುತೇಕರು ಮೈಸೂರಿಂದ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಜಿಲ್ಲೆ ಬಹುತೇಕ ಅಧಿಕಾರಿಗಳು ಸಹ ಇವತ್ತು ಮೈಸೂರಿನ ಕೇಂದ್ರ ಸ್ಥಾನ ಮಾಡಿಕೊಂಡು ಅಲ್ಲಿಂದ ಹೋಗಿರ್ತಾರೆ. ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಫೀಲ್ಡ್ ವರ್ಕ್. ಅವ್ರ ಫೀಲ್ಡ್ ವರ್ಕ್ ಮುಗಿಯೋದೇ ಇಲ್ಲ, ಅವರ ಸಭೆಗಳು ಮುಗಿಯೋದೇ ಇಲ್ಲ. ತಹಶೀಲ್ದಾರ್ ಸಭೆ ಇರ್ತದೆ, ಅವರಿಗೆ ಜಿಲ್ಲಾಧಿಕಾರಿ ಸಭೆ ಇರ್ತದೆ, ಅವ್ರ ಮಡಿಕೇರಿಯಲ್ಲಿ ಸಭೆ ಇರ್ತದೆ. ಅವ್ರು ಕೇಳಿದ್ರೆ ನೀವು ಅವ್ರ ಸಭೆ ಮುಗಿಯೋದೇ ಇಲ್ಲ. ಫೀಲ್ಡಲ್ಲಿ ಇರ್ತಾರೆ ಅಥವಾ ಮೀಟಿಂಗಲ್ಲಿ ಇರ್ತಾರೆ, ಆಫೀಸಲ್ಲಿ ಇರೋಲ್ಲ. ಯಾಕೆ ಹಂಗಾಗುತ್ತೆ? ಈ ಜಿಲ್ಲಾಧಿಕಾರಿ ಅದನ್ನು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿಗೆ ಎಷ್ಟು ಕಚೇರಿಗೆ ಎಷ್ಟು ಸಮಯಕ್ಕೆ ಬರ್ತಾ ಇದ್ದಾರೆ, ಸಂಜೆ ಎಷ್ಟು ಹೊತ್ತು ಇರ್ತಾರೆ, ಬೇಗ ತಡವಾಗಿ ಬಂದು ಬೇಗ ಹೋಗುವಂಥ ಸಿಸ್ಟಮ್ಗಳನ್ನು ಮಾಡ್ತಾ ಇದ್ದಾರೆ. ಅದು ಸಹ ಜನರಿಗೆ ತೊಂದರೆ ಆಗುವಂಥದ್ದು. ನಿಮಗೆ ವಸತಿ ಗೃಹಗಳನ್ನು ಕೊಟ್ಟಿರ್ತಾರೆ, ಸರ್ಕಾರಿ ನೌಕರಿ ಸಿಗೋದೇ ಕಷ್ಟ. ಒಂದು ಸಲ ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು ಅಂತ ಬಯಸ್ತಾರೆ. ಲಕ್ಷಾಂತರ ಜನ ಪೈಪೋಟಿ ಮಾಡಿ ಸಿಗುವಂಥದ್ದು ಕೆಲಸ. ಜನಸೇವೆ ಜನಾರ್ದನ ಸೇವೆ ಅಂತೇಳಿ ಹಾಕ್ತೀರಿ, ನೀವು ಬೋರ್ಡ್ಗಳನ್ನು ಹಾಕ್ತೀರಿ, ಅದಕ್ಕೆ ಪೂರಕವಾಗಿ ನಡೆದುಕೊಳ್ಬೇಕಾಗುತ್ತಲ್ಲ. ವಸತಿ ಗೃಹ ಏಕೆ ಕೊಟ್ಟಿರ್ತಾರೆ? ವಸತಿ ಗೃಹ ಯಾಕೆ ಕೊಟ್ಟಿದ್ದಾರೆ? ನೀವು ಇಲ್ಲಿ ಕೆಲಸ ಮಾಡಿ ಅಂತೇಳಿ. ನೀವು ಇಲ್ಲಿ ಇರೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಸೂಚನೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪ್ರಕೃತಿ ವಿಕೋಪ ಅಥವಾ ವಿಕೋಪಗಳಾದಾಗ ಹೇಳ್ತಾರೆ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಕಚೇರಿ ಇರಬೇಕು ಅಂತ. ಯಾಕೆ ನೀವು ಕಡ್ಡಾಯವಾಗಿ ಕೇಂದ್ರ ಕಚೇರಿ ಇರಬೇಕು ಅಂತ ಹೇಳಿದ್ರು? ಅವ್ರು ಇಲ್ವಾ? ಆಗ ನಿಮಗೆ ಗೊತ್ತಿದ್ದಾನೆ ಹೇಳ್ತಿರೋದು ಕಡ್ಡಾಯವಾಗಿ ಕೇಂದ್ರ ಕಚೇರಿ ಇರಬೇಕು ಅಂತ ಯಾಕೆ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಯಾಕೆ ಹೇಳ್ತೀರಿ? ಅವ್ರು ಇಲ್ಲ ಅಂತ ಹೇಳೋ ಅರಿವು ನಿಮಗೂ ಇದೆ. ಇವರಿಗೆ ಸರ್ಕಾರಿ ಕಚೇರಿ ಕೆಲಸ ಸಿಗುವವರೆಗಷ್ಟೇ ಕೆಲಸ, ಅಲ್ಲಿಂದ ದೇವರೇ ಮಾಡಬೇಕಾಗಲ್ಲ ಕೆಲಸವನ್ನ. ಯಾಕೆಂದ್ರೆ ಇವರು ಹೋಗ್ತಾರೆ ಅಂದ್ರೆ ಅವರಿಗೆ ಅವ್ರ ಸಂಸಾರ ಸಮಸ್ಯೆಗಳು, ಅವ್ರ ಮಕ್ಕಳನ್ನ ಓದಿಸೋದು, ಅವ್ರ ಮಕ್ಕಳ ಮದುವೆ, ಎಜುಕೇಶನ್, ಅವರು ಡೈವರ್ಟ್, ಇಲ್ಲಿ ಸಂಬಳ ಬಂದರೆ ಸಾಕು ಅಂತ ಹೇಳೋ ಅನುಭವ. ಅದು ಹಾಗೆ ಇದ್ರೆ ನೀವು ಕೆಲಸವನ್ನು ತೊರೆದು ಹೋಗೋದು ಬೆಸ್ಟ್. ಖಾಸಗಿಯಾಗಿ ನೀವು ಎಷ್ಟು ಫ್ರೀ ಇರುವಾಗ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಬೋದು, ಅಥವಾ ನೀವು ಬಿಸ್ನೆಸ್ ಅನ್ನು ಮಾಡ್ಬೋದು, ನಿಮಗೆ ವ್ಯವಹಾರಗಳನ್ನು ಮಾಡ್ಬೋದು. ಜನರ ಕೆಲಸ ಮಾಡಬೇಕು ಅಂದರೆ ನೀವು ಕೇಂದ್ರ ಸ್ಥಾನದಲ್ಲಿ ನಿಮಗೆ ಕರ್ತವ್ಯಕ್ಕೆ ಎಲ್ಲಿ ಜವಾಬ್ದಾರಿ ಇರುತ್ತೆ ಅಲ್ಲೇ ಇರಬೇಕಾಗುತ್ತೆ. ಅದು ಇತ್ತೀಚೆಗೆ ಏನಾಗಿದೆ ಅಂದರೆ ಅದು ಸಾಮಾನ್ಯ ವಿಷಯ ಅಂತ ಹೇಳುವ ರೀತಿಯಲ್ಲಿ, ಸಾಮಾನ್ಯ ವಿಷಯದ ರೀತಿಯಲ್ಲಿ ಟ್ರೀಟ್ ಮಾಡೋವಾಗ ಹೊರಗಿನಿಂದ ಬರುವ ಅದನ್ನು ಸಿಬ್ಬಂದಿಗಳು, ಅಧಿಕಾರಿಗಳು ಕಚೇರಿಗಳಿಗೆ ಸಕಾಲಕ್ಕೆ ಬರ್ತಾ ಇಲ್ಲ. ಅದು ಸಹ ಎಚ್ಚರ ವಹಿಸಬೇಕಾಗಿದೆ. ಹಾಗಾಗಿ ಜಿಲ್ಲಾಧಿಕಾರಿ, ನೀವು ಒಬ್ಬ ಹಿರಿಯ ಅಧಿಕಾರಿಗಳಾಗಿ ನಿಮ್ಮ ಬಗ್ಗೆ ನಮಗೇನು ಗೊತ್ತಿಲ್ಲ, ಹಾಗಾಗಿ ನಾವೇನು ನಿಮ್ಮನ್ನು ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ನಿಮ್ಮಿಂದ ನಾವು ಕೊಡಗಿನ ಜನತೆ ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ. ಕೆಲಸ ಮಾಡೋದಕ್ಕೆ ಕೊಡಗಿನಲ್ಲಿ ಸಾಕಷ್ಟು ಅವಕಾಶಗಳಿದೆ. ಸಣ್ಣ ಜಿಲ್ಲೆ, ಮತ್ತು ಅದರೊಂದಿಗೆ ಇಲ್ಲಿ ಕಾನೂನನ್ನು, ನೀತಿ ನಿಯಮವನ್ನು ಹೆಚ್ಚು ಜನ ಪಾಲನೆ ಮಾಡ್ತಾರೆ. ಇಲ್ಲಿ ಅಷ್ಟು ನಿಮಗೆ ಬೇರೆ ಕೆಲವು ಜಿಲ್ಲೆಗಳನ್ನು ಉಲ್ಲೇಖ ಮಾಡಿ ಆ ಜಿಲ್ಲೆಯವರು ರೊಚ್ಚಿಗೆ ಹೇಳ್ಬೋದು, ಅದಕ್ಕಾಗಿ ಹೇಳೋದಿಲ್ಲ. ಅಲ್ಲಿ ರೀತಿಯಲ್ಲಿ ಕಾನೂನು ಬಾಹಿರ ಕೃತ್ಯ ನಡೆದ್ರು ಅವ್ನು ಯಾವುದೇನು ದೊಡ್ಡ ವಿಚಾರ ಅಂತ ಹೇಳುವಾಗ ಅವರು ಅದೇ ನಮಗೆ ತಮ್ಮ ಪ್ರಶ್ನೆ ಅಂತ ಹೇಳ್ತಾರೆ. ಅಲ್ಲಿ ಜನಪ್ರತಿನಿಧಿಗಳು ಹಾಗೆ ಬಿಹೇವ್ ಮಾಡ್ತಾರೆ. ಇಲ್ಲಿ ನೀತಿ ನಿಯಮ ಹೇಳಿದ್ರೆ ಅವ್ರು ಒಪ್ಕೊಂಡು ಹೋಗ್ತಾರೆ. ನೀವು ಸುಳ್ಳನ್ನೇ ಹೇಳಿದ್ರು ಹೌದು ಅಂತ ಹೇಳ್ಕೊಂಡು ಪಾಲನೆ ಮಾಡ್ತಾರೆ. ಇಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಮಾಡುವವರು ಯಾರು ಇಲ್ಲ. ಅಂದರೆ ಪ್ರಶ್ನೆ ಅಷ್ಟು ಮಟ್ಟದ ಪ್ರಶ್ನೆ ಕೆಲವರು ಪ್ರಶ್ನೆ ಮಾಡ್ಬೋದು. ಬಿಟ್ಟರೆ ನೀವು ನಾಳೆ ಬನ್ನಿ ಅಂದರೆ ನಾಳೆ ಬರ್ತಾರೆ ಅವರು. ನೀವು ಶುಕ್ರವಾರ ಬಂದಿದ್ದು ಶುಕ್ರವಾರ ಬರ್ತಾರೆ, ಸೋಮವಾರ ಬಂದಿದ್ದು ಸೋಮವಾರ ಬರ್ತಾರೆ, ಭಾನುವಾರ ಬರ್ತಾರೆ. ನೀವು ಹೇಳಿದಾಗೆಲ್ಲ ಕೇಳ್ತಾರೆ, ತಲಾಡಿಸ್ಕೊಂಡು ಹೋಗ್ತಾರೆ. ಅದನ್ನು ಅವರು ದೌರ್ಬಲ್ಯ ಅಂತ ತಿಳ್ಕೊಳ್ಬಾರ್ದು ಅಥವಾ ಸತಾಯಿಸುವಂತ ಬಿಡಬಾರ್ದು. ಹಾಗಾಗಿ ಒಂದು ಜಿಲ್ಲೆಯ ದಂಡಾಧಿಕಾರಿಯಾಗಿ ಮಹತ್ವದ ಜವಾಬ್ದಾರಿ ಇರುವಂಥ ಹುದ್ದೆ. ತಾವು ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೀರಿ ಅದರ ಉಳಿದ ರೀತಿಯಲ್ಲಿ ಎಲ್ಲರೂ
ಆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು, ತಹಶೀಲ್ದಾರನ ಕ್ರಿಯಾಶೀಲಗೊಳಿಸಿ, ನಾಡ ಕಚೇರಿಯಲ್ಲಿರುವ ಕಂದಾಯ ನಿರೀಕ್ಷಕಗಳು ಗ್ರಾಮ ಲೆಕ್ಕಿಗರನ್ನು ಕ್ರಿಯಾಶೀಲ ಮಾಡಿ, ಕಚೇರಿಯಲ್ಲಿ ಸಿಬ್ಬಂದಿಗಳನ್ನು ಕ್ರಿಯಾಶೀಲ ಮಾಡಿ, ಅದರೊಂದಿಗೆ ಜನರ ತೊಡಕುಗಳಿದ್ದರೆ ಎಲ್ಲ ಕಡತಗಳನ್ನ ವಿಲೇವಾರಿ ಮಾಡಿ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ತೊಂದರೆಗಳಿದ್ರೆ ಏನು ಸಮಸ್ಯೆಗಳಿದೆ ಅಂತ ಅವರಿಗೆ ಹೇಳಿ, ಅಧಿಕೃತವಾಗಿ ಹೇಳಿ, ಅವ್ರು ಬರದೇ ಕೊಡಿ ಅವರಿಗೆ ಏನು ಈ ಕಡತ ವಿಲೇವಾರಿ ಆಗೋದ್ರದಕ್ಕೆ ಏನು ಕಾರಣ ಇದೆ, ಇವತ್ತು ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಮೊನ್ನೆ ಒಬ್ಬರು ಸ್ನೇಹಿತರು ಹೇಳ್ತಿದ್ರು, ನಮ್ಮ ಜಾಗದ ದಾಖಲಾತಿಯನ್ನು ಕನಿಷ್ಠ ಒಂದು 15 ದಿನಕ್ಕೆ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು, ಯಾಕೆ ಬದಲಾಗುತ್ತೆ ಅಂತ ಹೇಳೋಕ್ಕಾಗೋಲ್ಲ ಅಂತೇಳಿ. ಅವರಿಗೆ ಅವರ RTCಗೆ ಯಾರೋ ಒಬ್ಬರು ಹೆಸರು ಹಾಕಿದ್ರಂತೆ, ಸೇರಿಸ್ಬಿಟ್ಟಿದ್ರಂತೆ. ಇವ್ರು ಹೋಗಿ ಇದು ಹೆಂಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರಂತೆ, ಸಿಬ್ಬಂದಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಇದು ನನ್ನ ಇದಕ್ಕೆ ಏನು ಇವ್ರು ಯಾರಂತಾನೆ ಗೊತ್ತಿಲ್ಲ, ಹೇಗೆ ಸೇರಿ ನನಗೆ ಗೊತ್ತಿಲ್ಲ. ತಹಶೀಲ್ದಾರ್ ನೀವು ಅದನ್ನ ಮಾಡೋಕೆ ನೀವು ನಿಮ್ಮ ನಾಡ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಹಾಕಿ ತಿದ್ದುಪಡಿಗೆ ಹಾಕಿ ಅಂತ ಹೇಳಿದ್ರೆ, ಇವ್ರು ಹೇಳಿದಂತೆ ನನ್ನದೆಲ್ಲ ತಪ್ಪಿಗೆ ನಿಮ್ಮ ಕಚೇರಿಯಲ್ಲಿ ಏನೋ ಮಾಡಿ ತಪ್ಪಿಗೆ ಸೇರಿದೆ, 1 ತಿಂಗಳು ಟೈಮ್ ಕೊಡ್ತೀನಿ, ನೀವು ಸರಿ ಮಾಡದೆ ಹೋದ್ರೆ ಉಂಟಲ್ಲ ಅಂತ ಹೇಳಿ ಹೋದ್ರಂತೆ. ಮತ್ತೆ ಅವ್ರನ್ನ ಏನೋ ಸ್ವಲ್ಪ ಸಂಘಟನೆಯಲ್ಲಿ ಇರೋರು ಅವ್ರು ತಿಳ್ಕೊಂಡ್ರು ಕಾಣ್ತದೆ. ಹೋದಾಗ ಅದು ಸರಿ ಆಯ್ತಂತೆ. ಸೇರ್ಪಡೆ ಆಗಿದ್ದು ಹೇಗೆ ಗೊತ್ತಿಲ್ಲ, ತಿದ್ದುಪಡಿ ಸೇರ್ಪಡೆ ಆಗಿ ಗೊತ್ತಿಲ್ಲ. ಇವರು ರಭಸ ಹಾಕಿದಾಗ ಹಂಗೆ ಆಯ್ತು ನೋಡಿ. ಅನಗತ್ಯ ತೊಂದರೆ ಅಲ್ವಾ ಅದು, ಅದಕ್ಕೇನು ಸಂಬಂಧ ಇಲ್ಲದೆ ಯಾರೋ ಒಬ್ಬ ವ್ಯಕ್ತಿ ಸೇರಿಸ್ಬಿಟ್ರೆ ಸುಮ್ಮನೆ ಜಂಟಿ ಖಾತೆ ಆಯ್ತಾ? ಇದೊಂದು ಉದಾಹರಣೆ ಮಾತ್ರ. ತಪ್ಪು ಯಾಕೆ ಹೆಂಗೆ ಏನಾದ್ರು ಅವ್ರು ಅದನ್ನ ಹೇಳ್ತಿದ್ರು, ನಾವು RTCಯನ್ನು ಒಂದು 15 ದಿನ ಒಂದ್ಸಲ ತೆಗೆದುಕೊಳ್ಬೇಕು, ನೋಡ್ತಾ ಇರಬೇಕು, ಯಾರನ್ನು ಸೇರಿಸ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ. ಅಂದ್ರೆ ಅದು ಗಂಭೀರವಾದ ವಿಚಾರ. ಹೇಗೆ ನಿಮಗೆ ಬೇಕಾ ಮನಸ್ಸೋ ಇಚ್ಛೆ ಸೇರ್ಸಕ್ಕೆ ಸಾಧ್ಯ ಆಗುತ್ತಾ? ಅವತ್ತು ನಮ್ಮ ಹೇಗೆ ಆಗುತ್ತೆ ಅಂತ ಹೇಳೋದನ್ನ ನಮ್ಮ ಶಾಸನ ಸಭೆಯಲ್ಲೇ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹೇಳಿದರು. 2000ರಲ್ಲಿ ಪಟ್ಟೆದಾರರ ಹೆಸರನ್ನು ಸೇರುವುದಕ್ಕೆ ಸರ್ಕಾರದ ಯಾವುದೇ ತೀರ್ಮಾನ ಇಲ್ಲದೆ ಜಿಲ್ಲಾಧಿಕಾರಿ ಆದೇಶದ ಮೂಲಕ ಸೇರಿತು ಅಂತ ಹೇಳಿದ್ರೆ ಅದು ಎಷ್ಟೊಂದು ಗಂಭೀರ ಪ್ರಕರಣ. ಜಿಲ್ಲಾಧಿಕಾರಿ ಹೇಗೆ ಸರ್ಕಾರದ ಆದೇಶ ಇಲ್ಲದೆ, ಸರ್ಕಾರದ ಸುತ್ತೋಲೆ ಇಲ್ಲದೆ, ಸರ್ಕಾರದ ತೀರ್ಮಾನ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಯಾವುದೇ ತೀರ್ಮಾನ ಆಗಬೇಕಾದ್ರೂ ಸಹ ರಾಜ್ಯಪಾಲರಿಂದ ಅಂಕಿತ ತಗೊಂಡು ರಾಷ್ಟ್ರಪತಿಗೂ ಹೋಗಿ ಅಥವಾ ಹಾಗೆ ನಿಯಮವಾಗಿ ರೂಪಿಸೋಕ್ಕೆ ಎಲ್ಲ ಪ್ರೋಸೆಸ್ ಇದೆ. ಅದಿಲ್ಲದ್ರೆ ಒಬ್ಬ ಜಿಲ್ಲಾಧಿಕಾರಿ ತೀರ್ಮಾನ ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಒಂದು ಪಟ್ಟೆದಾರನ 2000ಕ್ಕೆ ಸೇರ್ಪಡೆಗೆ ಅವರ ಆದೇಶ ಕಾರಣ ಅಂತ ಹೇಳೋದಾದ್ರೆ ಹೇಗೆ ಅದು ನಾವು ಗಂಭೀರ ತೆಗೆದುಕೊಳ್ಬೇಕಲ್ಲ ಅದನ್ನ? ಹೇಗೆ ಸಾಧ್ಯ ಆಗುತ್ತೆ? ಇರುವ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅದನ್ನು ಸೇರ್ಪಡೆ ಮಾಡುವಂಥದ್ದನ್ನ ಒಬ್ಬ ಜಿಲ್ಲಾಧಿಕಾರಿ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಹೇಗೆ ಆಗುತ್ತೆ? ಸಾಧ್ಯ ಆಗುತ್ತಾ ಅದು? ನೀವು ಇಡೀ ಜಿಲ್ಲೆಯಲ್ಲಿ ಕಾನೂನನ್ನು ಪಾಲನೆ ಮಾಡಬೇಕಾದವರು ನೀವೇ ತಪ್ಪು ಮಾಡಿಬಿಟ್ರೆ ಯಾರು ಸಮಸ್ಯೆ ಅನುಭವಿಸುವಂಥವ್ರು? ಅಥವಾ ಅದನ್ನು ಒಬ್ಬ ಕಂದಾಯ ಸಚಿವರೇ ನಮ್ಮ ಶಾಸನ ಸಭೆಯೊಳಗೆ ಅದನ್ನು ಹೇಳಿದ ಕಾರಣಕ್ಕಾಗಿ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಂತ ನಾವನ್ನ ಹೇಗೆ ಆಗುತ್ತೆ? ಹಾಗಾಗಿ ಆಗದ ರೀತಿಯಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ಜನಸಾಮಾನ್ಯರಿಗೆ, ಕೊಡಗಿನ ಜನಸಾಮಾನ್ಯರಿಗೆ ಇವತ್ತು ಹೆಚ್ಚಿನ ಸಮಸ್ಯೆಗಳಾಗ್ತಿರೋದೇ ಕಂದಾಯ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಜನರ ಕೆಲಸ ಸುಲಭವಾಗಿ ಸಕಾಲದಲ್ಲಿ ಆಗುವುದಕ್ಕೆ ಅಥವಾ ಮಾರ್ಪಾಡಾಗುವುದಕ್ಕೆ ಅಥವಾ ಒಂದಿಷ್ಟು ಬದಲಾವಣೆಗೆ ಮುನ್ನುಡಿ ಬರೋಕ್ಕೆ ಸಾಧ್ಯ ಆಗುತ್ತಾ? ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಪ್ರಯತ್ನಿಸಬೇಕು ಅಂತ ಹೇಳೋದನ್ನು ನಾನು ಬಯಸ್ತೇನೆ. ಅವರಿಂದ ಒಳ್ಳೆ ಕೆಲಸಗಳಾಗುತ್ತೆ ಅಂತ ಹೇಳುವಂಥ ನಿರೀಕ್ಷೆ ಇಟ್ಕೊಳ್ಳುವ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಕೊಡಗಿನ ಹೊಸದಾಗಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ SG ಸೋಮಶೇಖರ್ ಅವರಿಗೆ ಸಾರ್ವಜನಿಕರ ಪರವಾಗಿ ಅವರ ಕಡೆಯಿಂದ ಬರುವಂತಹ ಒಂದಷ್ಟು ವಿಚಾರಗಳನ್ನು ಸಂಗ್ರಹಿಸಿ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಬಹುಶಃ ಆಶಾಭಾವವನ್ನು ನಾವು ಇಟ್ಕೊಂಡಿರ್ತೇವೆ, ಅದನ್ನು ಪಾಲನೆ ಮಾಡೋದು, ಅದನ್ನು ನಾವು ಕೊಟ್ಟಂತಹ ಸಲಹೆಗಳನ್ನು ಪಾಲಿಸಿ ಮಾತನ್ನು ಉಳಿಸ್ಕೊಳ್ಳುವಂಥದ್ದು ನಿಮಗೆ ಬಿಟ್ಟಂಥದ್ದು. ಪಾಲಿಸ್ತೀರ ಅನ್ನೋಂಥ ವಿಶ್ವಾಸ, ಆಶಾಭಾವನೆ ನಮ್ಮಲ್ಲಿದೆ. ನೋಡೋಣ. ಕುಟುಂಬರು ಈ ಎಪಿಸೋಡ್ ನಮಗೆ ಕಂಪ್ಲೀಟ್ ಜಿಲ್ಲಾಧಿಕಾರಿ ವಿಚಾರವಾಗಿ ಹೋಯಿತು. ಮುಂದಿನ ಎಪಿಸೋಡ್ನಲ್ಲಿ ನಾವು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಂಬಂಧಪಟ್ಟಾಗೆ, ಕೊಡಗು ಜಿಲ್ಲಾ ಪೊಲೀಸ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ವೀಕ್ಷಕರೇ, ಈ ಎಪಿಸೋಡ್ನಲ್ಲಿ ಹೊಸದಾಗಿ ಅಧಿಕಾರಿ ವಹಿಸಿಕೊಂಡಂತಹ ಜಿಲ್ಲಾಧಿಕಾರಿಗೆ ಒಂದಷ್ಟು ಸಲಹೆಗಳನ್ನು ನಿಮ್ಮಿಂದ ನಮ್ಮ ಮೂಲಕ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗೇನಾದ್ರು ಅನಿಸಿದರೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಜಿಲ್ಲಾಧಿಕಾರಿ ಯಾವ ವಿಚಾರದ ಬಗ್ಗೆ ಆಸಕ್ತಿ ವಹಿಸಬೇಕು ನಿಮಗೆ ಏನಾರು ಅನಿಸಿದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.